ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ. ಷಟಸ್ಥಲ ಕಟ್ಟುಗಳ ಸ್ಥಳಕಟ್ಟುಗಳ ವಚನ. ಷಟಸ್ಥಲ ದರ್ಶನದ ಸ್ಥಳಕಟ್ಟುಗಳ ವಚನದ ಪೈಕಿ ಮಹೇಶ ಸ್ಥಳ. ಆ ಮಹೇಶ ಸ್ಥಳದಲ್ಲಿ ಆಚಾರಲಿಂಗ ಅದರ ಕೊನೆಯ ಹಂತದಲ್ಲಿದ್ದೀವಿ. ಆಚಾರಲಿಂಗದ ಹಿತ್ತಲಿನಿಂದ ಹೊರಗೆ ಹೋಗಿ ಏನ್ ಮಾಡ್ತೀವಿ, ಗುರುಲಿಂಗದ ತಲೆಬಾಗಿಲಿಗೆ ಹೋಗ್ತೀವಿ. ನಾಳೆ ಒಂದೊಂದು ತಲೆಬಾಗಿಲದೊಳಗೆ ಎಂಟ್ರಿ ತಗೋಬೇಕು, ಹಿತ್ತಲಲ್ಲಿ ಹೊರಗೆ ಹೋಗ್ಬೇಕು. ಹೊರಗೆ ಹೋಗೋದ್ರಾಗೆ ಆ ಆಚಾರಲಿಂಗದ ಹಿತ್ತಲು ಬಾಗಿಲು ಅಂತಂದ್ರೆ ಗುರುಲಿಂಗದ ತಲೆಬಾಗಿಲು. ಹಿಂಗ ಗುರುಲಿಂಗದ ಹಿತ್ತಲೆ ಬಾಗಿಲು ಅಂತಂದ್ರೆ ಶಿವಲಿಂಗದ ತಲೆ ಬಾಗಿಲು. ಅವ್ ನೆನ್ಪಿಟ್ಕೋಬೇಕು ನೀವು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಏನದಲ್ಲ, ಅದರಂಗೆ ಇದು ಹೇಳಕ್ ಬರ್ಬೇಕು ನಿಮಗ. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಲಾಸ್ಟಿಗೆ ಮಹಾಲಿಂಗ ಇರ್ತದೆ. ಮೊದಲಿನ 5 ನೆನಪಿಟ್ಕೊಳಕ್ ಕಲಿಬೇಕು. ಹೆಂಗ್ ಕಲಿತೀರಿ? ಆಚಾರ, ಗುರು, ಶಿವ ಅಂತ ನೆನ್ಪಿಟ್ಕೋಬೇಕು. ಮೊದಲ ಆಚಾರ, ಆಮೇಲೆ ಗುರು, ಆಮೇಲೆ ಶಿವ, ಆಮೇಲೆ ಜಂಗಮ ಪ್ರಸಾದ. ಜಂಗಮ ಪ್ರಸಾದ ಅಂತಂತೂ ನೆನಪಿರ್ತವೆ. ಇದು ಆಚಾರ, ಗುರು, ಶಿವ ಅನ್ನೋ 3 ಮೇಲೇನು ನೆನ್ಪಿಟ್ಕೋಬೇಕು. ಫಸ್ಟ್ ಆಚಾರ ಬರ್ತದೆ, ಆಮೇಲೆ ಗುರು, ಆಮೇಲೆ ಶಿವ, ಆಮೇಲೆ ಜಂಗಮ, ಆಮೇಲೆ ಪ್ರಸಾದ, ಆಮೇಲೆ ಮಹಾಲಿಂಗ. ಲಾಸ್ಟ್ ಇನ್ನೇನು ನೆನಪಿಟ್ಕೊಳ್ಳೋದು ಬೇಕೇ ಇಲ್ಲ, ಮಹಾಲಿಂಗ ಇದ್ದೇ ಇರ್ತದೆ. ಫಸ್ಟಿಗೆ ಆಚಾರ ಅಂತ ನೆನಪಿಟ್ಕೋಬಹುದಾ? ಫಸ್ಟಿಂದ ಆಚಾರ ಅಂತ ನೆನಪಿಟ್ಕೋಬಹುದಾ? ಲಾಸ್ಟಿಂದ ನೆನಪಿಟ್ಕೋಬಹುದಾ? ಮಹಾಲಿಂಗ. ಅದನ್ನು ಇದು ನೆನಪಿಟ್ಕೊಳ್ಳೋಕೆ ಒಂದು ಟೆಕ್ನಿಕ್ ಮಾಡ್ಬೇಕಲ್ಲ. ಮಹಾಲಿಂಗ ಲಾಸ್ಟಿಂದು ಮಹಾಲಿಂಗ, ಫಸ್ಟಿಂದ ಆಚಾರ ಅನ್ನೋ ಇವೆರಡು ನೆನಪಿಟ್ಕೊಂಡ್ಮೇಲೆ ಮಧ್ಯದಲ್ಲಿ ಗುರು, ಶಿವ. ಗುರು ಆಮೇಲೆ ಶಿವ. ಮೊದಲ ಗುರು, ಶಿವ ಒಂದೇ ಸಲ ಡೈರೆಕ್ಟ್ ಇರಲ್ಲ. ಮೊದಲ ಗುರು ಇರ್ತಾನೆ, ಆಮೇಲೆ ಶಿವ ಇರ್ತಾನೆ. ಆಚಾರ, ಗುರು, ಶಿವ, ಇವು 3 ನೆನಪಿಟ್ಕೋರಿ. ನೆಕ್ಸ್ಟ್ ಜಂಗಮ ಪ್ರಸಾದ, ಮಹಾಲಿಂಗ. ಜಂಗಮ ಪ್ರಸಾದ ಅಂತ ನೆನಪಿರ್ತದೆ ನಿಮಗೆ. ಜಂಗಮ ನೆನಪಿರ್ತದೆ, ಪ್ರಸಾದ ಜಂಗಮ ಇರಲ್ಲ. ಜಂಗಮ ಬಂದಾಗೆ ಪ್ರಸಾದ. ಈ ರೀತಿ ಸ್ವಲ್ಪ ಟೆಕ್ನಿಕ್ ಮಾಡಿ ನೆನಪಿಟ್ಕೋಬೇಕು. ಇದು ಹೆಂಗಿರ್ತದಂದ್ರೆ, ಭಕ್ತ ಸ್ಥಳದೊಳಗೆ ಎಂಟ್ರಿ ತಗೋತೀರಿ ಅಂದ್ರ ಮುಖ್ಯ ದ್ವಾರದಲ್ಲಿ ಪ್ರವೇಶ ತಗೊಂಡ್ಮೇಲೆ ಹಿತ್ತಲಿನಿಂದ ಹೊರಗೆ ಹೋಗ್ತೇವೆ. ಭಕ್ತ ಸ್ಥಳ ಪರಿಪೂರ್ಣ ಆಗಿ ಆ ಹಿತ್ತಲಿನಿಂದ ಹೊರಗೆ ಹೋದ ಆ ಹಿತ್ತಲು ಬಾಗಿಲನೇ ಮಹೇಶ ಸ್ಥಳದ ತಲೆ ಬಾಗಿಲಿದೆ. ಮುಖ್ಯ ದ್ವಾರ. ಮುಖ್ಯ ದ್ವಾರ ಮಹೇಶ ಸ್ಥಳದೊಳಗೇನ ಮುಖ್ಯ ದ್ವಾರ ಅಂದ್ರೆ ಒಂದೇ, ಭಕ್ತ ಸ್ಥಳದ ಹಿತ್ತಲು ಬಾಗಿಲು ಅಂದ್ರೂ ಒಂದೇ. ಆಮೇಲೆ ಮಹೇಶ ಸ್ಥಳದ ಹಿತ್ತಲು ಬಾಗಿಲಿಗೆ ಹೋದರೆ ಅಂದ್ರೆ ಪ್ರಸಾದಿ ಸ್ಥಳದ ಮುಖ್ಯ ದ್ವಾರದೊಳಗೆ ಎಂಟ್ರಿ ತಗೋತಿರ್ತೀವಿ. ಹಿಂಗಿರ್ತದೆ. ಹಂಗೆ ನಾವು ತಿಳ್ಕೊಂಡು ಹೋಗ್ತಾ ಇರ್ಬೇಕು. 1 by 1, ಸ್ಟೆಪ್ ಬೈ ಸ್ಟೆಪ್. ಈ ಒಂದು ಭಕ್ತ ಮಹೇಶ ಸ್ಥಳದ ಆಚಾರಲಿಂಗ ಸ್ಥಳದ ಕೊನೆಯ ವಚನ ಇವತ್ತು. ಇದೇನಂದ್ರೆ ಅತ್ಯಂತ ಶುದ್ಧ ರೂಪದ ಸಾಹಿತ್ಯ. ಸ್ವಂತ ಯಾರು ಪಗು ಹಳಕಟ್ಟಿ ಅಪ್ಪಾಜಿಯವರು ಸಂಪಾದನೆ ಮಾಡಿದಂಥದ್ದು. ಆಮೇಲೆ ಮುಂದೆ ನಾನಾ ರೀತಿ ತಮ್ಮ ಮನಸ್ಸಿಗೆ ಬಂದಂಗ ಎಂ ಕಲಬುರ್ಗಿ, ಮಾತೆ ಮಹಾದೇವಿ, ಮತ್ತಿನ್ ಯಾರ್ಯಾರು ಹೆಂಗ್ ಬೇಕಂಗೆ ತಿದ್ದುಪಡಿ ಮಾಡಿ ಸಂಪುಟಗಳ ತೇಳ ಅವ್ರಿಗೆ ಅಧಿಕಾರ ಕೊಟ್ರು.
ಏನ್ ಬೇಕಾದ್ರೆ ಮಾಡ್ಯಾರ, ತಮಗೆ ತಿಳಿದಂಗ ಡ್ರೈವ್ ಮಾಡ್ಯಾರ. ಅವೆಲ್ಲ ಮುಟ್ಲಕ್ಕೆ ಹೋಗ್ಬಾರ್ದು ನಾವು ಸಾಧನೆಗಳು. MM ಕಲಬುರ್ಗಿ ಇದೇನು ಕನ್ನಡ ಸಾಹಿತ್ಯ ಪರಿಷತ್ ದೇವದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದಲ್ಲ, ಆ ವಚನ ಸಂಪುಟನೂ ಮುಟ್ಲಕ್ಕೆ ಹೋಗ್ಬೇಡ್ರಿ. ಮತ್ತೆ ಯಾವ್ಯಾರೇ ಯಾರೇ ಏನಾರೇ ಬರೆದು ವಿಶ್ಲೇಷಣೆ ಮಾಡಿದ್ರೆ ಅವು ಮುಟ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲ ತಮ್ಮ ತಿಳಿದಂಗೆ ವಿಶ್ಲೇಷಣೆ ಮಾಡಿಬಿಟ್ರೆ ಏನು ಸರಿಯಾಗಿ ಅರ್ಥನೇ ಇಲ್ಲ. ಅವು ಪ್ಯೂರ್ನಾಗ ಸಿಗೋದಂತಂದ್ರೆ ಪೋಗು ಒಳಕಟ್ಟಿಯವರ ಸಂಪಾದನೆ ಮೂಲ ಒಂದು 4-5 ಸಾವಿರ ರೂಪಾಯಿ ಖರ್ಚಾದ್ರಾಗಲ್ಲಕ್ಕ ಬಿಜಾಪುರ ಅಲ್ಲೆಲ್ಲ BLD ಕಾಲೇಜ್ ಏನದಂತ ಶಿಕ್ಷಣ ಸಂಸ್ಥೆ ಅಲ್ಲೆಲ್ಲ ಸಿಗ್ತಾವಂತ. ಸ್ವಲ್ಪ ವಿಚಾರ ಮಾಡಿ ಹಳಕಟ್ಟಿಯವರ ಮೂಲ ಸಂಪಾದನೆ ಮಾಡಿದ್ದು ಬೇಕು ಅಂತ ತಗೋಬೇಕು ಶುದ್ಧ ರೂಪದಾಗ. MM ಕಲಬುರ್ಗಿ ಅವ್ರ ಕೈ ಮೇಲೆ ಒಂದು 3-4 ಸಾರಿ ಪ್ರಿಂಟ್ ಆಗ್ಯಾವ. ಅವು ಪ್ರತಿ ಸಲನು ಚೇಂಜ್ ಮೊದಲಿದ್ದಾಗಿನೂ ಇದ್ರಾಗಿದ್ದಾಗಿನೂ ಅದ್ರೊಳಗಿಲ್ಲ. ಏನಲ್ಲಿ ದುಷ್ಟ ಬುದ್ಧಿ ಖರ್ಚು ಮಾಡ್ಯಾರ ಅಂದ್ರ ಶಿವ ಮತ್ತು ಜಂಗಮ ಅನ್ನುವ ಶಬ್ದಗಳನ್ನ ತೆಗೆದು ಹಾಕ್ಬೇಕಂತ ಪ್ರಯತ್ನ ಮಾಡ್ಯಾರ. ಶಿವನ ಜಾಗಕ್ಕೆ ಲಿಂಗ. ಇವರೆಲ್ಲ ಇದು ಮಾಡಕ್ಕ ಮೂಲದಲ್ಲಿ ಅವರು ಶರಣರು ಏನ್ ಕೊಟ್ಟಾರ ಅವನ್ನ ಇವರಿಗೆ ಕೊಟ್ಟು ತಮ್ಮ ಸ್ವಂತ ಹೆಸರಿಂದ ಏನಾರ ಸಾಹಿತ್ಯ ರಚನೆ ಮಾಡ್ಲಿ, ಅದರ ಕೈಯಾಡಿಸಬಾರದು ಇವರು. ಜಂಗಮ ಅನ್ನೋ ಶಬ್ದ ತೆಗೆದು ಹಾಕ್ಬೇಕು, ಶಿವ ಅನ್ನೋ ಶಬ್ದ ತೆಗೆದು ಹಾಕ್ಬೇಕು. ಎಲ್ಲ ಶರಣರು ನಾವು ವೀರಶೈವ ಪದ್ಧತಿಗೆ ಬಂದೀವಿ, ನಾವು ಉದ್ಧಾರ ಆಗಿವಿ ಅಂತೇಳಿ ಎಲ್ಲೆಲ್ಲಿ ವರ್ಣನ ಮಾಡ್ಯಾರ ಆ ವಚನಗಳೆಲ್ಲ ಕಿತ್ತಾಕ್ಬೇಕು. ಇವೆಲ್ಲ ಪ್ರಯತ್ನಗಳು ಮಾಡ್ಯಾರ. ಇವಕ್ಕೆಲ್ಲ ಏನಂತಾರ ಶುದ್ಧ ರೂಪ ಅಲ್ಲಿ ಅಶುದ್ಧ ರೂಪದ ಸಾಹಿತ್ಯಗಳು. ಕರ್ನಾಟಕ ಸರ್ಕಾರದ ಪಾಪ ಅವ್ರ ಸರ್ಕಾರದವ್ರು ರೊಕ್ಕ ಕೊಡ್ತಾರೆ, ಇವ್ರು ಒಳಗ್ ಮಾಡಕ್ ಕೂತಂತ ಯಾರಿಗ್ ಗೊತ್ತಾಗ್ತದೆ? ಯಾರು ಬರ್ಸಿರ್ತಾರೆ? ಸರ್ಕಾರದವ್ರು ಬರ್ಸಿರಲ್ಲ. ಸರ್ಕಾರದವ್ರು ಯಾಕೆ ಬರ್ಸ್ತಾರ? ಇವರು ಧಾರ್ಮಿಕ ಇವು ಇರ್ತಾವಲ್ಲ ತಲೆಯಾಗ ಧರ್ಮ ಅಂತೇಳಿ ರೋಗ ತುಂಬಿಕೊಂಡಿರ್ತಾರಲ್ಲ ಅವ್ರದ್ದು ಕೆಲಸ. ಸರ್ಕಾರದವ್ರಿಗೆ ರೊಕ್ಕ MB ಪಾಟೀಲ್ ಸರ್ಕಾರದವರು ಅವ್ರಿಗೆ ಏನು ನಾವು ಏನ್ ಫೀಡ್ ಮಾಡ್ತೀವಿ ಅದಕ್ಕೆ ಅವ್ರು ಇದು ಮಾಡ್ತಾರೆ. ಅವರು ಪಕ್ಷಪಾತದಾಗ ಇರಂಗಿಲ್ಲ ಅವರು. ಈಗ ನಾವೇ ಅವ್ರಿಗೆ ಏನಾರ ಈಗ ರಾಜಗುರು ಆದವನು ರಾಜಾಗ ಮಿಸ್ಗೈಡ್ ಮಾಡಿದ್ರೆ ಏನ್ ಮಾಡ್ಬೇಕು? ಅವರಿಗೆ ಸ್ವತಂತ್ರವಾದ ನಿರ್ಧಾರ ತಗೊಳ್ಳೋಂಥದ್ದು ಇರಂಗಿಲ್ಲ. ಅವ್ರಿಗೆ ಯಾರು ಸಜೆಷನ್ ಕೊಡ್ತಿರ್ತಾರ ಅದ್ರ ಪ್ರಕಾರ ಅವರು ಯಾವ್ದು ಚಲೋ ಅನಿಸ್ತೋ ಅದ್ರಾಗ ಅಂಥದ್ದೊಂದು ಮಾಡಿ ಹೋಗ್ಬಿಡ್ತಾರ ಅವರು. ಇದು ಸ್ಟಿಕ್ ಆನ್ ಇರಂಗಿಲ್ಲ ಅವರು. ಇದಕ್ಕಿಂತ ಚಲೋದು ಯಾರು ಹೇಳೋರು ಸಿಕ್ಕರೆ ಅವ್ರನ್ನ ಹಿಡ್ಕೊತಾರೆ. ಅಂಥವ್ರು ಯಾರು ಸಿಗಲಾರ್ದಕ್ಕೆ ಈಗಿದೆ ನೋಡಬಹುದು. ರಾಜಕಾರಣಿಗಳಿಗೆ ನಾವು ದೂಷಣೆ ಮಾಡಕ್ಕಿಲ್ಲ. ಯಾಕಂತಂದ್ರೆ ರಾಜರು ಅವರಿಗೆ ರಾಜ ಗುರುಗಳಂತ ಇರ್ತಾರಲ್ಲ ಅವರು ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಅವ್ರದ್ದೇನ್ ಇರಂಗಿಲ್ಲ ಅದ್ರಾಗ. ಇರ್ಲಿ ಏನಾಕಿರ್ಲಿ ಬಿಡ್ರಿ, ಹಾಳು ಮಾಡ್ತಾರ ಉದ್ಧಾರ ಮಾಡ್ತಾರ. ಅದು ಜಗತ್ತಿಗೆ ಯಾರು ಹಾಳು ಮಾಡ್ಲಕ್ಕೂ ಆಗಲ್ಲ, ಉದ್ಧಾರ ಮಾಡ್ಲಕ್ಕಾಗಲ್ಲ. ಅದಕ್ಕೆ ತನ್ನದೇ ಆದ ಸ್ಪೀಡ್, ತನ್ನದೇ ಆದ ವೇಗ, ತನ್ನದೇ ಆದ ಅಭಿವೃದ್ಧಿ ಅದ. ಅದ್ರದ್ದು ಸ್ಪೀಡ್ ಜಾಸ್ತಿ ಮಾಡ್ಲಕ್ ಹೋದವ್ರಿಗೂ ಮುಳ್ಳಿನ ಕಿರೀಟ ತೊಡಿಸ್ಯಾರ. ಏನು ಮಾಡ್ಲಾರ್ದವ್ರು ಹಾಳಾಗಿ ಹೋಗ್ಯಾರ. ಅವರೇಜ್ನಾಗ ಇರ್ಬೇಕಷ್ಟೇ. ಎಲ್ಲನೂ ಸಮಸ್ಯೆದಾಗ ಅದಾವ. ಏನಂದ್ರೆ ಯಾರಿಗೆ ದೂಷಣ ಮಾಡೋದಿಲ್ಲ. ನಮ್ಮೊಳಗ ಒಂದೇನಪ್ಪ ಅಂದ್ರೆ ನಮ್ಮ ಒಳಗೆ ಮಾಡ್ಕೋಬೇಕಾಗಿದ್ದೇನು ಅಂತಂದ್ರ ವಸುದೈಕ ಕುಟುಂಬಂ. ಅವರು ನಮ್ಮ ಕುಟುಂಬದ ಒಬ್ಬರು ಸದಸ್ಯರು. ಒಂದೇ ಕುಟುಂಬದ ನಾನಾ ರೀತಿ ವಿಚಾರದವ್ರು ಅದಾರ. ಒಂದೇ ಕುಟುಂಬ. ಎಲ್ಲರೂ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಅವರು ನಮ್ಮ ಕುಟುಂಬದ ಒಂದು ಸದಸ್ಯರು. ಇದು ಮೊದಲು ನಾವು ಮಾಡ್ಕೋಬೇಕು. ಇದು ನಮ್ಮೊಳಗೆ ಇಟ್ಕೊಂಡು ಜಗತ್ತು ಹೆಂಗ್ಯಾಕಿರಲಕ್, ಎಂಥದಕ್ಕಿರ್ಲಕ್. ಈಗ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳು ನಮ್ಮ ಭಿನ್ನಾಭಿಪ್ರಾಯ ಇದ್ದವ್ರು ಅದಾರ, ಸೊಸೆಯರ್ ಭಿನ್ನಾಭಿಪ್ರಾಯ ಇದ್ದವ್ರು ಅದಾರ, ಹಳೇದರ್ ಭಿನ್ನಾಭಿಪ್ರಾಯದದಾರ, ಮಗಳ ಭಿನ್ನಾಭಿಪ್ರಾಯ. ಮತ್ತು ಅವ್ರದ್ದು ಸಂತಾನ ಮುಂದೆ ಅವು ಮೊಮ್ಮಕ್ಕಳು ಅವ್ರ ತಂದೆ ತಾಯಿ ಸಂಸ್ಕಾರ ತಗೊಂಡು ಅವು ಎಲ್ಲ ಭಿನ್ನಾಭಿಪ್ರಾಯದ ಇರ್ತಾವ. ಹಿಂಗಿದ್ದತ್ನಾಗ ಅದನ್ನ ಹೆಂಗ್ ಸಂಭಾಳಿಸ್ಕೊಂಡು ಹೋಗ್ಲಕತ್ತೀವಿ ನಾವು? ಅದೆಲ್ಲ ಹೆಂಗ್ ಹೊಟ್ಟೆಗೆ ಇಟ್ಕೊಂಡು ಹೋಗ್ತೀವಿ? ಮನಿ ಮರ್ಯಾದೆ ಓದ್ತದತ್ತೇಳಿ ಸುಮ್ಮೆಲ್ಲ ಒಳಗೆ ತುರ್ಕೊಂಡು ಸುಮ್ಮಿರ್ತೀವಿ. ಇದು ಆದ್ರೆ ಹೊರಗೆ ಹಾಕಿಬಿಡ್ತೀವಿ. ಹಂಗಂತಾರ ಹಿಂಗಂತಾರ, ಹಂಗ್ ಮಾಡ್ಯಾರ ಹಿಂಗ್ ಮಾಡ್ಯಾರ. ವಸುದೈಕ ಕುಟುಂಬ ಅಂತಂದ್ರಾಗ ಇಡೀ ಜಗತ್ತಿನ ಎಲ್ಲ ಜೀವಿಗಳು ನಮ್ಮ ಕುಟುಂಬದ ಸದಸ್ಯರು ಅಂತ ಅಂದಾಗ
ಯಾರ ಬಗ್ಗೆನೂ ಏನು ಅನ್ನೋದು ಬರಂಗೇ ಇಲ್ಲ. ನಮ್ಮೊಳಗೆ ಇದು ತಯಾರಿ ಆಗ್ಬೇಕಾಗ್ಯದ. ಅವ್ರು ಎಂತಿಂತವ್ರ ಜಗತ್ತಿನಾಗ ಅಂಥವ್ರು ಎಲ್ಲರನ್ನೂ ನನ್ನ ಕುಟುಂಬದ ಸದಸ್ಯರು ಅಂತ ಗೌರವಿಸುವಂತ ಒಂದು ದೊಡ್ಡ ಗುಣ ಬರ್ಬೇಕಾಗ್ಯದ ನಮ್ಮ ಹತ್ರ. ಹೆಂಗ್ ಮಾಡ್ಬೇಕು? ವಸುದೈಕ ಕುಟುಂಬ ಪ್ರಾಕ್ಟೀಸ್ ಮಾಡ್ತೀರಾ? ಯಾರ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಲಾರ್ದಂಗ. ಅವ್ರ ಹೆಂಗ್ಯಾಕಿರ್ಲಕ್, ಮಗ ಹೆಂಗ್ಯಾಕಿರ್ಲಕ್ ಸಂಭಾಷಣೆ ಹೋಗ್ತೀವ ಇಲ್ಲ. ವಿಶಾಲ ಹೃದಯ ವಿಶಾಲ ಮಾಡೋದಕ್ಕ ನಮ್ಮ ಹೃದಯ ವಿಶಾಲ ಮಾಡ್ಕೊಳಕ ಅವರು ಸಂಘಟ ಚಾಲೆಂಜ್ ಮಾಡಿ ನಾವು ಅವ್ರ ಸಂಘಟ ವಿರೋಧಿಯಾಗಿ ನಿಂದ್ರದು ಬೇಡ. ನಾವು ವಸುದೈಕ ಕುಟುಂಬ, ಅವರು ನಮ್ಮ ಕುಟುಂಬದ ಸದಸ್ಯರು, ಅವರು ಇದೇ ಸಾಹಿತ್ಯ ಹಿಡ್ಕೊಂಡಾರ. ಏನು ಅವ್ರಿಗೆ ಫೀಡಿಂಗ್ ತಪ್ಪು ಗ್ರಹಿಕೆಗಳು ಆಗ್ಯಾವ. ಕೆಲವೊಂದು ಆಸೆಗಳು, ಏನ್ ಆಸೆಗಳಪ್ಪ ಅಂತಂದ್ರ ಇವ್ರ 5 ಮಂದಿ ಯಾಕೆ ಜಗದ್ಗುರುಗಳು ಇರ್ಬೇಕು, ಜಂಗಮರೇ ಯಾಕೆ ಇದಕ್ಕೆ ಜಗದ್ಗುರು ಆಗ್ಬೇಕು, ನಾವು ಯಾಕೆ ಆಗ್ಬಾರ್ದು, ಏನಂತಂದ್ರೆ ಇವರೆಲ್ಲ ಎದಕ್ ತಯಾರಾಗ್ಯಾರ ಅಂತಂದ್ರ ಆ ಜಂಗಮರ ಜಗದ್ಗುರುಗಳ ಪೀಠಕ್ಕ ನಾವು ಆಗ್ಬೇಕು ಅನ್ನೋ ಜಿದ್ದಿಗೆ ಏನಾಗ್ಯಾರ, ಇವರು ಸ್ವಂತ ತಮ್ಮ ಒಂದಿಸಿ ಪೀಠ ಮಾಡಿಕೊಂಡು ತಾವನು ಒಂದು ಜಗದ್ಗುರು ಅಂತ ಹೇಳ್ಕೊತು ಏನೋ ಮಾಡ್ಕೊಳಕತ್ತಾರ. ಅವರವರ ಆಸೆಗಳು, ಅವರವರ ವಿಚಾರಗಳು, ಇವರು ಯಾಕೆ ಬಿಟ್ಟು ಕೊಡಲ್ಲ ಅಂದ್ರೆ ಇವ್ರದ್ದು ಏನ್ ಪರಂಪರೆ ಅದೋ ಏನೋ ಪೂರ್ತಿ ನಮಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇವ್ರು ಅದಕ್ಕೆ ಗಟ್ಟಿ ಹಿಡ್ಕೊಂಡಾರೋ, ಅವ್ರ ಅದಕ್ಕೆ ಗುದ್ದಾಡಕತ್ತಾರೋ. ಅದಕ್ಕೆ ಈ ಜಗತ್ತು ಏನದ ಅಂತಂದ್ರ ಒಂದು ಮಿಂಚು ಹುಳ ಒಂದು ಕ್ಷಣ ಮಿಂಚುತ್ತದಲ್ಲ ಅಷ್ಟೇ ಜ್ಞಾನ ಅದ. ಉಳಿದದ್ದೆಲ್ಲ ಓಟು ಅಜ್ಞಾನ. ಜ್ಞಾನ ಒಂದಿಷ್ಟು ಮಿಂಚು ಹೊಡೆದಂಗದ, ಅದು ಯಾವಾಗೋ ಒಂದು ಕ್ಷಣ ಅಷ್ಟೇ. ಉಳಿದದ್ದೆಲ್ಲ ಅಜ್ಞಾನದಾಗೆ ಅದ. ಹೀಗಾಗಿ ನಾವು ಏನ್ ಮಾಡ್ಬೇಕು, ಅದಕ್ಕ ಹೆಚ್ಚು ಮಹತ್ವ ಕೊಡ್ಲಾರ್ದ ನಮ್ಮ ಹೃದಯ ದೊಡ್ಡದು ಮಾಡಿಕೊಂಡು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅನ್ಬೇಕು. ಅವ್ರದ್ದು ಒಂದು ಸಾಧನೆ ನಮ್ಮ ವಿರುದ್ಧ ಇದ್ದರೂ ಅದು ನಮ್ಮ ಫ್ಯಾಮಿಲಿ ಮೆಂಬರೇ ಅನ್ಕೊಂಡು ನಮ್ಮ ಸಾಧನೆ ಒಳಗೆ ನಾವು ನಿರತರಾಗಿ ಇರಬೇಕು. ಒಟ್ಟ ಯಾರ ಬಗ್ಗೆ ಭೇದ ಭಾವ ಮಾಡಿದೆವಂತಂದ್ರ ಅನುಕೂಲ ಪ್ರತಿಕೂಲಗಳು ಎಲ್ಲ ಚಾಲು ಆಗಿಬಿಡ್ತಾವೆ. ಈಗ ಅನುಕೂಲ ಪ್ರತಿಕೂಲಗಳನ್ನು ನೋಡಿದೆವಂತಂದ್ರೆ ರಾಗ ದ್ವೇಷ ಪಾಪ ಪುಣ್ಯ ಒಂದೇ ಒಂದು ಶಬ್ದ ಕೊಟ್ಟಾರ, ವಸುದೈಕ ಕುಟುಂಬಂ ಅಂತೇಳಿ. ಅಂಥದ್ದೊಂದು ಶಬ್ದದಿಂದ ನಾವೇನ್ ಮಾಡ್ಬೇಕು, ಅದನ್ನ ನಮ್ಮ ಹೊಟ್ಟೆಗೆ ಹಾಕೊಳ್ಳೋದು ಕಲಿಬೇಕು ನಾವು. ಬ್ರಹ್ಮ ಅಂತಂದ್ರ ಈಗ ಅವ್ರಿಗೆಲ್ಲ ಅನ್ನ ನೀರ ಕೊಟ್ಟು ದೇವ್ರು ಸಾಕ್ಲಕತ್ತಾನ ಇಲ್ಲ, ಅವರು ದೇವ್ರೇ ಇಲ್ಲ ಅವನಿಗೂ ಅನ್ನ ನೀರ ಕೊಟ್ಟು ಸಾಕ್ಲಕತ್ತಾನ ಇಲ್ಲ ಪರಮಾತ್ಮ. ಅವನಿಗೆ ಬೈತಾರ. ಇಷ್ಟೆಲ್ಲ ಭೂಮಿ ಸೃಷ್ಟಿ ಮಾಡಿ, ನೀರು ಗಾಳಿ ಎಲ್ಲ ಸೃಷ್ಟಿ ಮಾಡಿ 24 ತಾಸು ಕಣ್ಣಾಗ ಕಣ್ಣು ಇಟ್ಟು ಅವರ ರಕ್ಷಣೆ ಮಾಡುವಂತ ಪರಮಾತ್ಮಗೆ ಕಿಮ್ಮತ್ ಇರ್ಲಾರ್ದಂಗ ಮಾಡ್ಯಾನ ಈ ಮನುಷ್ಯ. ಅಂದ್ರೂ ಅವ್ರಿಗೂ ಈಗ ನರೇಂದ್ರ ಮೋದಿ COVID-19 ಅದರದ ಲಸಿಕೆ ತಯಾರು ಮಾಡಿಸಿದ್ರು. ಬೇರೆ ದೇಶದಾಗ ಎಲ್ಲಿ ತಯಾರು ಮಾಡ್ಲಿಕ್ಕೆ ಆಗಲಿಲ್ಲ, ಅದು ಇಂಡಿಯಾದವ್ರು ತಯಾರು ಮಾಡ್ಯಾರ ಲಸಿಕೆ. ಇದು ನಮ್ಮ ದೇಶದ ಒಂದು ಸ್ಪೆಷಾಲಿಟಿ. ಅದು ನಮ್ಮ ದೇಶದಾಗ ಅದು ತಯಾರಾಯ್ತು. ನಮ್ಮ ದೇಶದಾಗ ಅದು ತಯಾರಾದ್ಮೇಲೆ ಇಡೀ ಜಗತ್ತಿನ ಮಂದಿ ಏನ್ ಮಾಡಿದ್ರು, ಅದಕ್ಕೆ ಗೌರವಿಸಿದ್ರು, ಅದನ್ನ ತಗೊಂಡ್ರು, ಏನೆಲ್ಲ ಮಾಡಿದ್ರು. ಅದನ್ನೆಲ್ಲ ತಗೊಂಡ್ರು. ಇಲ್ಲಿ ನಮ್ಮ ದೇಶದ ಬಿಜೆಪಿ ವಿರೋಧಿಗಳೇನದಾರ, ನರೇಂದ್ರ ಮೋದಿ ವಿರೋಧಿಗಳು, ಅವರು ಅದರಲ್ಲಿಂದ ಹಂಗಾಗ್ತದ ಹಿಂಗಾಗ್ತದ ಅಪಪ್ರಚಾರ ಮಾಡಿ ಹಂಗ ಮಾಡಿ ಅಂದ್ರು. ಮೋದಿ ಅವರು ಅವ್ರಿಗೆ ಒಂದು ತಿಳುವಳಿಕೆ ನೀಡಿದ್ರು, ಏನಪ್ಪ ನೀವೆಲ್ಲ ಬದುಕಿರಲೇಬೇಕು, ತಗೋರಿ, ಏನಾರ ಹೇಗೆ ವಾದ್ರೆ ಹೆಂಗ, ಎದಕ್ಕೆ ಬದುಕಿರ್ಬೇಕಂದ್ರೆ ನನಗೆ ಬೈಯೋದ್ರ ಸಲುವಾಗಿ ನೀವು ಬದುಕಿರ್ಬೇಕು ಅಷ್ಟೇ. ನನಗೆ ಬೈಯುವುದಕ್ಕಾದರೂ ನೀವೆಲ್ಲರೂ ಬದುಕಿರಬೇಕು. ಇದು ವಸುದೈಕ ಕುಟುಂಬ ಹೌದಾ ಅಲ್ಲ? ಇದು ಮತ್ತೆ ನನಗೆ ಬೈಯೋರು ಯಾರು ಇರ್ಲಾರ್ದಂಗ ಅಥವಾ ನೀವೇನಾರ ಆಗಿ ವಾದ್ರೆ ಅಂದ್ರೆ ನಾನು ಯಾರ ಕೈಲ ಬಯಸುಗಳೇ ಅಂದ್ರೆ ಅವ್ರು. ನಾನು ನೆಟ್ಟಗಿರೋದ್ರ ಸಲುವಾಗಿ ನೀವೇ ಎಲ್ಲರೂ ಕಾರಣ ಅದಿರಿ. ನೀವು ಬೈಯೋದಕ್ಕಾದ್ರೂ ನನಗೆ ದ್ವೇಷ ಮಾಡುವುದಕ್ಕಾದ್ರೂ ನೀವು ಇರಬೇಕು, ದಯವಿಟ್ಟು ತಗೋರಿ ಅಂದಾಗ ನಮ್ಮ ಮುಖ್ಯಮಂತ್ರಿ ಸಹಿತ ತಗೊಂಡು ಬದುಕಿದ ಮೇಲೂ ಮತ್ತೆ ತಮ್ಮ ಕುತಂತ್ರ ಬುದ್ಧಿಗಳು ಬಿಡ್ಲಿಲ್ಲ. ಮತ್ತ ಮುಂದೆ ಯಾವಾರ ಜಡ್ ಬಂದ್ರೆ ಆ ಲಸಿಕೆ ತಗೊಂಡದಕ್ಕೆ ಹಿಂಗಾಗಿ
ದುಷ್ಟ ಬುದ್ಧಿ ಯಾವಾಗಲೂ ದುಷ್ಟ ಬುದ್ಧಿನೇ. ಅದು ಏನು ಮಾಡಿದ್ರು ದುಷ್ಟ ಬುದ್ಧಿನೇ. ಅದಕ್ಕೆ ಬೇಕಾದ ಪ್ರೀತಿ ಮಾಡ್ರಿ, ಮತ್ತೆ ಅದು ಚೇಳಿಗೆ ಎಷ್ಟು ಪ್ರೀತಿ ಮಾಡಿದ್ರು ಕೊಂಡಿ ಹೊಡೆಯದೇ ಅದು. ಆ ಕೊಂಡಿ ಸಮೇತ ಆ ಚೇಳನ್ನು ಪ್ರೀತಿ ಮಾಡ್ತಾರೆ ಅವ್ರು, ಮೋದಿಯವರು. ಅದೇ ಅವ್ರಿಗೆ ಅವರಲ್ಲಿರೋ ವಿಶೇಷತೆ. ನೀನು ಕೊಂಡಿ ಇಲ್ಲ ಅಂತಂದ್ರೆ ಚೇಳಂತ ಹೆಂಗ್ ಅನ್ಬೇಕು, ಕೊಂಡಿ ಇರ್ಲಿ ಬಾ ಅಂತಾರ ಅವ್ರು. ಅದಕ್ಕೆ ಅವ್ರ ಮಹಾತ್ಮರು. ಈಗ ಸದ್ಯ ಕಣ್ಣೆದರಿ ಕಾಣುವ ಮಹಾತ್ಮರು ಅಂದ್ರೆ ಅವರೇ. ಹಿಂದಿನವ್ರು ಹೆಂಗಿದ್ರು ಏನೋ ಗೊತ್ತಿಲ್ಲ, ಈಗಿನವ್ರಂತೂ ಶುದ್ಧ ಬ್ರಹ್ಮ ಅಂದ್ರೆ ಶುದ್ಧ ಬ್ರಹ್ಮ. ಅಂಥವ್ರಿಗೆ ಸಹಿತ ದೇಶ ವಿದೇಶಗಳಲ್ಲಿ ಕುತಂತ್ರ ಮಾಡಿ ಏನೇನೋ ಮಾಡ್ತಿರ್ತಾರೆ. ಅವ್ರು ಏನು ಕುತಂತ್ರ ಮಾಡಿದ್ರು 3 ದಿನದಾಗ ಮತ್ತವ್ರದ್ದು ಹೊರಗೆ ಬಯಲಿಗೆ ಬಿದ್ದು ಮತ್ತವೆಲ್ಲ ಫಾಲ್ತು ಅಂಥೇಳಿ ಸಿದ್ಧ ಆಗಿ ಮತ್ತೆ ಅವರು ಶುದ್ಧ ಬ್ರಹ್ಮ ಶುದ್ಧವಾಗಿ ಉಳಿತಾರೆ. ಎದರಾಗೂ ಇರ್ಲಾರ್ದವನಿಗೆ ಒಂದು ಮಸಿ ಹಚ್ಚಬೇಕಂತ ಭಯಂಕರ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಏನು ಮಾಡಕ್ಕಾಗಲ್ಲ. ಸ್ವಚ್ಛ ಶುದ್ಧ ಇದ್ದವಂದು ಕೂದಲ 1000 ಮಂದಿ ಬಂದ್ರೂ ಅಳ್ಳಾಡ್ಸ್ಲಿಕ್ಕೆ ಆಗಂಗಿಲ್ಲ. ಶುದ್ಧ ಇದ್ದವಂದು. ಅಶುದ್ಧ ಇದ್ದನಂತಂದ್ರೆ ಸಮಸ್ಯೆ ಆಯ್ತು ಅಷ್ಟೇ. ಶುದ್ಧ ಇದ್ದವನಿಗೆ ಏನ್ ಮಾಡೋದು? ಪರಮಾತ್ಮನೇ ಸ್ವತಃ ರಕ್ಷಣೆ ಮಾಡ್ಲಿಕ್ಕೆ ನಿಂತಿರ್ತಾನ. ಯಾರು ಏನ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲೇನಾಯ್ತು, ಯಾರಿಗೆ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಏನೂ ಇಲ್ಲ. ಅಲ್ಲಿ ನಾ ಇಲ್ಲಿ ಮೇನ್ ಹೇಳಬೇಕಾಗಿದ್ದ ಉದ್ದೇಶ ಯಾರ ವಿರೋಧನೂ ಅಲ್ಲ ನಂದು. ನನಗೆ ಶುದ್ಧ ರೂಪದ ಸಾಹಿತ್ಯ ಬೇಕು. ಅದು ಎಲ್ಲೆಲ್ಲಿ ಅಶುದ್ಧ ಆಗ್ಯದಂತ ನನಗೇನು ಮಾಹಿತಿ ಅದಾವ ಅದನ್ನು ನಿಮಗೆ ಕೊಡ್ಲಿಕ್ಕತ್ತೀನಿ. ಅದಕ್ಕೆ ನಮಗೆ ಏನೇ ತಗೊಂಡ್ರೆ ಒಂದು ಸ್ವಲ್ಪ ಕಾಸ್ಟ್ಲಿ ಬಿದ್ದರೆ ಬೀಳಿ 2-3 ಕೂಡಿ ತಗೊಳ್ರಿ. 10 ಮಂದಿ 14 ಮಂದಿ ಸಹಿತ ಕೂಡಿ ತಗೋಬಹುದು. 14 ಮಂದಿ ನಡುವರ್ಕ್ ಒಂದೇ ಸೆಟ್ ತಗೊಂಡ್ರು ಸಾಕು. ಒಂದೊಂದು ಬುಕ್ ಒಬ್ಬೊಬ್ಬರು ಓದ್ಲಕ್ ನಿಮಗೆ ಒಂದೊಂದು ವರ್ಷ ಹಿಡಿತದ. ನಿಮ್ದು ಓದೋದ್ ಕೂಡ್ಲಿ ಏನ್ರಿ 15 ಇರ್ತಾವ. 15ನೇ ಬುಕ್ ಏನಿರ್ತದ ಪಾರಿಭಾಷಿಕ ಕೋಶ ಅಂತಂದ್ರ ಈ ಶರಣ ಸಾಹಿತ್ಯದೊಳಗ ಒಂದು ಏನಪ್ಪಾ ಅಂತಂದ್ರ ಶಬ್ದಗಳೇನು ಬಳಸ್ತೀವಲ್ಲ ಆ ಶಬ್ದಗಳ ಅರ್ಥ ಡಿಕ್ಷನರಿ. ಅದು ಪಾರಿಭಾಷಿಕ ಕೋಶ ಅಂತ 15 ಬುಕ್ ಇರ್ತಾವ. ಒಂದು ಸೆಟ್ ಬುಕ್ ಶುದ್ಧ ಬ್ರಹ್ಮ ಪೀಠದ ಕಡೆಯಿಂದ ನೀವೆಲ್ಲರೂ ಕೂಡಿರಿ ತಗೋರಿ, ಇಲ್ಲ ನಾ ಕೊಡಿಸಂದ್ರೆ ಕೊಡಿಸ್ತೀನಿ. ಒಂದು ಸೆಟ್ ಕೊಡಿಸ್ಬೋದು ನಾನು ಸ್ವಂತ ನನ್ನ ಇದ್ರಾಗ ನಾ ಬಜೆಟ್ನ ಕೊಡಿಸ್ತೀನಿ. ಇಲ್ಲ ನೀವು ಶುದ್ಧ ರೂಪದ ಸಾಹಿತ್ಯ, ಹಳಕಟ್ಟಿ ಅವ್ರದ್ದು ಶುದ್ಧ ರೂಪದ ಸಾಹಿತ್ಯ ಇಲ್ಲ ನನ್ನ ಹತ್ರ ಇಲ್ಲದ ಬುಕ್ ಇಲ್ಲಿ ಜೆರಾಕ್ಸ್ ಮಾಡ್ತೀನಿ. ನನಗೆ ಎಂಥವು ಬೇಕು ಏನ್ ಬೇಕು ಫುಲ್ ಅಷ್ಟು ತಗೊಂಡಿಲ್ಲ ನಾನು. ಅದು ಕಾಸ್ಟ್ಲಿ ಆಗ್ತದ ಅಂತೇಳಿ ನಾ ಜೆರಾಕ್ಸ್ ಮಾಡಿಸಿದವ. ಇಲ್ಲಿ 10 ಬುಕ್ ಹೆಂಗೆ ಇವು ಅದಾವ. ಅವೇನು ಯಾವಾಗ್ಲೂ ಎಂಗೇಜ್ ಇರಲ್ಲ, ಏನೂ ಇರಲ್ಲ. ಒಬ್ಬೊಬ್ರು ಓದಿ ಒಬ್ರಿಗೊಬ್ರು ಮುಟ್ಟಿಸ್ಕೋಬೇಕು. ಟರ್ನ್ ಓವರ್ ಮಾಡ್ತಿದ್ದೀರಿ ಅಂದ್ರೆ ನನ್ನ ಹತ್ರದ ಬುಕ್ಗಳು ತಗೋರಿ. 1-2 ಪೇಜ್ ಓದಿಲ್ಲ ನಾನು. ಚನ್ನಬಸವಣ್ಣವ್ರದ್ದು ವಚನ ಏನು ಭಕ್ತ ಸ್ಥಳದ ಒಂದು 15-20 ವಚನ 1-2 ಪೇಜ್ನಾಗ ಅದಾವ. ಮಹೇಶ ಸ್ಥಳದ ವಚನಗಳು 1-2 ಪೇಜ್ನಾಗ ಅದಾವ. ಇಲ್ಲಿ ತನ ಇಷ್ಟು ಬೊಂಬಾಟಾಗಿ ಹೇಳಕತ್ತೀವಿ ಅಂತಂದ್ರೆ ಬರೇ 1-2-3 ಪೇಜ್ನು ಓದಿಲ್ಲ ನಾವು ಇದ್ರೊಳಗೆ. ಅಷ್ಟು ಸಾಹಿತ್ಯ ಅದ ಅದ್ರೊಳಗೆ. ನಂಬರ್ ಅದಾವ, ಎಲ್ಲ ಇರ್ತಾವ. ವಚನಗಳಿಗೆ ನಂಬರ್ ಅವ, ಬುಕ್ಕಿಗೆ ನಂಬರ್ ಅದಾವ. ಅಷ್ಟೇ ನಮ್ಮ ಶುದ್ಧ ಬ್ರಹ್ಮ ಪೀಠದೊಳಗೆ ಯಾರ ಬಗ್ಗೆ ವಿರುದ್ಧ ಇಲ್ಲ. ಹಿಂಗ್ ಮಾಡ್ಯಾರ ಅಂತ ಒಂದು ಇತಿಹಾಸ ಅಷ್ಟೇ. ತಿದ್ದುಪಡಿ ಮಾಡ್ಯಾರ, ಆ ಸಾಹಿತ್ಯ ಮುಟ್ಟಬೇಡ್ರಿ ಅಂತ. ಅವ್ರ ಬಗ್ಗೆ ವಿರುದ್ಧ ಇಲ್ಲ. ಅವ್ರ ಏನ್ ಮಾಡ್ತಾರ, ಅವ್ರು ಬಂದ್ರಂದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಗೌರವ ಕೊಡೋದು ನಮ್ಮ ಕರ್ತವ್ಯ. ಆ ಕೆಲಸದಾಗ ಅವರು ಪ್ರಯತ್ನ ಮಾಡಿ ಅದು ತಿದ್ದಬೇಕಾದ್ರೂ ಸಾಮಾನ್ಯ ಕೆಲಸ ಅಲ್ಲದು. ಬಹಳ ತಲೆ ಕೆಡಿಸ್ಕೊಂಡು ಮಾಡ್ಬೇಕಾಗ್ತದ. ಸುಮ್ ಇದ್ದಂಗೆ ಕಾಪಿ ಮಾಡೋದು ಬೇರೆ, ತಿದ್ದಿ ಬರೆಯೋದು ಸಣ್ಣ ಕೆಲಸ ಅಲ್ಲ. ಯಾವುದೋ ಒಂದು ಉದ್ದೇಶ ಇಟ್ಟು ಅದನ್ನು ತಿದ್ಲಕ್ಕೆ ಹೋಗ್ತಾರಲ್ಲ, ಮತ್ತು ಅದು ಎಷ್ಟು ಹುಷಾರ್ತನದಿಂದ ಮಾಡ್ಬೇಕಾಗ್ತದೆ. ಈಗ ಮುಂದೆ ಹೋಗಮ್ಮ. ಶಿವಭಕ್ತರಲ್ಲಿ ಗರ್ಭೋತ್ಪತ್ಯವಾದ ಶಿಶುವಿಗೆ ಪಾದೋದಕದಿಂದ ಜಳಕವ ಮಾಡಿಸುವುದು. ಹೆಂಗಪ್ಪ ಇದು ದೀಕ್ಷೆ ಕೊಡೋದಂತಂದ್ರ ತಲೆ ಮೇಲೆ ಕಾಲಿಟ್ಟು ನೀರು ಹಾಕ್ತಾರಲ್ಲ, ಪಾದದ ಉದಕದಿಂದ ಜಳಕ ಮಾಡಿಸೋದು. ಗುರುವಿನ ಪಾದ ತಲೆ ಮೇಲೆ ಇಟ್ಟು ನೀರು ಹಾಕೋದು. ಈ ಗುರುವಿನ ಪಾದ ತಲೆ ಮೇಲೆ ಇಟ್ಟು ನೀರು ಹಾಕೋದು ಪಾದೋದಕದಿಂದ ಜಳಕ ಮಾಡಿಸೋದು ಅಂತೇಳಿ ವಚನ ಸಾಹಿತ್ಯದೊಳಗ ಸ್ವತಃ ಚನ್ನಬಸವಣ್ಣವರೇ ಬರ್ದಾರ. ಮತ್ತ ಅದೇ ವಚನ ಸಾಹಿತ್ಯ ಹೇಳಂತವ್ರು ನಕಲಿ ಶರಣರು ಏನ್ ಮಾಡ್ಲಕತ್ತರು, ಗುರುವಿನ ಪಾದ
ತಲೆ ಮೇಲೆ ಇಟ್ಕೊಂಡದ್ದು. ಕಲಬುರಗಿ ಶರಣಬಸವೇಶ್ವರ ಶರಣಬಸಪ್ಪ ಅಪ್ಪ ನಮ್ಮ ಅಪ್ಪನ ಕ್ಲಾಸ್ಮೇಟ್ ಅವರು ಸಮಾಧಿಸ್ಥರಾದಾಗ ಅವ್ರ ತಲೆ ಮೇಲೆ ಗುರುವಿನ ಪಾದ ಇಟ್ಟು ನೀರು ಹಾಕಿದ್ರೆ ಇವರೇ ಟೀಕೆ ಮಾಡಿದರು. ಏನ್ ಸಮಸ್ಯೆ? ವಚನ ಸಾಹಿತ್ಯ ಚಂದ ಓದಿಲ್ಲ ಅವರು, ನಕಲಿ ಚಂದ್ರು, ಸುಮ್ ಟೀಕೆ ಮಾಡಿದ್ರೆ ಒಂದ್ ಕೆಲಸ ಅವರು. ಇಲ್ಲದ ನೋಡ್ರಿ, ಶಿವಭಕ್ತರಲ್ಲಿ ಗರ್ಭೋತ್ಪತ್ತವಾದ ಶಿಶುವಿಗೆ ಪಾದೋದಕದಿಂದ ಜಳಕ ಮಾಡಿಸೋರು. ವೀರಶೈವ ಪದ್ಧತಿ ಅಂತೇಳಿ ಯಾರು ಫಾಲೋ ಮಾಡ್ತಾರ ಅವರು ಪಾದೋದಕಕ್ಕೆ ಎಷ್ಟು ಮಹತ್ವ ಕೊಡ್ತಾರಂದ್ರ ಗುರುವಿನ ಪಾದೋದಕದಿಂದ ಜಳಕ ಮಾಡ್ತಾರ. ಮನಿ ತುಂಬಾ ನೀರು ಹೊಡಿತಾರ, ಪಾದ ತೊಳೆದ ನೀರು ಧೂಳೋದಕ ಅಂತೇಳಿ. ಪಾದ ಉದಕ ಅಂದ್ರೆ ಪಾದೋದಕ ಅಂದ್ರೆ ಪಾಪ ಮತ್ತು ದೋಷ ಎರಡು ಏನ್ ಮಾಡ್ತದ? ನಿವೃತ್ತಿ ಮಾಡುವಂತ ಉದಕ ಅದು. ಪಾದೋ ಅಂತಂದ್ರ ಪಾಪ ನಿವೃತ್ತಿ, ದೋಷ ನಿವೃತ್ತಿ. ಅದಕ್ಕೆ ಟೀಕೆ ಮಾಡಿದ್ರ ನಿವೃತ್ತಿ ಆಗೋದ್ರ ಬದಲಿ ಪ್ರಾಪ್ತಿ, ಪಾಪ ಪ್ರಾಪ್ತಿ, ದೋಷ ಪ್ರಾಪ್ತಿ. ಪಾಪ ಮತ್ತು ದೋಷಗಳ ಪ್ರಾಪ್ತಿ ಮಾಡಿ ನಾ ಜಗತ್ತಿನಾಗ ಬೆಳಕಾಗ್ತೀನಿ ಅಂತಂದ್ರ ಹಿಡಿದದ್ದು ದಾರಿ ಕೆಟ್ಟ ದಾರಿ. ಉದ್ಧಾರ ಆಗ್ತೀನಿ ಅಂದ್ರೆ ಎಂದ್ ಉದ್ಧಾರ ಆಗ್ಬೇಕು? ಪಾದೋದಕ ವಿರೋಧ ಮಾಡಿದವರು, ಜಂಗಮರನ್ನು ವಿರೋಧ ಮಾಡಿದವರು, ಇವರೆಲ್ಲ ಎಂದ್ ಉದ್ಧಾರ ಆಗ್ತಾರ? ಅದಕ್ಕೆ ಶಿವಭಕ್ತರಲ್ಲಿ ಗರ್ಭೋತ್ಪತ್ತವಾದ ಶಿಶು, ಅವ್ರ ಮನೆಯಾಗ ಹುಟ್ಟಿದ ಮನುಷ್ಯ ಏನ್ ಮಾಡ್ಬೇಕು? ಪಾದೋದಕದಿಂದ ಜಳಕವ ಮಾಡಿಸುವುದು. ಮತ್ತೇನ್ ಮಾಡಬೇಕು? ವಿಭೂತಿ ಪಟ್ಟವಂ ಕಟ್ಟಿ ಕೊರಳಲ್ಲಿ ಲಿಂಗ ಸಾಹಿತ್ಯ ಮಾಡುವುದು. ಕೊಳ್ಳಾಗ ಲಿಂಗ ಕಟ್ಟಿರಬೇಕು, ಹಣೆಗೆ ವಿಭೂತಿ ಹಚ್ಕೋಬೇಕು. ಮತ್ತೇನದ? ಪ್ರಸಾದದ ಎಣ್ಣೆ, ಬೆಣ್ಣೆ, ಹಾಲು, ತುಪ್ಪವನ್ನೆರೆದು ಸಲಹುವುದೇ ಆಚಾರ. ಎಣ್ಣೆ, ಬೆಣ್ಣೆ, ತುಪ್ಪ ನೀವೇನು ಮಾಡ್ತೀರಿ ಪರಮಾತ್ಮನಿಗೆ ನೈವೇದ್ಯ ಹಿಡಿದ್ರೆ ಅದರದ ಪ್ರಸಾದವನ್ನೇ ಈ ಶರೀರಕ್ಕ ಉಣಿಸಿ ಬೆಳೆಸೋದಕ್ಕೆ ಇದಕ್ಕೇನಂತಾರೆ? ಆಚಾರ ಅಂತಾರೆ. ಇರುಳು ಗೂಳಿ ಭೂತ ಸೋಂಕಿತೆಂದು ಕಾಣಿಕೆಯ ಬೆಸಗೊಂಡು, ಇರುಳು ಗೂಳಿ ಭೂತ ಸೋಂಕಿತೆಂದು ಕಾಣಿಕೆಯ ಬೆಸಗೊಂಡು ಲೌಕಿಕಾಚಾರವ ಮಾಡುವ ಭಕ್ತಂಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲ. ಪ್ರಸಾದವಿಲ್ಲದವನಿಗೆ ಮುಕ್ತಿ ಇಲ್ಲ. ಏನಪ್ಪಾ ಅಂತಂದ್ರ ಈ ರೀತಿ ಪಾದೋದಕದಿಂದ ಜಳಕ ಮಾಡೋದು, ವಿಭೂತಿ ಹಚ್ಕೊಂಡಿರೋದು, ಲಿಂಗ ಕಟ್ಕೊಂಡಿರೋದು, ಪ್ರಸಾದದ ಎಣ್ಣೆ, ಬೆಣ್ಣೆ, ಹಾಲು, ತುಪ್ಪವನ್ನೆರೆದು ಸಲಹುವುದಂತಂದ್ರೆ ಪ್ರಸಾದವನ್ನು ಉಂಡೆ ಬೆಳೆಯೋದು, ಇದಕ್ಕೆ ಆಚಾರ ಅಂತಾರೆ. ಈ ಆಚಾರ ಮಾಡೋದು ಬಿಟ್ಟು ಇರುಳ ಗೂಳಿ ಅಂತಂದ್ರೆ ಏನು? ಗೂಳಿ ಅಂತಂದ್ರ ಏನ್ ಬೇಕದು ತಿಂದು ಹೆಂಗ್ ಬೇಕಂಗ ಇರೋದು. ಭೂತ ಸೋಂಕಿತೆಂದು ಅಂದ್ರ ಎಲ್ಲಿ ಬಡತನ ಅನ್ನೋದು ನನಗೆ ಬಂದೀತು ಅಂತ ಹೇಳಿ ಏನ್ ಮಾಡ್ತಿರ್ತಾನ? ಕಾಣಿಕೆ ಬೆಸಕೊಂಡು ಭಿಕ್ಷೆ ಬಿಡ್ತಾನ. ಜಂಗಮ ಅದೀನಿ ನಾನು ಅಂತೇಳಿ ಭಿಕ್ಷೆ ಬೇಡ್ಕೊ ತಿರ್ಗಾಡೋದು. ಭಿಕ್ಷೆ ಬಿಡೋದು ಬಹಳ ಚಲೋ. ಒಂದ್ ಸ್ವಲ್ಪ ಮರ್ಯಾದೆ ಬಿಟ್ರೆ ಎಷ್ಟು ಆರಾಮ ಇರ್ತದ. ರೊಕ್ಕನೇ ರೊಕ್ಕ. ಏಸ್ ಮಂದಿ, 100 ಮಂದಿ ಕೇಳಿದ್ರೆ ಒಂದು 75 ಮಂದಿರ ಕೊಡ್ತಾರ. ಒಂದು 25 ಮಂದಿ ಬಿಟ್ರೆ ಬಿಡಲ್ಲ, 75 ಮಂದಿ ಕೊಡ್ತಾರ ನಮ್ಮ ದೇಶದಾಗ. ಆ ರೊಕ್ಕ ಖರ್ಚೆ ಆಗಂಗಿಲ್ಲ. ಅಡಿಗೆ ಮಾಡಿದಲ್ಲಿ ಓಕೆ ಅಲ್ಲಿ ಭಿಕ್ಷೆ ಬಿಡ್ತಾರೆ, ಸೀದಾ ಊಟ ಸಿಗ್ತದ, ನಾಷ್ಟ ಸಿಗ್ತದ, ಮತ್ತೆ ಎಲ್ಲಿ ಬೇಕಲ್ಲ ರೊಕ್ಕ ಸಿಗ್ತದ. ರೊಕ್ಕನೇ ಖರ್ಚಾಗಲ್ಲ. ಲಕ್ಷ ಕೋಟಿ ಅವ ಹಂಗೆ ಜಮಾ ಇಟ್ಟು ಸಾಯ್ತಾವ. ಹಂಗ ಇದೇನದ? ಭಿಕ್ಷೆ ಬೇಡಿದೆ ಇರುಳಗೂಳಿ. ಎಲ್ಲಿ ಅಂದ್ರೆ ಇರುಳಗೂಳಿ ಅಂತಂದ್ರ ಇದು ಯಾವುದು ಗೊತ್ತಿರ್ಲಾರ್ದಂತ ಗೂಳಿ ಇದ್ದಂಗಿದ್ದಾವ ಅಂತ. ಕೊಳ್ಳಾಗ ಲಿಂಗಿಲ್ಲ, ಹಣೆಗೆ ಏಬತ್ತಿಲ್ಲ, ಪಾದೋದಕ ಇಲ್ಲ, ಇವೆಲ್ಲ ಗೂಳಿಗಳು. ಇವಕ್ಕ ಭೂತ ಸೋಂಕಿ ಐತೆ ಅಂತಂದ ಬಡತನ ಎಂಬ ಭೂತ ಎಲ್ಲರ ಬಂದು ನನಗೆ ಕಷ್ಟಕ್ಕೆ ಈಡಂಗಂದ್ರೆ ಕಾಣಿಕೆ ಬೆಸಗೊಂಡು ಬರೀ ಭಿಕ್ಷೆ ಬೇಡ್ಕೋತ ಲೌಕಿಕ ಆಚಾರ ಮಾಡುವ ಭಕ್ತಂಗೆ ಅವನೇನ್ ವೇಷಧಾರಿ ಇರ್ತಾನ. ವೇಷಧಾರಿ ಇರ್ತಾನ, ಅವನಿಗೆ ಗುರುವಿಲ್ಲ, ಲಿಂಗವಿಲ್ಲ, ಏನೇನು ಇಲ್ಲ. ಎಷ್ಟು ವಿಚಿತ್ರ ಇರ್ತದ ಮಜಾ ಅಂದ್ರ, ಪ್ರತಿ ಸಲ ಮನಿ ದೇವರಿಗೆ ಅಲ್ಲಿ ಕರುಣೇಶ್ವರ ರುದ್ರಾಭಿಷೇಕ ಅದು ನಮ್ಮ ಪೂರ್ವಜರವರು ಅವ್ರದ್ದು ಮಾಡಿಸ್ತೀವಿ. ಬನ್ನಿ ಬಸವೇಶ್ವರ ಗವಾದೊಳಗೆ ಒಬ್ಬ ಸಾಧು ಇರ್ತಾನ ಅಲ್ಲಿ ಗುಡಿ ಒಳಗೆ. ಬನ್ನಿ ಬಸವೇಶ್ವರ ಅಂದ್ರೆ ಕಾಶಿ ಜಗದ್ಗುರುಗಳವರು. ಬನ್ನಿ ಬಸವೇಶ್ವರರು ಸಂಚಾರಕ್ಕೆ ಬಂದಾಗ ಇಲ್ಲೇ ಇರ್ತೀನಪ್ಪ,
ಸಮಾಧಿ ಕಟ್ಟ್ರಿ ಅಂತೇಳಿ ಒಂದು ಸಮಾಧಿ ಕಟ್ಟಿ ಅದ್ರ ಒಳಗೆ ಕೂತ್ಬಿಟ್ರು ಅವ್ರು. ಕುಂತು ಜೀವನ್ ಸಮಾಧಿ ತಗೊಂಡ್ಬಿಟ್ರು, ಐಕ್ಯ ಆಗಿಬಿಟ್ರು ಅವ್ರು. ಅಲ್ಲಿ ನಾವು ಹೋಗಿ ನಮಸ್ಕಾರ ಮಾಡಾಗ ಯಾವಾಗನು ಗುಡಿ ತೆರ್ಕೊಂಡು ಒಬ್ಬ ಸಾಧು ಇರ್ತಿದ್ದ. ಈ ಸಾರಿ ಅವ್ನು ಎಕಡೆ ಹೋಗಿದ್ನೇನು ಸಾಧು ಕೀಲಿ ಹಾಕೊಂಡು ಹೋಗ್ಬಿಟ್ಟಿದ್ದ. ಆ ಕಿಟಕಿ ಒಳಗಿಂದ ದೇವ್ರಿಗೆ ನಮಸ್ಕಾರ ಮಾಡಿದೆವು. ನಮ್ದೇನು ಕಾಣಿಕೆ ಗಿಣಿಕೆ ಕಿಟಕಿಯಾಗ ಹಾಕಿ ಏನು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ ಸಮಾಧಾನ ಹೊಂದಿ ನಮಗೇನು ಅಲ್ಲಿರುವ ಸಾಧು ಸತ್ಪುರುಷರು ಯಾರು ಜೀವಂತ ಬನ್ನಿ ಬಸವೇಶ್ವರರು. ಅಲ್ಲಿರುವ ಮೂರ್ತಿಗಳು ಅವು ಏನು ವಿಗ್ರಹಗಳೇನದವ ಸಾಂಕೇತಿಕವಾಗಿ ಕುರುಹುಗಳು ಅಷ್ಟೇ. ಬನ್ನಿ ಬಸವೇಶ್ವರ ಕುರುಹುಗಳು. ಒಳಗ ಸಮಾಧಿ ಒಳಗಿರ್ತಾರೆ. ಅಲ್ಲಿ ಒಂದು 5 ನಿಮಿಷ ಧ್ಯಾನ ಮಾಡ್ಬೇಕು. ಸಿದ್ದರಾಮೇಶ್ವರ ಸಲಾಪುರ ಸಿದ್ದರಾಮೇಶ್ವರ ಗುಡಿಗೆ ಹೋದ್ರೆ ಹೆಂಗೆ ಧ್ಯಾನ ಮಾಡ್ತೀರ ಹಂಗೆ ಇಲ್ಲಿ ಧ್ಯಾನ ಮಾಡ್ಬೇಕು. ಸಮಾಧಿ ಜೀವಂತ ಸಮಾಧಿ ಇದ್ದಲ್ಲಿ ಒಂದು 10 ನಿಮಿಷ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಅಥವಾ ಓಂ ನಮಃ ಶಿವಾಯ ಏನಾರ ನೀವು ಒಂದು 5 ನಿಮಿಷ ನೀವು ಅಲ್ಲಿ ಕೂತು ಧ್ಯಾನ ಮಾಡಿದ್ರಂದ್ರೆ ಅವ್ರು ನಿಮ್ಮ ಕಾಂಟ್ಯಾಕ್ಟ್ನಾಗ ಬಂದ್ಬಿಡ್ತಾರೆ. ಅಂಥದ್ದು ಏನೆಲ್ಲ ಮಾಡಿ ಹೋಗಾಗ್ನು ಬಸ್ ಅವು ಸಿಕ್ಕು, ಹೊಳೆ ಬರಾಗ್ನು ವ್ಯಾನ್ನಾಗ ಯಾರೋ ಕರ್ಕೊಂಬಂದ್ರು. ಏನು ಆರಾಮ್ ತಗೊಂಡವ್ರು. ಬಸ್ ಸ್ಟ್ಯಾಂಡಿಗೆ ಹೋಗೋ ತನಕ ಎಲ್ಲಿ ಹೋಗ್ಯದ ಸಾಧು ಸಿಗಲೇ ಇಲ್ಲ, ಎಲ್ಲಿ ಹೋಗ್ಯಾನ ಸಾಧು ಸಿಗಲೇ ಇಲ್ಲ. ಒಳಗೆ ಮನಸ್ಸಿನಾಗ ಏನೋ ಒಂದು ಗ್ಯಾಪ್, ಅವ್ನ ದರ್ಶನ ಆಗಲಾರ್ದಕ್ಕೆ ಹೆಂಗ್ ಮಾಡ್ಬೇಕು. ಈಗ ಶರಣ ಕಡೆ ಹೋಗ್ಯಾನ. ಇನ್ನೇನು 5 ನಿಮಿಷದ ಬಸ್ ಬರ್ಲಕ್ಕ ಬಸ್ ಸ್ಟ್ಯಾಂಡ್ನಾಗ ಪ್ರತ್ಯಕ್ಷ ಆಗ್ಬಿಟ್ಟ ಸಾಧು. ಹೋಗಿದ್ದೇನಪ್ಪ ಗುಡಿಗೆ? ಹೋಗಿದ್ನಪ್ಪ. ನೀ ಇರ್ಲಾರ್ದಕ್ಕೆ ಮನಸ್ಸಿಗೆ ಒಂಥರ ಏನೋ ಕಳ್ಕೊಂಡಂಗೆ ಆಲಕತ್ತದ. ಬಾ ಇಲ್ಲ ಬಾ ಚಾ ಕುಡಿಯಂಬ. ಚಾಗೆ ಏನು ಕುಡಿಯಂಗಿಲ್ಲಪ್ಪ, ನಿನ್ಗೇನೋ ಕೊಡ್ಬೇಕಂತ ತಂದಿರ್ತೀನಿ, ನೀನು ಹಿಂಗೆ ಸಿಗ್ಲಿಲ್ಲ ಅಂದ್ರೆ ಯಾರಿಗೆ ಕೊಡ್ಬೇಕು? ಅಲ್ಲಿ ಎಲ್ಲಾರ ಇಟ್ಟು ಅಂದ್ರೆ ಯಾವರ ದನಕಾಯಿ ಹೋದ್ರಿ ಏನೋ. ಇಲ್ಲ ನಿನ್ ಬೆಲ್ಲಿದ್ರೆ ಎಲ್ಲಿ ಹೋಗ್ತದೆ? ಈ ವರ್ಷ ಎಲ್ಲ ಮುಂದಿನ ವರ್ಷ ಬರ್ತೈತಿ, ಕೊಟ್ಟು ಏನ ಎಲ್ಲಿ ಬಾ. ಪ್ರೀತಿ ಇವು ಒಂದು ಒಳಗೆ ಏನೋ ಒಂದು ಗ್ಯಾಪ್ ಇದ್ದದ್ದು ಅದು ಹೆಂಗ್ ಫಿಲ್ಲಪ್ ಅಂತಂದ್ರೆ ಪೂರ್ತಿ ಸಮಾಧಾನ ಆಗ್ಬಿಡ್ತು. ಅವ ಬಂದು ಅಂದ್ಮೇಲೆ ಶಾಂತ ಆಯ್ತು, ಆರಾಮ ಊರಿಗೆ ಬಂದ. ಇದು ಏನೋ ಒಂದು ಕಳ್ಕೊಂಡಂಗೆ ಅದು ಕಳ್ಕೊಂಡಂಗೆ ಆಗ್ಲಾರ್ದಕ್ಕ ಒಂದು ಹಿಂದೆ ಈಶ್ವರ ಕೃಪೆ ಅಂತ ಇರ್ತದ. ಯಾಕಷ್ಟು ಮನ್ಸಿಗೆ ಅಷ್ಟು ಗೊತ್ತಿಲ್ಲ ಅದೇನೆಲ್ಲ ಅಂತ ಈಶ್ವರನೇ ಬನ್ನಿ ಬಸವೇಶ್ವರ ರೂಪದಾಗ ಬಂದು ದರ್ಶನ ಕೊಟ್ಟು ಹೋಗ್ಬಿಡ್ತಾನ. ಇಷ್ಟು ಮಜಾ ಇರ್ತದ. ಯಾರ ಮುಂದೆ ಹೇಳಿದ್ರೆ ನಂಬಲ್ಲ. ಏನಪ್ಪ ಹಿಂಗ ಏನೋ ಹೇಳ್ತಿರ್ತಾನ. ಆದ್ರೆ ನನಗಾದ ಅನುಭವ ಆನಂದ ನಿಮ್ಮ ಮುಂದೆ ಹಂಚ್ಕೊಳ್ತೀರಿ ಅಷ್ಟೇ. ಅದು ನಿಮ್ಗೆ ಕೇಳಿ ಖುಷಿ ಆದ್ರೆ ಆಗ್ಬೋದು, ಏನೇ ಹೇಳ್ತಾನೆ ನಡಿ ಅಂದ್ರೆ ಅನ್ಬೋದು. ಅದಕ್ಕೆ ಇಲ್ಲೇನದ ಅಂತಂದ್ರೆ ಆ ರೀತಿ ಇದ್ದವನಿಗೆ ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ ಅಂದ್ರೆ ಕಣ್ಣೆದ್ರೆ ಗುರುಗಳಿದ್ರು ಅವ್ರು ಗುರುಗಳು ಅನ್ಸಂಗಿಲ್ಲ. ಕೊಳ್ಳಾಗಿ ಲಿಂಗ ಇದ್ರು ಲಿಂಗ ಅನ್ಸಂಗಿಲ್ಲ. ಹಣಿಗೆ ವಿಭೂತಿ ಇದ್ರೆ ಅದು ವಿಭೂತಿ ಅನ್ಸಂಗಿಲ್ಲ. ರುದ್ರಾಕ್ಷಿ ಅನ್ಸಂಗಿಲ್ಲ. ಅಂತವ್ರು ಏನ್ ಕೊಳ್ಳಾಗಿ ಹಾಕೊಂಡ್ರು ಅವರಿಗೆ ಅದಕ್ಕೆ ಸಂಬಂಧ ಇರಂಗಿಲ್ಲ ಅಂತ. ಸಂಬಂಧ ಇರ್ಲಾರ್ದವ್ರು ಇರ್ತಾರೆ. ಈ ರೀತಿ ಸಂಬಂಧ ಇರ್ಲಾರ್ದವ್ರು ಇದಕ್ಕೆಲ್ಲ ಇಷ್ಟು ಸಂಬಂಧ ಇಟ್ಕೊಂಡೇ ನಾವು ಜೀವನ ಮಾಡುವವರಿಗೆ ಮೋಕ್ಷ ಎಷ್ಟು ಕಷ್ಟ ಆದ. ಸಂಬಂಧ ಇರ್ಲಾರ್ದೆ ಸುಮ್ಮನೆ ವೇಷ ಹಾಕೊಂಡು ಸ್ವಾಮಿಗಳಾಗಿ ವೇಷ ಹಾಕೊಂಡು ಭಕ್ತರಾಗಿ ನಾಟಕ ಮಾಡ್ತಿರ್ತಾರಲ್ಲ, ಇವ್ರಿಗೆ ಎಂದು ಮುಕ್ತಿ ಸಿಗ್ತದ ಅಂತ ಕೇಳ್ತಾರ ಅವ್ರು ಚನ್ನಬಸವಣ್ಣವ್ರು. ಇವರೊಳಗ ಗೂಳಿಗಳು ಭೂತ ಸೋಂಕೀತೆಂದು ಕಾಣಿಕೆ ಬೆಸಗೊಂಡು ಲೌಕಿಕ ಆಚಾರ ಮಾಡುವ ಭಕ್ತಂಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲದವಂಗೆ ಮುಕ್ತಿ ಇಲ್ಲ. ಮುಗೀತು. ಅವ ಏನ್ ಆಚಾರ ಮಾಡ್ತಾನ ಹೊರಗ ನೋಡೋದಕ್ಕ ನಾಟಕ ಮಾಡ್ತಿರ್ತಾನ ದೊಡ್ಡ ಸ್ವಾಮಿಯಾಗಿ. ಅವನು ಒರಿಜಿನಲ್ ಸ್ವಾಮಿನೇ ಅಲ್ಲ, ಒರಿಜಿನಲ್ ಜಗದ್ಗುರುನೇ ಅಲ್ಲ, ಒರಿಜಿನಲ್ ಅಲ್ಲೇ ಅಲ್ಲ. ಅವರೆಲ್ಲರೂ ಕೂಡಿ ಒಂದು ಟೀಮ್. ಈ ಜಗದ್ಗುರುಗಳ ಪೀಠಕ್ಕೆ ನಮಗೆ ಸೀಟ್ ಕೊಟ್ಟಿಲ್ಲ, ನಮಗೂ ಕರ್ಕೊಂಡಿಲ್ಲ ಅಂತೇಳಿ ಅತೃಪ್ತರದ ಒಂದು ಗುಂಪು. ಆ ಅತೃಪ್ತರ ಗುಂಪು ಏನ್ ಮಾಡದ, ಒಂದಿಷ್ಟು ಜನರಿಗೆ ಡಿವೈಡ್ ಮಾಡಿ ತನ್ನ ಹಿಡಿತದಾಗ ಇಟ್ಕೊಂಡು ತಮ್ಮ ಮನಸ್ಸಿಗೆ ಬಂದಂಗೆ ನಡಿಲಕತ್ತದ. ಅವ್ರಿಗೆಂದು ಮೋಕ್ಷ ಇಲ್ಲ, ಮುಕ್ತಿ ಇಲ್ಲ. ಆ ರೀತಿ ಮಾಡಿದವ್ರಿಗೆ ಇದನ್ನರಿದು ಅಷ್ಟಾವರಣ ಪಂಚಾಚಾರದಲ್ಲಿ ನಚ್ಚು ಮಚ್ಚು ಅಚ್ಚೊತ್ತಿದಂತಿಲ್ಲದೆ ಅವರ ಮೆಚ್ಚುವರೆ ನಮ್ಮ ಕೂಡಲ ಚನ್ನ ಸಂಗಯ್ಯನ ಶರಣರು ಅಂತ. ಯಾರು ಈ ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಯಾರು ಇದನ್ನ ಸರಿಯಾಗಿ ತಿಳ್ಕೊಂಡು ನಚ್ಚು ಮಚ್ಚು ಅಂದ್ರೆ ಸರಿಯಾಗಿ ತಿಳ್ಕೊಂಡವ್ರು, ನಚ್ಚು ಅಂದ್ರೆ ಮೆಚ್ಚುವುದು
ಸರಿಯಾಗಿ ತಿಳ್ಕೊಂಡು ಅಚ್ಚೊತ್ತಿದಂತೆ ಇರ್ಬೇಕು. ಅದ್ರೊಳಗೆ ಸೀಲ್ ಹಾಕಿದಂಗೆ ಇರ್ಬೇಕು. ಅಚ್ಚ ಅಂತಾರ ಅವ್ರು. ಅಷ್ಟಾವರಣ ಅಂತಂದ್ರೆ ಇವರಿಗೆ ಅನ್ಬೇಕು, ಪಂಚಾಚಾರಿಗಳಂದ್ರೆ ಇವರಿಗೆ ಅನ್ಬೇಕು, ಚಟಸ್ಥಲ ಸಿದ್ಧಾಂತಿಗಳಂದ್ರೆ ಇವರಿಗೆ ಅನ್ಬೇಕು. ಅಚ್ಚೊತ್ತಿದಂತೆ ಇದ್ದವ್ರಿಗೆ ಮಾತ್ರ ಕೂಡಲ ಚೆನ್ನ ಸಂಗನ ಶರಣರು ಮೆಚ್ಚುತ್ತಾರ. ಈ ನಾಟಕ ಮಾಡೋರಿಗೆ ಎಂದು ಮೆಚ್ಚಂಗಿಲ್ಲ. ಅದಕ್ಕೆ ನಾಟಕ ಮಾಡಬೇಡ್ರಿ, ಒರಿಜಿನಲ್ ಆಗಿ ಏನ್ ತಿಳ್ಕೋಬೇಕು ಪರ್ಫೆಕ್ಟ್ ಆಗಿ ತಿಳ್ಕೋರಿ ಅಂತೇಳಿ ಚನ್ನಬಸವಣ್ಣವ್ರು ಹೇಳಿ, ಅದಕ್ಕೇನ್ ಮಾಡ್ಬೇಕು, ಆಚಾರದಲ್ಲಿ ಬಂದೋಬಸ್ತ್ ಇರಬೇಕು. ಹೆಂಗ ಅಂತಂದ್ರ ಆಚಾರದಾಗ ಬಂದೋಬಸ್ತ ಭಕ್ತ ಭವಿ ಅಂತ ಅಂದ್ಮೇಲೆ ಮನೆಯೊಳಗ ಎಲ್ಲರೂ ಒಂದು ದಾರಿ ಹಿಡಿಬೇಕು, ಎಲ್ಲರೂ ಹಿಡಿಬೇಕು ಟೋಟಲ್. ಒಬ್ಬ ಲಿಂಗ ಕಟ್ಕೊಂಡು ಭಕ್ತ ಆದ, ಇನ್ನು ಉಳಿದವರು ಭವಿಗಳಾದರು ಅಂತ ಅನ್ಕೊಳ್ರಿ. ಭಕ್ತ ಭವಿಯ ಸಂಘ ಬೆರೆಸಬಾರದು ಅಂತ ಹೇಳ್ತಾರಲ್ಲ. ಈಗ ಅವ ಭಕ್ತ ಆದವ ವೀರಶೈವ ಪದ್ಧತಿಗೆ ಬಂದ ಮೇಲೆ ಅವ್ರ ಭವಿಗಳು ಇರ್ತಾರ. ಮದ್ಯ ಮಾಂಸ ಎಲ್ಲಿ ಬೇಕಲ್ಲಿ ತಿನ್ನೋದು, ಹೆಂಗ್ ಬೇಕಂಗ್ ಇರೋರು ಏನೋ ಇರ್ತಾರ. ಅವ್ರವ್ರ ವಿಚಾರ ಆಚಾರ ಈ ಒಂದು ವೀರಶೈವ ಪದ್ಧತಿ ಪ್ರಕಾರ ಇರ್ಬೇಕಂತ ಯಾವ ಡಿಸೈಡ್ ಮಾಡ್ತಾನಲ್ಲ, ಅದಕ್ಕೆ ನಿಮಗೆ ಲೌಕಿಕದಾಗ ಹೆಂಗ್ ಉತ್ತರ ಕೊಡ್ಬೇಕಪ್ಪ ಅಂತಂದ್ರ, ಈಗ ಜಂಗಮರ ಮನಿ ಅಥವಾ ಬ್ರಾಹ್ಮಣರ ಮನಿ ಹಿಂಗೇನಾರ ಇದ್ದು ಅಂತಂದ್ರ ಅವ್ರ ಮನೆಯೊಳಗೆ ಹುಡುಗಗ ಈ ಬೇರೆ ವರ್ಗದ ಹೆಣ್ಣು ಮಕ್ಕಳಿಗೆ ತಗೊಂಡು ಮದುವೆ ಮಾಡ್ಕೊಂಡ್ರ ಅಂತಂದ್ರ ಭಕ್ತರ ಮನೆಯ ಕನ್ಯೆಯನ್ನ ಜಂಗಮರು ಮಾಡ್ಕೊಂಡ್ರು ಅಂತ ಮಾಡ್ಕೊಳಕ್ ಬರ್ತದ, ಪದ್ಧತಿ ಅದ, ಅದಕ್ಕೇನು ತೊಂದರೆ ಇಲ್ಲ. ಭಕ್ತರ ಮನೆಯ ಕನ್ಯೆಯನ್ನ ಜಂಗಮರು ಮಾಡ್ಕೋಬಹುದು. ಮಾಡ್ಕೊಂಡ್ಮೇಲೆ ಸಾಮಾನ್ಯವಾಗಿ ಏನಾಯ್ತಪ್ಪ ಅಂತಂದ್ರೆ, ಆ ಹೆಣ್ಮಗಳು ಏನಾದಳು ಈಗ ಅಲ್ಲಿ ಅವ್ರ ಮನೆಗೆ ಹೋಗಿ, ಜಂಗಮರ ಮನೆಗೆ ಹೋಗಿ ಆಕಿ ಏನಾದಳು ಹೆಣ್ಮಗಳು ಭಕ್ತ ಆಗಿ ಹೋಗಳೀಗ ಅಲ್ಲಿ ಜಂಗಮನೇ ಆಗಿಬಿಡ್ತಾಳ ಆಕಿ. ಜಂಗಮ ಆದ್ಮೇಲೆ ಆಕಿ ತಮ್ಮಗ ತನ್ನ ಮಗಳು ಕೊಡ್ಲಕ್ ಬರಲ್ಲ. ಇದು ಮಜಾ ಈ ಧರ್ಮದ ವಿಚಾರದಾಗ. ನಮ್ ತಮ್ಮದನ, ನಮ್ ತಮ್ಮಗ ನನ್ನ ಮಗಳು ಕೊಡ್ತೀನಿ ಅಂತ ಬರಂಗಿಲ್ಲ. ಗೊತ್ತಾಯ್ತ್ರ? ಏನ್ ಗಂಟೆ ಹೊಡ್ಲಿಕ್ಕತ್ತಲ್ಲ? ಈಗ ಆಕಿ ಅಕ್ಕ ತನ್ನ ಮಗಳಿಗೆ ತನ್ನ ತಮ್ಮಗ ತವ್ರ ಮನಿ ಅಂತೇಳಿ ಕೊಡ್ಲಕ್ ಬರಂಗಿಲ್ಲ. ಬರ್ತದೇನದು? ಹಂಗ ಬರ್ತದೇನ್ರಿ? ಬರುದಿಲ್ಲ. ಆಕಿ ಜಂಗಮಾಗ್ಬಿಟ್ಲಕ್ಕಿ ತೆಳಗ್ ಹೋಗ್ಲಕ್ ಬರಂಗಿಲ್ಲ. ಮತ್ತ ಆಕಿ ಮ್ಯಾಲ ಹೋದಕ್ಕೆ ಮತ್ತೆ ತೆಳಗ್ ಬಂದು ಕೊಡ್ಲಕ್ ಆಗಂಗಿಲ್ಲ. ಮುಂದೆ ಅಲ್ಲಿ ಭಕ್ತ ಭವಿ ಜಂಗಮ ಹೆಂಗದ ಅಂತಂದ್ರೆ ನೋಡ್ರಿ, ಇವೆಲ್ಲ ಭಾರಿ ಮಜಾ ಅದಾವ. ಇವೆಲ್ಲ ಕೇಳ್ಬೇಕು, ಮಜಾ ಇರ್ತಾವೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಮಠ ಅವ. ಆ ಮಠದ ಕನ್ಯೆ ಜಂಗಮರ ಕನ್ಯೆ ಏನ್ ಮಾಡ್ಬಿಟ್ಟಾಳ, ಭಕ್ತರ ಮನೆಗೆ ಹೋಗ್ಬಿಟ್ಟಾಳ. ಉಲ್ಟಾ. ಅವಾಗ ಏನ್ ಮಾಡ್ಬೇಕು, ನಾವು ಭಕ್ತರಿದ್ದೀವಿ, ನಮ್ಮ ಮನೆಗೆ ನಮ್ಕಿಂತ ಶ್ರೇಷ್ಠ ಕುಲದವ್ರು ಬಂದ್ರಪ್ಪ, ನಮ್ಮ ಮನೆಗೆ ಸಚಿಯಾಗಿ ಏನೋ ಬಂದ್ರು, ನಮ್ಕ ಟಾಪರ್ಸ್ ಬಂದ್ರು ಅನ್ಕೊಳ್ರಿ. ಬಂದಾಗ ಏನ್ ಮಾಡ್ಬೇಕು, ಅಕ್ಕಿನ ಸಸಿ ಅಂತ ಹೇಳಿಕೆ ಅಕ್ಕಿಗೆ ಬಟ್ಟೆ ಮುಸುರಿ ಮಾಡ್ಲಕ್ ಹಚ್ಚಂಗಿಲ್ಲ. ಗುರುಗಳಂತೆ ನೋಡ್ಬೇಕು. ಇದು ಭಾರಿ ಮಜಾ. ಯವ್ವ ಯಾ ಕರ್ಮಕ್ಕೆ ಬಂದಿದೆ ನಮ್ಮ ಮನೆಗೆ ನೀನು, ನಿನಗೆ ನನ್ನ ಬಟ್ಟೆ ಒಯ್ಲಕ್ಕ ಬಿಡಂಗಿಲ್ಲ, ನಮ್ಮ ಪಾತ್ರೆ ತಿಕ್ಲಕ್ ಬಿಡಂಗಿಲ್ಲ, ನಮ್ಮನ್ನು ಉದ್ಧಾರ ಮಾಡ್ಲಕ್ ಬಂದಿದೋ ಹಾಳು ಮಾಡ್ಲಕ್ ಬಂದಿದೋ ನಮಗಂತೂ ಗೊತ್ತಾಗಿಲ್ಲ, ನಮ್ಮ ಮಗನಿಗೆ ನಿನಗ ಹೆಂಗ್ ಸಂಗಾಯ್ತೋ ಗೊತ್ತಿಲ್ಲ. ಹಿಂಗಾಗಿ ನಮ್ಮ ಯಾವ ಸೇವೆ ನೀ ಮಾಡಬಾರ್ದು, ನೀ ಗುರುತಾಯಿ ನಿನ್ ಸೇವನೆ ನಾವು ಮಾಡ್ತೀವಿ. ಇಡೀ ಮನಿ ಮಂದಿ ಅಕ್ಕಿ ಸೇವೆ ಮಾಡ್ತಾರೆ, ಸಚಿನ್ ಕುಂದಿರ್ಸಿ. ಇದೆ ಹಂಗದ ತಿಳುವಳಿಕೆ, ಭಾವ. ಈ ತರ ಭಾವ ಇದ್ದವರಿಗೆ ಫಲ ಸಿಗ್ತದ ಇಲ್ಲ ಹೇಳ್ರಿ? ಅದು ಉನ್ನತ, ಅದಕ್ಕೇನಂತಾರೆ ಸತ್ ಕುಲೋತ್ಪನ್ನ ಅಂತೇನದಲ್ಲ, ಆ ಒಂದು ತತ್ವಕ್ಕೆ ಗೌರವ ಕೊಟ್ಟ ಮೇಲೆ ಅದಕ್ಕೆ ಫಲ ಆದ ಇಲ್ಲ?
ಏನ್ ಫಲ ಇಲ್ಲ, ವೇಸ್ಟ್ ಅದು ಮಾಡೋದ. ಹಂಗ ಫಲ ಇರ್ತದ. ನಮ್ಮ ಭಾವ ಹೆಂಗಿರ್ತದ ಹಂಗ. ಬಂದಿದೆ ಇಂಟರ್ ಕ್ಯಾಸ್ಟ್, ಅದು ಮಾಡಿ ಇದು ಮಾಡಿ ಅಂತ ಹೇಳಕ್ಕೆ ಹಚ್ಚಿ ಆಕಿ ಮನ್ಸಿಗೆ ನೋವು ಮಾಡಿದ್ರೆ ಆಕಿ ಏನ್ ಮಾಡ್ತಾಳ, ಇವ್ರಕ್ಕಿಂತ ಭಾಳ ಶಾಣಕ್ಕಿರ್ತಾಳ ಆಕಿ. ಇಡೀ ಗಂಡ ಕರ್ಕೊಂಡು ಮನಿ ಬಿಟ್ಟು ಹೊರಗೆ ಹೋಗಿ ಇವ್ರೆಲ್ಲರಿಗೆ ಭಿಕಾರಿ ಮಾಡಷ್ಟು ಶಕ್ತಿ ಇರ್ತದ ಆಕಿ ಬಲ್ಲಿ. ಆಕಿ ಏನ್ ಮಾಡ್ಬಿಡ್ತಾಳ, ಈ ಮನೆಯಾಗ ನನಗೆ ಮರ್ಯಾದಿಲ್ಲ ಅಂತಂದ್ರೆ ನಾನು ಯಾಕೆ ಇಲ್ಲಿ ಇರ್ಲಕ್ಕೆ ಹೋಗ್ಲಿ ಅಂತೇಳಿ ಆಕಿನ ಏನ್ ಮಾಡ್ಬೇಕು ಅದು ಮಾಡ್ಬಿಡ್ತಾಳ. ಆಕಿನ ಹಿಡ್ಕೋಬೇಕಾದ್ರೆ ಆಕಿ ಗೌರವಿಸಿ ಪ್ರೀತಿಲಿ ಅಂತ ಹಿಡ್ಕೋಬೇಕು. ₹1 ಗಳಿಕೆ ಇಲ್ಲ, ಹೊರಗೆ ಹೋಗಲ್ಲ, ಮನ್ಯಾಗ ನೀವು ತಂದು ಹಾಕಿದ್ದು ತಿಂದು ನಿಮಗೆ ಗುರ್ರ ಅಂತಿರ್ತಾರೆ, ನೋಡಿರಲ್ಲ ಅಂತಾರಲ್ರಿ ಮನ್ಯಾಗಿದ್ದವರು ಗೃಹಿಣಿಯರು. ನೀವು ತಂದು ಹಾಕಿದ್ದೆ ಉಣ್ತಾರಿಲ್ಲ ಅವ್ರೇನು ₹1 ಎಲ್ಲಿದ್ದಾರೆ ದುಡ್ಡು ತರ್ತಾರ. ಇಂಥವೆಲ್ಲ ಮಾತಾಡಬೇಡ್ರಿ, ಭಾಳ ಡೇಂಜರ್ ಇಲ್ಲಿ ಮನ್ಯಾಗ ಕೂತು ಅಂತೀರಿ ನೀವು. ಇವ್ರದೇ ಇಷ್ಟು ಪವರ್ ಇರ್ತದ. ಏನು ಗಳಿಕೆ ಇರ್ಲಾರ್ದವ್ರದೇ ಇಷ್ಟು ಪವರ್ ತೋರಿಸ್ತಾರ. ಮತ್ತ ನೌಕರಿ ಮಾಡಂತವ್ರಿಗೆ ಮಾಡ್ಕೊಂಡ ಒಂದು ಪರಿಸ್ಥಿತಿ ಏನಿರ್ಬೇಕು, ಅವ್ರದ್ದು ಎಷ್ಟು ಪವರ್ ಇರ್ಬೇಕು, ಅವ ಹೆಂಗ್ ಸಂಭಾಳಿಸ್ಕೊಂಡು ಹೋಗ್ಬೇಕು. ಯಪ್ಪ, ಲಕ್ಷಗಟ್ಟಲೆ ಪಗಾರ ಇದ್ದವ್ರನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕಾದ್ರೆ, ಅವ್ರನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕಾದ್ರೆ ಮನೆಯೊಳಗೆ ಏನ್ ಪರಿಸ್ಥಿತಿ ಇರ್ತದೆ, ಎಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಏನಿರ್ತದಲ್ಲ ಹಿಂಗೆ ಇರ್ತಾವ. ಅದಕ್ಕೆ ಇಲ್ಲೇನ್ ಮಾಡ್ಬೇಕಾಗ್ತದ, ಯಾವಾಗ ಅವರಲ್ಲಿ ಒಂದು ರೀತಿಯ ಶ್ರೇಷ್ಠತೆ ಬಂತು ಅಂತಂದ್ರ ಅಲ್ಲಿ ಅದನ್ನ ಹೆಂಗೋ ಮಾಡಿ ಸಂಭಾಳಿಸ್ಲಕ್ ಒಂದು ಟೆಕ್ನಿಕ್ ಮಾಡ್ಬೇಕು. ಆ ಟೆಕ್ನಿಕ್ ಇರ್ಲಿಲ್ಲ ಅಂತಂದ್ರ ಕಚ್ಚಿ ಕೈಯಾಗ ಮಚ್ಚಿ ಕೈಯಾಗ ಒಬ್ಬರಿಗೊಬ್ರು ಗುದ್ದಾಡಿ ದೂರ ಆಗಿಬಿಡ್ತಾರೆ. ಹೆಂಗಿರ್ತಾವ. ಅದಕ್ಕೇನಪ್ಪ ಅಂದ್ರ ಹಾಳಾಗ್ತದ. ಅಸೋಸಿಯೇಷನ್ ಕೆಟ್ಟೋದ್ರೆ ಅದಕ್ಕೆ ಬಂತು. ಅಸೋಸಿಯೇಷನ್ ಉಳಿದುಕೊಂಡು ಏನು ಒಬ್ರಿಗೊಬ್ರು ಸಂಭಾಳಿಸ್ಕೊಂಡು ಹೋಗೋದಕ್ಕೆ ಒಂದು ಟೆಕ್ನಿಕ್ ಮಾಡೋದು, ನಾನೇ ಮತ್ತೆಲ್ಲ ಸರಿ ಹೋಗ್ಬಿಡ್ತದೆ. ಯಾರಿಗೆ ಎಷ್ಟು ಗೌರವ ಕೊಟ್ಟರೆ ಏನಾಗ್ತದ, ಅದು ಏನು ಒಂದಿನ ಎರಡೂ ಶರೀರಗಳು ಸುಡುಗಡಕ್ಕೆ ಹೋಗವೇ ಇರ್ತವೆ. ಯಾವ ಶರೀರಗಳು ಇಲ್ಲಿ ಶಾಶ್ವತವಾಗಿ ಇರಂಗಿಲ್ಲ. ಗೌರವ ಕೊಟ್ಟ ಶರೀರನೂ ಮಣ್ಣೆ ಸೇರ್ತದ, ಗೌರವ ತಗೊಂಡ ಶರೀರನೂ ಮಣ್ಣೆ ಸೇರ್ತದೆ. ಅದೇನು ದೊಡ್ಡ ವಿಷಯ ಅಲ್ಲ. ಈಗ ಕವಿತಾ 153 ನಿನ್ನೆ ದಿವಸ ಅದರ ಬಗ್ಗೆ ಚಿಂತನೆ ಮಾಡಿದ್ರಿ. 5ನೇ ತರಂಗ ಮಧ್ಯಮ ಅಧಿಕಾರಿಕ ದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ, ಮತ್ತೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ದಾಸ್ಜಿಯವರ ಕೃತಿ 242ನೇ ವಿಷಯಾಂಕ ಅಂತಂದ್ರೆ ಪ್ರಾಸಂಗಿಕವಾಗಿ ಮಾಯೆಯ ಒಂದು ಪ್ರತಿಪಾದನೆ ಗೊತ್ತಿರಲಿ ಅಂತ ಹೇಳಕತ್ತಾರ. ಮಾಯೆಯ ಪ್ರತಿಪಾದನೆ ಯಾರಿಗೆ ಚೆನ್ನಾಗಿ ಮಾಡ್ಲಕ್ ಬರ್ತದ ಅವರು ಬ್ರಹ್ಮನನ್ನ ಚೆನ್ನಾಗಿ ಆ ಸ್ವರೂಪ ತಾಳಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಈ ಒಂದು ಚೇತನದೊಳಗ ಸಾಮಾನ್ಯ ಚೇತನ ಎಲ್ಲರೊಳಗೂ ಇರ್ತದ. ಯಾರು ಗುರುವಿನ ಬಳಿ ಹೋಗಿ ಸಾಧನೆ ಮಾಡಿ ಏನೇನು ಸಾಧನೆ ಮಾಡ್ತಾನ ಗುರುವಿನ ಬಲ್ಲಿ ಹೋಗೋದ್ರದ ಗುರಿ ಏನದ, ಶಿವೋಹಂ, ತಾನೇ ಶಿವನಾಗುವುದು. ಶಿವ ಎಲ್ಲರೊಳಗೂ ಅದನ, ಅದು ಸಾಮಾನ್ಯ ಚೇತನ. ಆ ಸಾಮಾನ್ಯ ಚೇತನ ಏನದ ಅಂತಂದ್ರ ಜ್ಞಾನಕ್ಕ ಅಜ್ಞಾನಕ್ಕ ಎರಡಕ್ಕೂ ಅದು ಸಪೋರ್ಟ್, ಎರಡಕ್ಕೂ ಸಮಾನವಾಗಿ ಸಪೋರ್ಟ್. ಅದು ಎದರಾಗೂ ವ್ಯವಹಾರದಾಗ ಬರಂಗೆ ಇಲ್ಲದು. ನೀ ಜ್ಞಾನಿಯರೇ ಆಗು, ಅಜ್ಞಾನಿಯರೇ ಆಗು, ಶ್ರೀಮಂತರೇ ಆಗು, ಬಡವರೇ ಆಗು, ದುಷ್ಟರೇ ಆಗು, ಸಂತರೇ ಆಗು, ನೀ ಏನಾದ್ರೂ ನಾನು ನಿನ್ನ ಜೊತೆಗೆ ಸಪೋರ್ಟ್ ಆಗಿರ್ತೀನಿ ಅಂತ ಹೇಳ್ತಾನೆ. ಅದು ಸಪೋರ್ಟ್ ಮಾಡೋಂಥದ್ದು ಶಕ್ತಿ. ಅದು ಅಂಥದೊಂದು ಶಕ್ತಿಯನ್ನ ನಮಗ ಸದುಪಯೋಗ ಮಾಡ್ಕೋಬೇಕು. ನಮ್ಮಲ್ಲಿ ಅಂತ ಒಂದು ಶಕ್ತಿ ಇದ್ದಾಗ ಅದಕ್ಕೆ ನಾವು ಸದುಪಯೋಗ ಮಾಡ್ಕೋಬೇಕು. ಅದು ಹೆಂಗ್ ಮಾಡ್ಕೋಬೇಕು ಅಂತ ಅಂದಾಗ ಏನಪ್ಪ ಅಂದ್ರೆ ನಿಷ್ಕಾಮ ಕರ್ಮ, ಸಕಾಮ ಕರ್ಮ ಮಾಡೋದು ಎಲ್ಲರಿಗೂ ಗೊತ್ತದ. ಸಣ್ಣ ಹುಡುಗರಿದ್ದಾಗ ಹಿಡಿದು ದೇವ್ರ ಪೂಜೆ ಮಾಡೋದು, ದೇವ್ರ ಗುಡಿಗೆ ಹೋಗೋದು, ನಮ್ಮದು ಹಿಂದೂ ಪದ್ಧತಿ ಒಳಗೆ ಅದು ಸಂಸ್ಕಾರ ಹಾಕಿರ್ತಾರೆ.
ದೇವರಿಗೆ ಏನಾರ ಬೇಕಿದ್ರೆ ಬೇಡ್ಕೊಳ್ಳೋದು ಕಲಿಸಿರ್ತಾರ. ಇದೆಲ್ಲ ಸಕಾಮ ಕರ್ಮಕ್ಕೆ ಯಾವ ಒಂದು ಸಂಸ್ಕಾರ ಬೇಕಾಗಿಲ್ಲ. ನಿಷ್ಕಾಮ ಕರ್ಮ ಮಾಡಬೇಕು ಅಂತಂದ್ರೆ ಅದರದ ಲಾಭ ಏನು, ಹೆಂಗೆ ಮಾಡಬೇಕು, ಯಾಕೆ ಮಾಡಬೇಕು, ಕಾಮನೆ ಇರಲಾರ್ದೆ ಕೆಲಸ ಮಾಡಂತಂದ್ರೆ ಹೆಂಗೆ ಸಾಧ್ಯ ಅಂತೇಳಿ ಎಲ್ಲ ರೀತಿಯಿಂದ ತಿಳ್ಕೊಂಡು ಇದು ಎದಕ್ಕೆ ಮಾಡಬೇಕು, ಇದರಿಂದ ಏನು ಲಾಭ ಅನ್ನೋದೆಲ್ಲ ಚಂದ ನೀಟಾಗಿ ತಿಳಿಸಿ ಕಲಿಸಿದಾಗ ನಿಷ್ಕಾಮ ಕರ್ಮ ಏನು ಕರ್ಮ, ಹೊರಗೆ ಶರೀರ ಬಳಸಿ, ಸ್ಥೂಲ ಶರೀರ ಬಳಸಿ ಆ ಒಂದು ಪರಮಾತ್ಮನ ಸೇವೆಗೆ ನೀವು ಏನೇನು ಕೆಲಸ ಮಾಡ್ತೀರಿ, ಪೂಜಾ ಪ್ರಾರ್ಥನೆ ಮಾಡ್ತೀರಿ, ತೀರ್ಥಯಾತ್ರೆ ಮಾಡ್ತೀರಿ, ಹೋಮ ಹವನ ಮಾಡ್ತೀರಿ, ಅದೆಲ್ಲ ಅಷ್ಟು ಕರ್ಮ ಏನೋ ಒಂದು ಬೇಕು ಅಂತ ಇಚ್ಛೆ ಇಟ್ಟು ಸ್ವರ್ಗದ ಒಂದು ಅಪೇಕ್ಷೆ ಇಟ್ಟು ಮಾಡೋದು ಬಿಟ್ಟು, ಸ್ವರ್ಗದ ಅಪೇಕ್ಷೆ ಬೇಡ ಏನು ಬೇಡ ಸುಮ್ಮಂಗೆ ಮಾಡ್ಬೇಕಂತೆ ಮಾಡಿದ್ರ ಅಲ್ಲಿ ಏನು ಆ ಸ್ವರ್ಗದ ಅಪೇಕ್ಷೆ ಇರಲಾರ್ದೆ ನಿಷ್ಕಾಮ ಕರ್ಮ ಮಾಡಿದ್ರ ಏನಾಗ್ತದ, ಸ್ವರ್ಗ ಸುಖದ ಅಪೇಕ್ಷೆ ಇರಲಾರ್ದೆ ನಿಷ್ಕಾಮ ಕರ್ಮ ಮಾಡಿದ್ರೆ ಏನಾಗ್ತದ, ನಿರ್ಮಲ ಚಿತ್ತ ಆಗ್ತದ. ನಮ್ಮೊಳಗಿನ ನಾನು ನನ್ನದು ಜನನ ಮರಣ ಇವುದರ ಭಯ, ಪಾಪ ಪುಣ್ಯ, ಕರ್ತೃತ್ವ, ಸುಖ ದುಃಖ ಭೋಕ್ತೃತ್ವ ಇವ್ಯಾವು ನಮ್ಮೊಳಗ ಸಂಬಂಧ ಇಲ್ಲ ಅನ್ನೋಂಥದ್ದು ಏನಾಗ್ತದ, ಸ್ವಚ್ಛ ಅನಿಸ್ತದ. ಆ ರೀತಿ ಸ್ವಚ್ಛ ಅನಿಸಿದ್ದಕ್ಕೆ ಅವ್ರೇನಂದ್ರು ಕರ್ಮ ಸಿದ್ಧಾಂತದವರು ನಿರ್ಮಲ ಚಿತ್ತನೇ ಅವ್ರ ಲೆಕ್ಕಕ್ಕೆ ಸ್ವಚ್ಛ ಆದಾಗ ಮನಸ್ಸು ಸ್ವಚ್ಛ ಆದಾಗ ಆರಾಮ ಅನಿಸ್ತದ ಇಲ್ಲ. ಮನಸ್ಸಿನಾಗ ಒಂದು ಏನಾರ ಇದ್ದಾಗ ಗುದ್ದಾಡ್ತಿರ್ತದ, ಒಳಗ ಶ್ರಮ ಆಗ್ತಿರ್ತದ, ತ್ರಾಸ ಆಗ್ತಿರ್ತದ. ಒಳಗೆ ಏನು ಇರ್ಲಾರ್ದಂಗ ಮನಸ್ಸು ಹಗುರವಾಗಿತ್ತು, ಮನಸ್ಸು ಮುಕ್ತವಾಗಿತ್ತು, ಮನಸ್ಸು ಸ್ವಚ್ಛವಾಗಿತ್ತು ಅಂದ್ರೆ ಆರಾಮ ಇರ್ತದ ಇಲ್ಲ, ಇರ್ತದಿಲ್ರಿ. ಮನಸ್ಸು ಸ್ವಚ್ಛವಾಗಿದ್ರೆ ಆರಾಮ ಇರ್ತದ ಇಲ್ಲ. ಮನಸ್ಸು ಸ್ವಚ್ಛವಾದ ಯಾವಾಗ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ ಎಲ್ಲಿ ಸ್ವಚ್ಛತೆ ಇರ್ತದೆ ಆರಾಮ ಮನಸ್ಸಿರ್ತದೆ. ಹಗಲು ರಾತ್ರಿ ಬಸ್ಸು ಗಾಡಿ ಅವು ಇವು ಓಡಾಡಿ ಮನೆ ಮುಂದಿನ ರೋಡ್ ಹೆಂಗಾಗಿರ್ತದ, ಮುಂಜಾನೆ ಎದ್ದು ಒಂದಿಟ್ಟು ಕಸ ಹೊಡೆದು ಅಲ್ಲಿ ಒಂದಿಷ್ಟು ರಂಗೋಲಿ ಹಾಕಿ ನೀರು ಹಾಕಿ ರಂಗೋಲಿ ಹಾಕಿ ಏನೋ ಮಾಡ್ತಿರಲ್ಲ, ಅದು ಮುಂಜಾನೆ ಅದು ನೋಡಾಗ ಸ್ವಚ್ಛ ಇರ್ತದ ಇಲ್ಲದು, ಮನೆ ಮುಂದೆ ಸ್ವಚ್ಛ ಇರ್ತದ. ಅದು ಸ್ವಚ್ಛ ಇದ್ದದ್ದಕ್ಕೆ ಏನಾಯ್ತು ಅಲ್ಲಿ ಸ್ವಲ್ಪ ನೋಡಿದ್ರೆ ಆರಾಮ ಅನಿಸ್ತದಲ್ಲ, ಆ ಕರ್ಮಿಗಳಿಗೆ ಏನಾಯ್ತಪ್ಪ ಅಂದ್ರೆ ಅದೇ ಮೋಕ್ಷ ಅಂದ್ಬಿಟ್ರು. ಅದೇ ಮೋಕ್ಷ ಅಂದ್ರು. ಇನ್ನೊಬ್ರು ಅದೇ ಮೋಕ್ಷ ಅಂತಂದ್ರೆ ಏನಾಯ್ತು, ಅದು ಎಷ್ಟೊತ್ತಿರ್ತದ ನೀವು ಹಾಕಿದ ರಂಗೋಲಿ, ನೀವು ಹಾಕಿದ ನೀರು ಎಷ್ಟೊತ್ತಿರ್ತದ, ನೀರು ಆರಿ ಹೋಗ್ಬಿಡ್ತದ, ರಂಗೋಲಿ ಮತ್ತೆ ಬೇರೆ ಗಾಡಿಗಳು ಅವು ಇವು ಓಡಾಡಿದ್ವು ಅಂತಂದ್ರೆ ಮತ್ತೆ ರಂಗೋಲಿನೂ ಡಿಸ್ಟರ್ಬ್ ಆಗ್ತದ, ಮತ್ತೆ ಕಸ ಎಲ್ಲೆಲ್ಲಿ ಹಾರಿ ಬಂದು ಮತ್ತೆ ನಿಮ್ಮ ಮನೆ ಮುಂದೆ ಬಿದ್ದು ಬಿಡ್ತು, ಮತ್ತೆ ಸ್ವಚ್ಛ ಹೊಲಸಾತು. ನಿರ್ಮಲ ಮಾಡಿರಿ ಮತ್ತೆ ಮಲಿನ ಆಗ್ಬಿಡ್ತು, ಮತ್ತೆ ನಿರ್ಮಲ ಮಾಡ್ತೀರಿ ಮತ್ತೆ ಮಲಿನ ಆಗ್ತಿರ್ತದೆ. ಹೀಗಾಗಿ ಆ ಒಂದು ನಿರ್ಮಲ ಚಿತ್ತ ಅಂತೇನು ಆಗ್ತದ ಅಲ್ಲಿ ನಿಮಗೇನು ಆರಾಮ ಸಿಗ್ತದ, ಅದೇ ಅವ್ರೇನ್ ಮಾಡ್ಯಾರ ನಿರ್ಮಲ ಚಿತ್ತದಿಂದ ಉಂಟಾಗುವ ಒಂದು ಸುಖ ಏನದ ಆ ಸುಖನೇ ಮೋಕ್ಷ ಅಂತೇಳಿ ಕರ್ಮಿಗಳು ಹೇಳಿದರು. ಅದು ಬರೀ ಹೊರಗೆ ಮಾಡಿದ್ರೆ ಉಪಯೋಗ ಇಲ್ಲಪ್ಪ, ಈಗ ಹೇಳಿದ್ರಲ್ಲ ಬರೇ ಹೊರಗೆ ಲಿಂಗ ಇವತ್ತಿ ಅವೆಲ್ಲ ಹಾಕೊಂಡ್ಕೆ ಒಳಗೆ ಅದಕ್ಕೆ ಸಂಬಂಧ ಇರ್ಲಾರ್ದಂಗಿದ್ರೆ ಹಂಗ, ಒಳಗನು ಇವೆಲ್ಲ ನಾನು ಆಚರಿಸ್ತಾ ಇದ್ದೀನಿ ಅಂದ್ಮೇಲೆ ನಾ ಹೆಂಗಿರ್ಬೇಕಂತ ಮನುಷ್ಯನೊಳಗನು ನಾವು ಏನಿರ್ಬೇಕು, ಆ ಆಚಾರಕ್ಕೆ ಸಂಬಂಧಪಟ್ಟಂತೆ ಒಳಗೆ ವಿಚಾರನೂ ಇರಬೇಕು. ಆ ವಿಚಾರದ ಕಡೆ ನಾವು ಲಕ್ಷ್ಯ ಕೊಟ್ಟು ಅದರಂಗೆ ನಾವಿದ್ದೇವೆ ಅಂತಂದ್ರೆ ಅದ್ರಾಗೆ ಮುಳುಗ್ಬೇಕು. ಮತ್ತೊಂದು ವಿಚಾರ ಕಡೆ ತಲೆ ಹಾಕ್ಲಕ್ ಹೋಗಬಾರ್ದು. ನಮ್ಮ ವಿಚಾರದಾಗ ನಾವಿರ್ಬೇಕು. ಯಾರು ತಮ್ಮ ವಿಚಾರದಾಗ ತಾವು ಇರ್ತಾರ ಅವ್ರಿಗೆ ಇನ್ನೊಬ್ಬದ್ರ ಕಡೆ ತಲೆ ಹಾಕ್ಲಕ್ ಪುರುಸತಿ ಇರಂಗಿಲ್ಲ, ತಲೆ ಹಾಕ್ಲಕ್ ಹೋಗಂಗಿಲ್ಲ. ಈ ವಚನ ಸಾಹಿತ್ಯ ಚೆನ್ನಾಗಿ ಓದಿ ತಿಳ್ಕೋಬೇಕು, ಚೆನ್ನಾಗಿ ಅರಗಿಸ್ಕೋಬೇಕು ಅಂತ ಯಾವನಿಗೆ ಬಂದಿರ್ತದ ನಿರ್ಮಲ ಚಿತ್ತ ಆಗಿ ನಿಶ್ಚಲ ಚಿತ್ತ ಆಗಿ ಯಾವನ ಆ ಸಾಧನೆ ಒಳಗೆ ಮುಣಗಿರ್ತಾನ ಏನ್ರಿ ಅವ ಇನ್ನೊಬ್ಬರಿಗೆ ಬೈಲಕ್ಕೆ ಹೋಗಲ್ಲ, ಅವನಿಗೆ ಪುರುಷತಿನೇ ಸಿಗಲ್ಲ. ಆ ವಚನ ಸಾಹಿತ್ಯದ ಅಧ್ಯಯನ ಮಾಡ್ಲಿಕ್ಕೆ ಅವನಿಗೆ ಟೈಮ್ ಸಿಗಲ್ಲ. ಅನುಭವ ಮಾಡ್ಕೋಬೇಕಂದ್ರೆ
ಶರಣರು ಹಿಂಗೆ ಹೇಳ್ಯಾರ, ನನಗೇನು ಅನುಭವ ಆಗಲ್ದು, ಹೆಂಗೆ ಮಾಡ್ಕೊಳ್ಳಿ, ಅನುಭವಿಗಳ ಬಳಿ ಹೋಗೋಣ, ಇದನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ ಅಂತೇಳಿ ಅವನು ಏನು ಮಾಡ್ತಿರ್ತಾನೆ, ಅದೇ ಪ್ರಯತ್ನದಾಗಿರ್ತಾನೆ. ತಾನ ಪ್ರಯತ್ನದಾಗ ತಾನಿದ್ದಾಗ ಈ ಬೇರೆ ಗುರುಗಳಿಗೆ, ಬೇರೆ ಸಿದ್ಧಾಂತ ಶಿಖಾಮಣಿಗೆ, ಭಗವದ್ಗೀತೆಕ ಏನ್ ಬೇಕಾದ್ರೆ ಅನ್ನಕ ಅವನಿಗೆ ಪುರುಷತಿನೇ ಇರಲ್ಲ. ಯಾವನು ತಾನು ಚೆನ್ನಾಗಿ ತಿಳ್ಕೊಂಡಿರ್ತಾನ ಅವನಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಕ್ ಟೈಮು ಇರಲ್ಲ, ಅಂತ ಮನಸ್ಸು ಬರಲ್ಲ. ಇನ್ನೊಬ್ಬರಿಗೆ ಬೈಲಕತ್ತಾರ ಅಂತಂದ್ರೆ ಅದರ ಅರ್ಥ ತಮ್ಮದೇ ತಾವು ಚಂದ ತಿಳ್ಕೊಂಡಿಲ್ಲ ಅಂತ. ಭಗವದ್ಗೀತೆಯವರು ಮತ್ತೊಂದು ಯಾವತ್ತೋ ಬೈಯೋದು, ಮತ್ತು ಸಿದ್ಧಾಂತ ಶಿಖಾಮಣಿಯವರು ಮತ್ತೊಬ್ಬರಿಗೆ ಯಾರಿಗೋ ಬೈಯೋದು, ಇವೆಲ್ಲ ಪ್ರಾಕ್ಟೀಸ್ಗಳು. ಈಗ ಸಿದ್ಧಾಂತ ಶಿಖಾಮಣಿ ಮಂದಿ ಬೇರೆ ಯಾರಿಗಾರ ಬೈದಾರೇನು ಯಾವಾಗಾರೆ? ತಮ್ಮದ್ರೆ ತಾವದಾರ. ಭಗವದ್ಗೀತೆ ಓದೋರು ಯಾರ್ಯಾರ ಮತ್ತೊಬ್ಬರಿಗೆ ಬೈದಾರೇನು? ಇಲ್ಲ. ಈ ವಚನ ಸಾಹಿತ್ಯ ಹಿಡ್ಕೊಂಡು ಅಡ್ಡಾಡೋರೆ ನೋಡಿ, ಎಲ್ಲರಿಗೂ ಬೈಯೋರು, ಕಲ್ಲೊಕ್ಕತ್ ಅಡ್ಡಾಡೋರು ಕೆಲಸ. ಯಾಕಂದ್ರೆ ವಚನ ಸಾಹಿತ್ಯ ಅಧ್ಯಯನ ಮಾಡಿ ತಮ್ಮೊಳಗೆ ತಾವು ತನ್ಮಯ ಆಗೋದು ಗೊತ್ತಿರ್ಲಾರ್ದಕ್ಕ ಏನಾಗ್ಯದ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡುವಂತ ಒಂದು ಪ್ರಕ್ರಿಯೆ ಗೊತ್ತಿಲ್ಲದಕ್ಕ ಏನಾಗ್ಲಕತ್ತದ, ಅರ್ಧಮರ್ಧ ಓದ್ಕೊಳ್ಳೋದು, ಮಂದಿಗೆ ಅದನ್ನು ಪ್ರಯೋಗ ಮಾಡ್ಕೊತ ಹೋಗ್ಬಿಡ, ತಮ್ಮ ಮೇಲೆ ತಾವು ಏನು ಪ್ರಯೋಗ ಮಾಡ್ಕೊಳ್ಳೋದು. ಇದು ಏನದಂದ್ರೆ ಅಪ್ರಬುದ್ಧ ಪದ್ಧತಿ. ಅದಕ್ಕೇನಾಯ್ತು, ಗುರುವಿನ ಹತ್ರ ಹೋಗಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ಮುಂದೇನ್ ಮಾಡ್ಬೇಕು, ವಿವೇಕಿಗಳಾಗಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದಂತ ತಿಳ್ಕೊಂಡು ಮತ್ತೆ ಕೆಟ್ಟದ್ದನ್ನ ತ್ಯಾಗ ಮಾಡಿ ಒಳ್ಳೆಯದನ್ನ ಯೋಗ ಮಾಡೋದಕ್ಕ ವಿರಾಗಿಗಳಂತರ ಸಮಾಧಿ ಷಟ್ ಸಂಪತ್ತಿ ಸಾಧನೆ ಮಾಡಿ ಮುಮುಕ್ಷತ್ವ, ಇದೇ ಜನ್ಮದಾಗ ನಾನು ಮೋಕ್ಷ ಹೊಂದಬೇಕು ಅನ್ನೋದು ಮುಮುಕ್ಷತ್ವ ಹೊಂದಿ ಗುರುವಿನ ಬಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತತ್ವ ಪದಾರ್ಥ ಶೋಧನ ಮಾಡೋದಕ್ಕ ಅಯ್ಯಪ್ಪ ಸ್ವಾಮಿ ಬಳಿ ಹೋಗಲಕ್ಕೆ ಹೆಂಗೆ 18 ಮೆಟ್ಟಿಲ್ಲದವ, ಇಲ್ಲಿ ಸಹಿತ ವೇದಾಂತ ಸಿದ್ಧಾಂತದೊಳಗೆ 18 ಮೆಟ್ಟ. ಇಷ್ಟೆಲ್ಲ ಸ್ಟೆಪ್ಸ್ ಕೂಡಿಸಿದ್ರೆ 18 ಆಗ್ತಾವ. ಎಣಸ್ಕೋತ್ ಕುಂದ್ರಿ, ಆಮೇಲೆ ಮಾಡಿ. 18 ಹೆಂಗ್ ಆಗ್ತಾವ್ರಿ ಅಂತ ಕೇಳಿದ್ರೆ ಫೋನ್ ಮಾಡಿ ತಿಳಿದ್ರಿ, ಹೇಳ್ತೇನೆ. ಎಲ್ಲ ಹೀಗೆ ಹೇಳ್ಕೊತ್ ಕೂತ್ರ ಈ ರೀತಿ ಸಾಧನೆ ಮಾಡಿದಾಗ ನಿಮ್ಮೊಳಗೆ ಏನ್ ಬರ್ತದ, ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಈ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಒಳಗ ಯಾರು ಇರ್ತಾರ, ಆ ವೃತ್ತಿ ಮೂಲಕ ಈ ಜಗತ್ತನ್ನು ಯಾರು ನೋಡ್ತಾರ ಅವರಿಗೆ ಸರ್ವಂ ಬ್ರಹ್ಮಾಸ್ತಿ. ನೀವೇನು ಆಗಿ ಈ ಜಗತ್ತು ನೋಡ್ತೀರಿ ಅದೇ ಅಲ್ಲಿ ನಿಮಗೆ ಕಾಣುತ್ತೆ. ಈ ಜಗತ್ತಿನ ಸ್ಪೆಷಾಲಿಟಿ ಅದು ಈ ವಸುದೈಕ ಕುಟುಂಬ, ಇಡೀ ವಿಶ್ವ ಒಂದೇ ಆಗಿ ಕಾಣಿಸ್ತದೆ. ನಾನು ಆ ಕುಟುಂಬದ ಒಬ್ಬ ಸದಸ್ಯ, ಇಡೀ ವಿಶ್ವ ನನ್ನ ಕುಟುಂಬ ಅಂತ ಬಂದ್ಬಿಡ್ತು. ಅಖಂಡ ಭಾವ ತಾಳದದು, ಅಖಂಡ ಭಾವ ತಾಳದು. ಈ ರೀತಿ ಆದಂತ ವೃತ್ತಿ ನಿಮ್ಮೊಳಗೇನು ವೃತ್ತಿ ಅಂತ ತಯಾರಾಗ್ತದ, ಈ ರೀತಿ ವಿಚಾರ ಅಂತ ನಿಮ್ಮೊಳಗೇನು ತಯಾರಾಗ್ತದ, ಈ ರೀತಿಯಾದಂತ ಒಂದು ನಿಮ್ಮ ಆಚಾರ ಅಂತ ಏನು ತಯಾರಾಗ್ತದ, ಇದು ಏನದಂದ್ರ ಕಳು ಮಾಡಬೇಡ, ಕೊಲೆ ಮಾಡಬೇಡ, ಇನ್ನೊಬ್ಬರಿಗೆ ಅಸಹ್ಯ ಪಡಬೇಡ. ಯಾರು ಹೇಳ್ತಾರೆ ಇದು? ನಿಮ್ಮೊಳಗೆ ತಯಾರಾದ ಜ್ಞಾನದ ವೃತ್ತಿ ಹೇಳ್ತದಿದು. ಕಳಬೇಡ ಕೊಲಬೇಡ ಬಸವಣ್ಣನ ವೃತ್ತಿ, ಬಸವಣ್ಣವ್ರು ಹೇಳ್ಯಾರ. ಯಾಕೆ ನಿಮ್ಮ ವೃತ್ತಿ ಹೇಳಂಗಿಲ್ಲೇನು? ನಿಮ್ಮ ಒಳಗಿನ ವೃತ್ತಿ ಕಳು ಮಾಡಬೇಡ ಅಂತ ಹೇಳ್ತದೆ, ಕಳು ಮಾಡತ್ತೆ ಹೇಳ್ತದ. ಕೊಲ್ಲಬೇಡ ಅಂತ ಹೇಳಿ ನಿಮ್ಮ ವೃತ್ತಿ ಹೇಳ್ತದ, ಏನು ಕೊಲ್ಲತ್ತೆ ಹೇಳ್ತದ ನಿಮ್ಮ ವೃತ್ತಿ? ನಿಮ್ಮೊಳಗೆ ಒಂದು ಬ್ರಹ್ಮಜ್ಞಾನದ ವೃತ್ತಿ ತಯಾರಾಗ್ಯದಲ್ಲ, ಆ ವೃತ್ತಿ ಏನದ ಅಜ್ಞಾನದ ವಿರೋಧಿ ಅಂತ. ಅದು ಅಜ್ಞಾನದ ವಿರೋಧಿ. ಆ ವೃತ್ತಿ ತಯಾರು ಮಾಡ್ಕೊಳ್ಳಾರ್ದವ್ರು ಏನ್ ಮಾಡ್ತಿರ್ತಾರ, ಅನ್ಯರಿಗೆ ಅಸಹ್ಯ ಪಡಬೇಡ, ಇತರ ಅಳಿಯಲು ಬೇಡ ಅಂತ ಬಸವಣ್ಣವ್ರು ಹೇಳಿದಾಗ ಆ ವಚನನೇ ತಂಬಲ್ಲಿ ಇಟ್ಕೊಂಡು ಆ ವಚನ ಸಾಹಿತ್ಯನೇ ನಮ್ಮದು ಅಂತ ಅಭಿಮಾನ ಪಟ್ಟು ಎಲ್ಲರ ಬಗ್ಗೆ ಅಸಹ್ಯ ಪಡ್ಕೋತ ತಿರುಗಾಡೋದು, ಎಲ್ಲರಿಗೆ ಹಳೆಕೋತ ಬೈಕೋತ ತಿರುಗಾಡೋದು. ಅದಕ್ಕೆ ನಾವೇನಂತೀವಿ, ಇವರಿಗೆ ನಕಲಿ ಶರಣರು ಅಂತೀವಿ ನಾವು. ಯಾರು ವಚನ ಸಾಹಿತ್ಯ ಇಟ್ಕೊಂಡು ಇನ್ನೊಬ್ಬರಿಗೆ ಅಸಹ್ಯ ಪಟ್ರು ಅವ್ರು ಒರಿಜಿನಲ್ ಶರಣರ ನಕಲಿ ಶರಣರ? ವಚನ ಸಾಹಿತ್ಯ ತಮ್ಮ ಹತ್ರ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಟ್ರು ಅಂತಂದ್ರೆ ಅವ್ರು ಒರಿಜಿನಲ್ ನಕಲಿ ರೀ, ನಕಲಿ ಶರಣರು. ಇನ್ನೊಬ್ಬರಿಗೆ ಅಸಹ್ಯ ಪಡೋದೇ ಅವ್ರ ಉದ್ದೇಶ ನಡೆದು, ಅದು ತಪ್ಪು.
ತಂದು ಏನದ ತಂದು ತನ್ನ ಹಣೆ ಬರುವಂತ ಚಂದ ಮಾಡ್ಕೋಬೇಕು. ಈ ತರ ಹಳಿಯಲು ಬೇಡ. ಇನ್ನೊಬ್ಬರಿಗೆ ಬೈಬಾರ್ದು. ಈ ರೀತಿ ಆ ಚರಣ ಸಾಹಿತ್ಯದ ಪ್ರಕಾರ ಅವ್ರು ಯಾರು ಒರಿಜಿನಲ್ ಅಲ್ಲೇ ಅಲ್ಲ, ನಕಲಿ ಚರಣರು. ಅದೇ ಸಮಸ್ಯೆ ಇರಲಿ. ಅದೇನಪ್ಪ ಅಂತಂದ್ರೆ, ಈ ರೀತಿ ವೃತ್ತಿ ಒಳಗ ಆರೂಢವಾದಂತ ಜ್ಞಾನ ನಿಮ್ಮೊಳಗ ಶುದ್ಧ ಬ್ರಹ್ಮಜ್ಞಾನದ ವೃತ್ತಿ ಏನು ಆರೂಢ ಆಗ್ಯದಲ್ಲ, ಅದು ಏನದ ನಮ್ಮ ಅಜ್ಞಾನದ ವಿರೋಧಿ. ಅದು ಹೇಳ್ತದೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಈಗ ನಿಮ್ಮ ಮನೆಗೆ ನಾವು ಬಂದೀವಿ, ನಿಮ್ಮ ಮನೆಯಾಗ ಒಂದು ಯಾವುದೋ ಒಂದು ವಸ್ತು ಚಂದಂದು ಟೇಬಲ್ ಮೇಲೆ ಇಟ್ಟಿರಿ, ಅದರ ಮೇಲೆ ನಮಗೆ ಆಕರ್ಷಣೆ ಆಗ್ಯದ. ಆದ ಹೊತ್ನಾಗ ಅಲ್ಲಿ ಏನಾಯ್ತು, ಬೇಕಿದ್ರೆ ತಗೋ ಬ್ಯಾಗ್ನಾಗ ಹಾಕೋ ಅಂತ ಹೇಳ್ತಿರ್ತದೆ. ಅದು ಯಾವ ವೃತ್ತಿ? ಅದು ಸಾಮಾನ್ಯ ವೃತ್ತಿ, ಸಾಮಾನ್ಯ ಚೇತನದ ವೃತ್ತಿ. ಸಾಮಾನ್ಯ ಚೇತ ತಗೋ ಇಟ್ಕೋ, ಅವ್ರಿಗೇನ್ ಕೇಳ್ತಿ, ಎಲ್ಲ ನಿಂದೆ ಅಂತ ಹೇಳ. ನಾವು ನಿಮ್ಮ ಮನೆಗೆ ಬಂದತ್ನಾಗ ಏನಂತೀರಿ? ಅಪ್ಪ ಎಲ್ಲ ನಿಮ್ದೆ ಅಂತಿರ್ತೀರಿ ನೀವು. ಎಲ್ಲ ನಿಮ್ದೆ ಅಂತ ಏನಾರು ತಗೊಂಡು ಬ್ಯಾಗ್ನಾಗ ಹಾಕೊಳಕ್ ಬರ್ತದ ಅಲ್ಲಿ? ಅದಕ್ಕೆ ಒಳಗೊಂದು ವೃತ್ತಿ ಏನ್ ಹೇಳ್ತದ, ತಗೊಂಡು ಹಾಕೋ ಬ್ಯಾಗ್ನಾಗ ಅಂತ ಹೇಳ್ತಿರ್ತದ ಅನ್ಕೊಳ್ರಿ. ಅದು ಯಾವ ವೃತ್ತಿ? ಸಾಮಾನ್ಯ ಚೇತನದ ವೃತ್ತಿ. ಮನಸ್ಸು, ಅಂತಃಕರಣ, ಅಜ್ಞಾನ ಏನದ ಸಾಮಾನ್ಯ ಚೇತನದ ವೃತ್ತಿ. ಅದು ಬುದ್ಧಿ, ಅಹಂಕಾರ ಇವೆಲ್ಲ ಸಾಮಾನ್ಯ ಚೇತನದ ವೃತ್ತಿಗಳು. ಸಾಮಾನ್ಯ ವೃತ್ತಿಗಳಿವೆಲ್ಲ ಸಾಮಾನ್ಯವಾಗಿರವು. ಅದೇ ಸದ್ಗುರುವಿನ ಬಳಿ ಹೋಗಿ ಸಾಧನೆ ಮಾಡಿ ಎಲ್ಲ ಸಿದ್ಧಿ, ಶುದ್ಧಿ, ಪ್ರಸಿದ್ಧಿ ಹೊಂದಿದವ ಅದನ್ನ ತಗೋಬೇಕಂದ್ರೆ ಅದು ನಮ್ಮದ ಅಲ್ಲ, ಅದು ಅವ್ರ ಅನುಕೂಲಕ್ಕೆ, ಅವ್ರ ಸಂಸಾರಕ್ಕೆ ಅವ್ರು ಎದಕ್ ತಂದು ಇಟ್ಕೊಂಡಾರೇನೋ, ನೀನ್ ಯಾಕೆ ತಗೋತಿದ, ತಗೋಬೇಡ, ಕಳಬೇಡ ಅಂತ ಯಾವ್ದು ಹೇಳ್ತದದು? ವಿಶೇಷ ಚೇತನದ ವೃತ್ತಿ. ಈ ವಿಶೇಷ ಚೇತನದ ವೃತ್ತಿಯನ್ನ ನೀವು ಪ್ರಯತ್ನ ಮಾಡಿ ಸಾಧನೆ ಮಾಡ್ಬೇಕು, ಸಾಧಿಸ್ಬೇಕದು. ಮತ್ತೆ ಪ್ರಯತ್ನ ಮಾಡಿ ಅದನ್ನ ಸಾಧಿಸಿದ್ದನ್ನು ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಪ್ರಯತ್ನ ಮಾಡ್ಲಾರ್ದೆ ಅದು ಸಾಧನೆ ಆಗಂಗಿಲ್ಲ. ಸಾಮಾನ್ಯ ಚೇತನದ ವೃತ್ತಿ ಎಲ್ಲರಿಗೂ ಬರ್ತದೆ ಮಾಡ್ಲಕ್ಕೆ. ವಿಶೇಷ ಚೇತನದ ವೃತ್ತಿ ಯಾರು ಮಾಡ್ತಾರ, ಅವರು ಜಗತ್ತಿನ ವಿಶೇಷ ಅನಿಸ್ಕೊಂಡು ಹೋಗ್ತಾರೆ, ವಿಭೂತಿ ಪುರುಷರಾಗಿ ಹೋಗ್ತಾರೆ, ವಿಶೇಷ ವ್ಯಕ್ತಿಗಳಾಗಿ ಹೋಗ್ತಾರೆ. ಆ ವಿಶೇಷ ಚೇತನದ ವೃತ್ತಿ ಯಾರು ಮಾಡ್ತಾರೋ ಹಿಂಗ ಇದನ್ನ ತಿಳ್ಕೊಂಡು, ಚೇತನ ಸಾಮಾನ್ಯ ನ ವಿರೋಧಿ ತಾಕೋ ಸಾಧಕ ಹೈ. ಚೇತನ ಸಾಮಾನ್ಯ ಚೇತನ ಏನದಲ್ಲ, ಈ ಒಂದು ಅಜ್ಞಾನಕ್ಕೆ ವಿರೋಧಿ ಇಲ್ಲ, ಅದರ ಬದಲಿ ಏನ್ ಮಾಡ್ಯದ, ಅದು ಅಜ್ಞಾನಕ್ಕೆ ಸಾಧಕನೇ ಆದ. ಆ ಸಾಮಾನ್ಯ ಚೇತನ ಅಜ್ಞಾನಕ್ಕೂ ಸಾಧಕ ಆದ, ಮತ್ತ ನಿಮ್ಮ ಶುದ್ಧ ಬ್ರಹ್ಮ ಸಾಧನೆ ಮಾಡೋದಕ್ಕೆ ಅದಕ್ಕೂ ಸಾಧಕ ಆದ. ಇಲ್ಲ ಅದು ಜ್ಞಾನ ಸಾಧನೆಗೂ ಸಾಮಾನ್ಯ ಚೇತನ ಬೇಕು, ಅಜ್ಞಾನ ಸಾಧನೆಗೂ ಸಾಮಾನ್ಯ ಚೇತನ ಬೇಕು. ಸಾಮಾನ್ಯ ಚೇತನ ಇರಲಿಲ್ಲ ಅಂತಂದ್ರೆ ಮಾಡ್ಲಕ್ ಬರಂಗಿಲ್ಲ. ಹಿಂಗಾಗಿ ಅದು ಅಜ್ಞಾನಕ್ಕೂ ಅದು ಸಪೋರ್ಟ್ ಅದ, ಜ್ಞಾನಕ್ಕೂ ಅದು ಸಪೋರ್ಟ್ ಅದ. ಈಗ ಸಾಮಾನ್ಯ ಚೇತನ ಈಗ ನಿಮ್ಮಲ್ಲಿ ಕೂತು ಈಗ ಶುದ್ಧ ಬ್ರಹ್ಮ ಪಾಠ ಕೇಳಕತ್ತೀರಿ ಅಂದ್ರೆ ಸಾಮಾನ್ಯ ಚೇತನ ಇರ್ಲಾರ್ದೆ ಕೇಳಕತ್ತೀರಿ ನೀವು. ಸಾಮಾನ್ಯ ಚೇತನವನ್ನು ಬಳಸಿಕೊಂಡು ನೀವು ವಿಶೇಷ ಚೇತನ ಗಳಿಸ್ಲಕತ್ತೀರಿ, ಹೌದಾ ಇಲ್ಲ? ವಿಶೇಷ ಚೇತನ ಗಳಿಸ್ಲಕತ್ತೀರಿ, ಬಳಸ್ಕೊಳಕತ್ತಿದ್ದು ಸಾಮಾನ್ಯ ಚೇತನ. ಅದು ಸಾಮಾನ್ಯ ಚೇತನ ಕೆಸರಿದ್ದಂಗೆ. ಅದು ಆ ಕೆಸರ್ಲಿಂತ ನೀವು ಗಡಿಗೆನು ಮಾಡಬಹುದು ಮತ್ತು ಬೇರೆ ಯಾವುದಾದ್ರೂ ಪದಾರ್ಥನೂ ಮಾಡಬಹುದು. ಒಂದು ಕಳ್ಳಿನ ಮೂರ್ತಿ ಮಾಡ್ಲಕ್ ಬರ್ತದ ಇಲ್ಲ ಅದ್ರಾಗ ಕೆಸರ್ಲಿಂತ. ಈ ಕಡೆ ಗಡಿಗೆನು ಒಂದು ದೇವ್ರ ಮೂರ್ತಿನೂ ಮಾಡ್ಲಕ್ ಬರ್ತದ. ಅದೇನದು ಮಾರುತಿನೂ ಮಾಡ್ಲಕ್ ಬರ್ತದ, ಮಂಗನ್ನು ಮಾಡ್ಲಕ್ ಬರ್ತದ ಸಾಮಾನ್ಯ ಚೇತನದಿಂದ. ಎರಡಕ್ಕೂ ಅದು ಸಪೋರ್ಟ್ ಅದು. ಆದ್ರೆ ವಿಶೇಷ ಚೇತನ ಏನದಲ್ಲ, ಅದು ಏನಾಗ್ಬಿಡ್ತದ, ಆ ಅಜ್ಞಾನಕ್ಕೆ ಅದು ವಿರೋಧಿ ಆದ. ಈ ರೀತಿಯಾದಂಥದ್ದು ನಿನ್ನೆ ಪಾಠ ಹೇಳಿ ಮುಂದಿನ ಒಂದು ವಿಷಯಾಂಕ ಏನು ಹೇಳಿದ್ದೆವು, 257 ಪೇಜ್ ನಂಬರ್. ಇಲ್ಲಿ ತನಕ ಹೇಳಿದ್ದು ಮಾಯೆಯ ಒಂದು ವರ್ಣನ ನಿನ್ನೆ ಮುಕ್ತಾಯ ಮಾಡೀವಿ.
ಮಾಯೆ ವರ್ಣನ ಬರೀ ಮಾಯೆ ಅಷ್ಟೇ ಉಳಿದಿಲ್ಲ, ಅದು ಇಡೀ ಜಗತ್ತನ್ನ ಆಳುವಂತ ಕೆಲಸ ಮಾಡ್ಲಿಕ್ಕತ್ತದ. ಅಲ್ಲಿ ಈಶ್ವರ ಅನ್ನೋ ತತ್ವವನ್ನ ಕೂಡ ಮಾಯೆ ಸೃಷ್ಟಿ ಮಾಡ್ಕೊಂಡದ. ಆ ಬ್ರಹ್ಮನನ್ನ ಹಿಡ್ಕೊಂಡು ಅದಕ್ಕೆ ಈಗ ಈಶ್ವರದ ಸ್ವರೂಪ ಕಬಿತ್ತ 154. ಇದೇನು ಪ್ರಸಂಗಾನುಸಾರವಾಗಿ ಈಶ್ವರನ ಪ್ರತಿಪಾದನೆ, ಹೌದಲ್ರಿ? ಮಾಯೆಯ ಪ್ರತಿಪಾದನೆ ಮುಗಿತು. ನೀವು ಇಲ್ಲಿ ತನಕ ಮಾಯೆಯ ಬಗ್ಗೆ ಏನ್ ಪ್ರತಿಪಾದನೆ ಮಾಡೀವಿ ಆ ಪಾಠಗಳನ್ನ ಸರಿಯಾಗಿ ಕೇಳಿ ತಿಳ್ಕೊಳ್ರಿ. ಇನ್ನೊಂದ್ಸಾರಿ ಆಡಿಯೋಗಳು ಅವು ಕೇಳ್ರಿ. ಮತ್ತೇನ್ ಮಾಡ್ಬೇಕು, ಬುಕ್ ತಗೊಳ್ರಿ, ವಿಚಾರ ಸಾಗರ. ಆ ದಡುತಿ ಸಿದ್ದುಂದು ನಂಬರ್ ಎಲ್ಲರಿಗೂ ಕೊಡ್ರಿ. ಸಿದ್ದು ದಡುತಿ ಮಾಲಿಂಗಪುರದ್ದು ಎಲ್ಲರಿಗೂ ಕೊಡ್ರಿ. ಕೊಟ್ಟು ಏನ್ ಮಾಡ್ರಿ, ಅಲ್ಲಿಂದ ಬುಕ್ ತರಿಸ್ಕೊಳಕ್ ಹೇಳ್ರಿ. ನಾವ್ ಯಾವಾಗ ಹೋಗಿ ಯಾವಾಗ ತಗೊಂಡು ಬಂದು ಇವ್ರಿಗೆ ಎಂದು ಕೊಡ್ತೇವೆ? ಅವು ಆಗವಲ್ಲ ಹೋಗವಲ್ಲ. ಬುಕ್ ತರಿಸ್ಕೋರಿ ಅಂತೇಳಿ ಹೇಳಿಬಿಡ್ರಿ, ತರಿಸ್ಕೋತಾರ. ಅಷ್ಟು ಮಾಡ್ಬೋದಲ್ರಿ? ದಡುತಿ ಸಿದ್ದು ನಂಬರ್ ಕೊಟ್ಟು ಎಲ್ಲರಿಗೆ ದಡುತಿ ಸಿದ್ದು ನಂಬರ್ ಗ್ರೂಪ್ನಾಗ ಹಾಕಿ ಯಾರ್ಯಾರಿಗೆ ವಿಚಾರ ಸಾಗರ ಬುಕ್ ಬೇಕು, ಮತ್ತೆ ಯಾವ ಬುಕ್ ತಗೋಬೇಕು, ವಿಚಾರ ಚಂದ್ರೋದಯ ವಿಶೇಷಾರ್ಥ ಚಂದ್ರಿಕೆ, ಅವೆರಡು ಬುಕ್. ಇದು 1000 ರೂಪಾಯಿ ಅದ, ಅದು 300 ರೂಪಾಯಿ ಬುಕ್ ಅದ, 1300 ರೂಪಾಯಿ ಬುಕ್ ಅದ. ಅದು ಡಿಸ್ಕೌಂಟ್ ಮಾಡಿ ಎಷ್ಟಕ್ಕೆ ಕೊಡ್ತಾನ ಕೇಳ್ರಿ. ಇಲ್ಲ ಕೊಡಂಗಿಲ್ಲ ಅಂತಂದ್ರೆ 1300 ರೂಪಾಯಿ ಕೊಟ್ಟಿಗೆ ತಗೊಳ್ರಿ. ಪೋಸ್ಟ್ ಮಾಡ್ತಾರ, ಅದು ಪೋಸ್ಟೇಜ್ ಚಾರ್ಜ್ ಅದು ಹೇಳ್ತಾರೆ, ತರ್ಸೋರಿ ಅಂತ ಹೇಳ್ಬಿಡ್ರಿ. ನಾವೇ ಮಾಡ್ಬೇಕಂದ್ರೆ ಆಗ್ಲಾರ್ದು ಮಾಡ್ತಿದ್ವಿ. ಯಾವಾಗ ಬರ್ತೀವೋ ಯಾವಾಗ ಬರ್ತೀವೋ, ನಮ್ಮ ಜಾಗನೇ ನಮಗೆ ಬಿಟ್ಟು ಸರದಾಡ್ಲಕ್ಕೆ ಕದರ್ಲಕ್ಕೆ ಸಾಧ್ಯ ಇಲ್ಲಂಗೆ ಆಗ್ಬಿಟ್ಟದ ಪರಿಸ್ಥಿತಿ. ಎಲ್ಲರೂ ಹಂಗೆ ಇದೀವಿ. ನಾವೇ ತಂದು ಕೊಡ್ಬೇಕನ್ನೋದು ಅದ ಆಸೆ, ಎಲ್ಲರಿಗೆ ಕೊಡ್ಬೇಕು, ಕೊಡಿಸ್ಬೇಕಂತ ಅದ. ಯಾರ್ಯಾರು ಬರ್ತಾರ ಹೊಸ್ದಾಗಿ ಬಂದವ್ರಿಗೆ ಅದು ತಗೊಳಕ ಕಲಿಸ್ರಿ, ಅವ್ರಿಗೆ ತಿಳಿಸ್ಬಿಡ್ರಿ ಮಾರ್ಗದರ್ಶನ. ಇವೆರಡು ಬುಕ್ ಇಟ್ಕೋರಿ, ಬಲ್ಲಿ ಅಷ್ಟು ಕಲಿಸ್ರಿ. ಮತ್ತು ಭಗವದ್ಗೀತೆ ಅಜ್ಜಂಪುರದು ಅವು 3 ವಾಲ್ಯೂಮ್ ತರಿಸ್ಕೊಳಕ್ ಹೇಳ್ರಿ. ಸಿದ್ಧಾಂತ ಶಿಖಾಮಣಿಗೆ ಸಂಬಂಧಪಟ್ಟಂತೆ ಕಂಬಿ ಪ್ರಕಾಶ್ ಗುರುಗಳ ಹತ್ರ ಹೇಳಿದ್ರೆ ಅವರಿಗೆ ದುಡ್ಡು ಕಳಿಸಿದ್ರೆ ಅವರು ಕಳಿಸ್ಕೊಡ್ತಾರ. ಒಟ್ಟು ಏನಾರ ಮಾಡಿ ಬುಕ್ ಖರೀದಿಗೆ ಮಾರ್ಗದರ್ಶನ ಕೊಡ್ರಿ. ಶುದ್ಧ ಬ್ರಹ್ಮಪೀಠದ ವತಿಯಿಂದ ಫೋನ್ ನಂಬರು, ಆ ವ್ಯಕ್ತಿಗಳ ಹೆಸರುಗಳು ಹೇಳ್ಬಿಡ್ರಿ. ಈಗೇನಪ್ಪ ಅಂದ್ರೆ ಈಶ್ವರನ ಸ್ವರೂಪ ಏನು? ಮಾಯಾಮೆ ಕವಿತ್ತ 154. ಮಾಯಾಮೆ ಆಭಾಸ್ ಅಧಿಷ್ಠಾನ, ಮಾಯಾಮೆ ಆಭಾಸ ಅಧಿಷ್ಠಾನ, ಅರು ಮಾಯಾಮಿಲ ಇಸ ಸರ್ವಜ್ಞ ಜಗಹೇತು ಪಹಚಾನಿಯೇ. ಸರ್ವಜ್ಞ ಅಂತ ಯಾರಿಗಂತಾರ? ಎದಕ್ಕಂತಾರ ಸರ್ವಜ್ಞ ಅಂತ? ಇಲ್ಲಿ ಸರ್ವಜ್ಞನ ಬಗ್ಗೆ ವ್ಯಾಖ್ಯಾನ. ನೀವು ಒಂದು ಗಡಿಗೆ ತಯಾರು ಮಾಡ್ಬೇಕಂತಂದ್ರೆ ಮಣ್ಣು ಎಂತ ತಗೋಬೇಕು, ಕೆಸರು ಎಂತ ಮಾಡಬೇಕು, ಅದು ಕೆಸರು ಹೆಂಗ ಹದ ಮಾಡಬೇಕು, ಅದಕ್ಕೆ ತಿಗರಿ ಮತ್ತು ಚಕ್ರ ದಂಡ ಅವೇನೇನಿರ್ತಾವಲ್ಲ ಅವೆಲ್ಲ ಹೆಂಗೆ ತಯಾರು ಮಾಡ್ಕೋಬೇಕು. ಅದು ಜ್ಞಾನ ಇದ್ದವನಿಗೆ ಮಾತ್ರ ಗಡಿಗೆ ಮಾಡ್ಲಕ್ಕೆ ಬರ್ತದೆ, ಹೌದಾ ಇಲ್ಲ? ಒಂದ್ ಗಡಿಗೆ ತಯಾರು ಮಾಡ್ಬೇಕಾದ್ರೆ ಯಾರು ಬೇಕಾದ್ರೆ ಮಾಡಕ್ ಬರ್ತದೆ ಅದು ಗಡಿಗೆ. ಅದು ಹೆಂಗ ಸುಡಬೇಕು, ಎಷ್ಟು ಸುಡಬೇಕು, ಏನೇನು ಮಾಡ್ಬೇಕಂತ ಹೆಂಗದಲ್ಲ ಹಂಗ ಒಂದು ಗಡಿಗೆಗೆ ಒಬ್ಬ ತಯಾರು ಮಾಡ್ಬೇಕಾದ್ರೆ ಒಂದು ಮಣ್ಣು ಗಡಿಗೆಗೆ ಕುಂಬಾರಿಗೆ ಅಷ್ಟೊಂದು ಜ್ಞಾನ ಬೇಕು. ಮತ್ತೆ ಇಂಥದ್ದೊಂದು ಜಗತ್ತು ಸೃಷ್ಟಿ ಮಾಡಿ ಜಗತ್ತಿನ ನಿಯಾಮನ ಮಾಡಬೇಕು, ಪಂಚಭೂತಗಳನ್ನು ತಯಾರು ಮಾಡಬೇಕು, ಸೂರ್ಯ ಚಂದ್ರ ತಯಾರು ಮಾಡಬೇಕು, ಅದರೊಳಗೆ 84 ಲಕ್ಷ ಜೀವರಾಶಿಗಳನ್ನು ತಯಾರು ಮಾಡಿ ಆ 84 ಲಕ್ಷ ಜೀವರಾಶಿಗಳು ಏನೇನು ಕರ್ಮ ಮಾಡ್ಯಾವ, ಹಿಂದೆ ಏನೇನು ಕರ್ಮ ಮಾಡಿ ಅದನ್ನು ಎಷ್ಟು ಭೋಗಿಸ್ಯಾವ, ಮತ್ತ ಇನ್ನ ಎಷ್ಟು ಭೋಗಿಸ್ಬೇಕು, ಮುಂದೆ ಏನಾಗಿ ಹುಟ್ಟಬೇಕು, ಹಿಂದೆ ಎಷ್ಟು ಜನ್ಮ ಮುಗಿಸ್ಯಾವ, ಎಲ್ಲ ಅಕೌಂಟ್, ಎಲ್ಲ ಲೆಕ್ಕಾಚಾರ. ಎಲ್ಲ ಲೆಕ್ಕಾಚಾರ ಗೊತ್ತಿದ್ದವ ಸರ್ವಜ್ಞ ಎ ಟು ಝಡ್. ನಿಮಗೆ ಗೊತ್ತದೇನ್ರಿ ಹಿಂದೆ ಎಷ್ಟು ಜನ್ಮ ಎತ್ತಿ ಬಂದಿರಿ, ಏನೇನು ಕರ್ಮ ಮಾಡಿರಿ, ಮತ್ತ ಈಗ ಏನೇನು ಪ್ರಾರಬ್ಧ ಕಟ್ಕೊಂಡು ಬಂದಿರಿ, ಮತ್ತ ಅದ್ರಾಗ ಎಷ್ಟು ಪ್ರಾರಬ್ಧ ಭೋಗಿಸಿರಿ, ಎಷ್ಟು ಪ್ರಾರಬ್ಧ ಇನ್ನ ಉಳಿದದ ಈ ಜನ್ಮದಾಗ, ಇನ್ನ ಎಷ್ಟು ಆಯುಷ್ಯ ಅದ, ಎಷ್ಟು ಆಯುಷ್ಯ ಮುಗಿಸಿರಿ,
ಎಷ್ಟು ಜನ್ಮ ಏನು ಅಂತೇಳಿ ಮುಂದಿನ ಎಷ್ಟು ಜನ್ಮ ಎತ್ತಬೇಕು ನಿಮಗೆ ಗೊತ್ತಿಲ್ಲ. ಎಲ್ಲ 84 ಲಕ್ಷ ಜೀವರಾಶಿ ಎಲ್ಲ ಅಕೌಂಟ್ ಗೊತ್ತಿದ್ದವನಿಗೆ ಸರ್ವಜ್ಞ ಅಂತಾರೆ. ಯಾರ್ಯಾರು ಆತ್ಮಜ್ಞಾನ ಸಾಧನೆ ಮಾಡ್ಯಾರ, ಯಾರ್ಯಾರು ಮೋಕ್ಷಕ್ಕೆ ಎಷ್ಟು ಸಮೀಪದರ, ಯಾರು ಮಾಡಿ ಮುಕ್ತಾತ್ಮರಾಗ್ಯಾರ, ಯಾರು ಇನ್ನ ಏನು ಮಾಡ್ತಾ ಇಲ್ಲ, ಎಲ್ಲ ಗೊತ್ತಿದ್ದವ. ಗುರುವಿನ ಬಳಿ ಕುಳಿತು ಯಾರು ಸಾಧನೆ ಮಾಡ್ಲಿಕ್ಕತ್ತಾರ, ಆ ಸಾಧನೆ ಒಳಗ ಎಷ್ಟು ಜನ ಕಪಟ ಸಾಧನೆ ಮಾಡ್ಲಿಕ್ಕತ್ತಾರ, ಎಷ್ಟು ಮಂದಿ ಪ್ರಾಮಾಣಿಕ ಸಾಧನೆ ಮಾಡ್ಲಿಕ್ಕತ್ತಾರ, ಎಲ್ಲನೂ ಗೊತ್ತಿದ್ದವ. ಅಲ್ಲಿ ಒಬ್ಬ ಸರ್ವಜ್ಞ ಅಂತದನು. ಅವನು ಯಾರು? ಈಶ್ವರ. ಅದಕ್ಕೆ ಹೆಂಗದನ ಅವನ ಕೆಲಸ ಹೆಂಗಪ್ಪ? ಮಾಯೆಯಲ್ಲಿ ಉಂಟಾದ ಆಭಾಸ, ಪ್ರತಿಬಿಂಬ. ಮಾಯಾಮೇ ಆಭಾಸ್ ಅಂದ್ರೆ ಮಾಯೆಯಲ್ಲಿ ಉಂಟಾದ ಆಭಾಸ ಅಂದ್ರೆ ಚೇತನದ ಪ್ರತಿಬಿಂಬ. ಪ್ಲಸ್ ಅಧಿಷ್ಠಾನ ಅಂದ್ರೆ ಅಧಿಷ್ಠಾನ ಚೇತನ ಅಂದ್ರೆ ಕೂಟಸ್ಥ. ಮತ್ತೆ 6 ಮಾಯಾ ಮಿಲ. ಅದರೊಳಗೆ ಮತ್ತೇನಾಗ್ಯದ? ಕೂಟಸ್ಥ ಮತ್ತು ಮಾಯಾ. ಇವು 3. ಈ ಫಸ್ಟ್ 2 ಸಾಲು 154 ಪೇಜ್ ನಂಬರ್ 267 154ನೇದು ಕವಿತ್ತ. ಫಸ್ಟ್ 2 ಸಾಲು ಮಾಯಾ ಮೇ ಆಭಾಸ ಅಧಿಷ್ಠಾನ 6 ಮಾಯಾ ಮಿಲ. ಅರು ಅಂತಾರೆ ಮತ್ತು, ಅರು ಅಂದ್ರೆ ಮತ್ತು. ಅರ್ಥ ಮಾಡ್ಕೊಳಕತ್ತೀರ? ಮಾಯಾ ಮೇ ಆಭಾಸ್ ಅಧಿಷ್ಠಾನ ಅರು ಮಾಯಾ ಮಿಲ. ಇದಿಷ್ಟರ ಅರ್ಥ ಏನು? ಫಾರ್ಮುಲಾ ಕೊಟ್ಟಾರೀಗ ಅವರು. ಆಭಾಸ್ ಪ್ಲಸ್ ಅಧಿಷ್ಠಾನ್ ಪ್ಲಸ್ ಮಾಯಾ. ಎರಡು ಸಾಲು ಓದ್ರಿ. ಅದು ನಿಮ್ ಬುಕ್ನಾಗ 267ನೇ ಪುಟದಾಗ. ಇಸ ಸರ್ವಜ್ಞ. ಇವೆರಡೇ ಸಾಲು. ಇವೆರಡು ಸಾಲಿನೊಳಗೆ ಒಂದು ಫಾರ್ಮುಲಾ ಅದ. ಏನದ? ಮಾಯಾಮೇ ಆಭಾಸ ಅಂತಂದ್ರ ಪ್ರತಿಬಿಂಬ, ಮತ್ತ ಪ್ಲಸ್ ಅಧಿಷ್ಠಾನ. ಅಧಿಷ್ಠಾನ ಅಂತಂದ್ರೆ ಅದೇ ಕೂಟಸ್ಥ. ಮತ್ತೇನು? ಅರು ಮಾಯಾಮಿಲ. ಅರು ಮಾಯಾಮಿಲ ಅಂತಂದ್ರ, ಅರು ಅಂತಂದ್ರ ಮತ್ತು, ಮಾಯಾ ಮಿಲ ಅಂತಂದ್ರೆ ಸೇರಿಸಿ. ಅಂದ್ರೇನು? ಆಭಾಸ ಅಂತಂದ್ರೆ ಪ್ರತಿಬಿಂಬ, ಅಧಿಷ್ಠಾನ ಅಂತಂದ್ರೆ ಕೂಟಸ್ಥ. ಯಾರ್ದು ಪ್ರತಿಬಿಂಬ? ಕೂಟಸ್ಥನ ಪ್ರತಿಬಿಂಬ. ಆಭಾಸ ಇದು ಎದ್ರಾಗ? ಮಾಯಾಮೆ. ಮಾಯಾ ಅಂದ್ರೆ ಯಾವುದು? ನಮ್ದು ಅವಿದ್ಯೆ, ನಿಮ್ಮ ಒಳಗಿರುವಂತ ಅಂತಃಕರಣ. ಅಂತಃಕರಣ ಅಂತಃಕರಣ ಅಂದ್ರೂ ಒಂದೇ, ಅವಿದ್ಯೆ ಅಂದ್ರೂ ಒಂದೇ, ಮತ್ತೆ ಮಾಯೆ ಅಂದ್ರೂ ಒಂದೇ. ಏನಂತೀರಿ ಇದಕ್ಕೆ? ಮಾಯಾಮೆ ಅಂತಂದ್ರೆ ಅಂತಃಕರಣ ಅಂದ್ರೂ ಒಂದೇ, ಅವಿದ್ಯೆ ಅಂದ್ರೂ ಒಂದೇ, ಮಾಯಾ ಅಂದ್ರೂ ಒಂದೇ. ಇಲ್ಲಿ ಏನೇನ್ ಕಲಿತು? 4 ಐಟಮ್ ಅದಾವ. ಒಂದು ಮಾಯಾ ಅದ, ಅದರೊಳಗೊಂದು ಆಭಾಸ ಅದ, ಅದರೊಳಗೊಂದು ಅಧಿಷ್ಠಾನ ಅದ. ಅಧಿಷ್ಠಾನ ಏನದ? ಬಿಂಬ, ಅದು ಕೂಟಸ್ಥ. ಆಭಾಸ ಅಂದ್ರೆ ಪ್ರತಿಬಿಂಬ, ಮತ್ತು ಅದರೊಳಗೆ ಮಾಯೆ ಕೂಡಿಸ್ತಾನ. ಹೆಂಗಾಯ್ತು? ಇಲ್ಲೇನಾಯ್ತು? ಮಾಯಾ ಅನ್ನೋ ಜಾಗದಾಗ ಒಂದು ಸಣ್ಣ ತಿದ್ದುಪಡಿ ಮಾಡ್ಕೊಳ್ರಿ. ಏನ್ ಮಾಡ್ಕೊತೀರಿ? ಅಂತಃಕರಣ ಅಂತ ಬರ್ಕೊಂಬಿಡ್ರಿ. ಅಂತಃಕರಣಮೇ ಆಭಾಸ, ಅಧಿಷ್ಠಾನ ಅರು ಮಾಯಾ ಮಿಲ. ಈಗ ಸರಿ ಹೋಗ್ತದ? ಮಾಯಾ 2 ಸಾರಿ ಬಂದದ ಇದ್ರೊಳಗ.
ಮಾಯನೇ ಏನಾಗ್ಯದ ನಮ್ಮೊಳಗ ಅವಿದ್ಯೆ ಆಗ್ಯದ, ಅಂತಃಕರಣ ಆಗ್ಯದ. ಈ ಅವಿದ್ಯೆಯ ಒಳಗ ಅಂತಃಕರಣದೊಳಗ ಏನ್ ಅವಿದ್ಯೆ? ನಿಮ್ಮ ಅಂತಃಕರಣ ಅಂದ್ರೆ ಅದಕ್ಕೇನಾರ ನಾನು ಮನಸ್ಸು, ನಾನು ಬುದ್ಧಿ, ನಾನು ಅಹಂಕಾರ ಅಂತ ಅದಕ್ಕೇನಾರ ಗೊತ್ತದೇನು? ನಿಮ್ಮ ಒಳಗಿರೋ ಅಂತಃಕರಣಕ್ಕ ಗೊತ್ತಿಲ್ಲ. ಅದು ಅವಿದ್ಯೆ. ಅದು ಆ ಅವಿದ್ಯೆ ಒಳಗೆ ಏನಾಗ್ಯದ? ಆಭಾಸ, ಪ್ರತಿಬಿಂಬ ಬಿದ್ದದ. ಪ್ರತಿಬಿಂಬ ಮೂಡೋದಂದ್ರೆ ಏನು? ನಾನು ಹೇಳಿದ ಶಬ್ದ, ಗುರು ಹೇಳಿದ ಶಬ್ದ ನಿಮ್ಮೊಳಗೆ ಅರ್ಥ ಆಗೋದಕ್ಕ ಪ್ರತಿಬಿಂಬ ಅಂತಾರ. ಗುರು ಹೇಳೋ ವಾಕ್ಯ ಬಿಂಬ, ನಿಮ್ಮೊಳಗೆ ಅರ್ಥ ಆಗೋದು ಪ್ರತಿಬಿಂಬ. ಪ್ರತಿಬಿಂಬ ಬೀಳ್ತದನ ಅದೊಂದು ಕನ್ನಡಿ ಬ್ರಹ್ಮ ಅಂತ ಒಳಗದನ, ಅದ್ರ ಪ್ರತಿಬಿಂಬ ಬೀಳ್ತದ ಹಿಂಗಲ್ಲದು. ಹೇಳಿದ್ದು ನಿಮ್ಗೆ ಅರ್ಥ ಆಗ್ಬೇಕಲ್ಲ, ನಿಮ್ಗೆ ಅರ್ಥ ಆಗಿದ್ದೆ ಪ್ರತಿಬಿಂಬ. ಗುರು ಹೇಳೋದು ವಾಕ್ಯ ಬಿಂಬ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ನಿಮ್ಗ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ನೀರೊಳಗೆ ಪ್ರತಿಬಿಂಬ ಮೂಡ್ಲಿಲ್ಲ ಅಂತಂದ್ರೆ ಅದೇನದು? ನೀರು ಹೊಲಸಿತ್ತಂದ್ರೆ ಪ್ರತಿಬಿಂಬ ಮೂಡ್ತದೇನು? ಅಂತಃಕರಣ ಶುದ್ಧ ಇಲ್ಲ ಅಂತ. ನಾ ಹೇಳಿದ ಶಬ್ದ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ನಿಮ್ಮೊಳಗದು ಪ್ರತಿಬಿಂಬ ಮೂಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ಅಂತಃಕರಣ ಶುದ್ಧ ಇಲ್ಲ ಅಂತ ಅಷ್ಟೇ. ಕೆಸರಾಗ ಪ್ರತಿಬಿಂಬ ಮೂಡಂಗಿಲ್ಲ. ನಿಮ್ಮ ಮಲಿನ ರಾಡಿ ಒಳಗ ಪ್ರತಿಬಿಂಬ ಮೂಡಂಗಿಲ್ಲ. ಹೆಂಗದ? ತಮೋಗುಣ ಪ್ರವೃತ್ತಿ ಇನ್ನ ಏನಂತಂದ್ರೆ ನಿಮ್ ಸ್ಥೂಲ ಶರೀರ ತಮೋಗುಣ ಪ್ರವೃತ್ತಿ. ಸೂಕ್ಷ್ಮ ಶರೀರ ಏನದಲ್ಲ ಅದು ಅಂತಃಕರಣ ಏನದಲ್ಲ ಮಲಿನ ಸತ್ವಗುಣ. ಅದು ತಮೋಗುಣ ಪ್ರವೃತ್ತಿ ಸ್ಥೂಲ ಶರೀರ. ಇನ್ನ ಏನು ಮೂಡಲ್ಲ ಅದ್ರೊಳಗೆ. ಪರಮಾತ್ಮ ಒಂದು ಟಚ್ ಅದ ಅಷ್ಟೇ ಹೊರತು ಆ ಸ್ಥೂಲ ಶರೀರದೊಳಗೆ ಬ್ರಹ್ಮಂದ ಏನೇನು ಇಲ್ಲ ಅಲ್ಲಿ ವ್ಯವಹಾರ. ಸೂಕ್ಷ್ಮ ಶರೀರದಾಗ ಸ್ವಲ್ಪ ಕಾಣಿಸ್ತದ ಪ್ರತಿಬಿಂಬ. ಅದಕ್ಕೆ ಈಗೇನಾಯ್ತು? ಅವಿದ್ಯೆ, ಅಂತಃಕರಣ, ಮಾಯೆ ಏನದಲ್ಲ ಇದ್ರೊಳಗ ಆಭಾಸ, ಅಧಿಷ್ಠಾನ ಅಂದ್ರೆ ಬ್ರಹ್ಮ ಕೂಟಸ್ಥ. ಆ ಕೂಟಸ್ಥನ ಒಂದು ಆಭಾಸ, ಅರು ಮಾಯ ಮಿಲ. ಅದ್ರೊಳಗೆ ಮಾಯೆ ಅನ್ನೋದು ಏನದ? ಗೊತ್ತಿಲ್ಲ ಅನ್ನೋದು. ಅದು ಮಾಯೆ ಇಡೀ ವಿಶ್ವಕ್ಕ ಎಲ್ಲಾನು ಗೊತ್ತಿದ್ದವ್ರಿಲ್ಲ, ಗೊತ್ತಿಲ್ಲದವ್ರೇ ಅದೀವಿ. ಗೊತ್ತಿಲ್ಲದಂತ ಒಂದು ತತ್ವ ಅದ್ರೊಳಗದ. ಹಿಂಗಾಗಿ ಅಂತಃಕರಣ ಅದ್ರೊಳಗ ಗೊತ್ತಿಲ್ಲ ಅನ್ನೋದು ಅದ. ನಿಮ್ದು ಅಂತಃಕರಣ ಅದ ಇಲ್ರಿ. ನಿಮ್ಮ ಒಳಗೊಂದು ಅಂತಃಕರಣ ಮನಸ್ಸಂತ ಅದ ಇಲ್ಲ. ಅದು ಶುದ್ಧ ಇದ್ದಾಗ ಎದರಿಂದ ಶುದ್ಧ ಆಗ್ತದ? ನಿಷ್ಕಾಮ ಕರ್ಮ ಮಾಡಿದರೆ ಅದು ಶುದ್ಧ ಆಗ್ತದ. ಅದಕ್ಕೆ ನಿಮಗೆ ಸೂತ್ರ ಕೊಟ್ಟ. ಅದು ಶುದ್ಧ ಮಾಡ್ಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ, ಆ ಗುರು ಹೇಳೋ ವಾಕ್ಯ ಬಿಂಬ, ಅದು ಒಳಗ ಅವನಿಗೆ ಅರ್ಥ ಆಯ್ತಂದ್ರೆ ಅದು ಪ್ರತಿಬಿಂಬ. ಇವೆರಡರ ಜೊತೆಗೆ ಗೊತ್ತ ಆಗಿದ್ರ ಜೊತೆಗೆ ಗೊತ್ತಿಲ್ಲ ಅನ್ನೋದು ಇರ್ತದ ಇಲ್ಲ? ಗೊತ್ತಿಲ್ಲದಕ್ಕೆ ಗೊತ್ತು ಮಾಡ್ಕೊಂಡಿರಿ ನೀವು. ಗೊತ್ತಿದ್ದಿದ್ದಿಲ್ಲ ಗೊತ್ತಾಯ್ತಂತ ಅಂತೀರ ಇಲ್ಲ? ವಿಚಾರ ಸಾಗರ ಮೊದಲು ಗೊತ್ತಿದ್ದಿದ್ದಿಲ್ಲ, ಈಗ ಗೊತ್ತಾಗ್ಯದ ಅಂದ್ರೆ ಗೊತ್ತಿಲ್ಲ ಅನ್ನೋದು ಹೋಗ್ಬಿಡುತ್ತೆ ಅನ್ನೋದು. ಅದು ಇರದೆ, ಗೊತ್ತಿಲ್ಲ ಅನ್ನೋದು ಇರೋದೆ, ಅದೇ ಮಾಯ. ಇಡೀ ಜಗತ್ತಿನೊಳಗೆ ಗೊತ್ತಿಲ್ಲ ಅನ್ನೋದು ಯಾರ್ಯಾರ ಬಳಿ ಎಷ್ಟಿಷ್ಟ ಆದ, ಗೊತ್ತಿಲ್ಲ ಅನ್ನೋದು ಇಟ್ಕೊಂಡೆ ಗೊತ್ತು ಮಾಡ್ಕೊಳಕತ್ತೀವಿ ನಾವು. ವಿಚಾರ ಸಾಗರ ಗೊತ್ತಾಗ್ಯದ ಅಂತಂದ್ರೆ ಶುದ್ಧ ಬ್ರಹ್ಮ ಸ್ವರೂಪ ಆಗಿಬಿಡ್ತಿದ್ದೆವು. ಓದ್ಕೊಂಡ್ ಕೂಡ್ಲೆ ಗೊತ್ತಾಯ್ತೇನು, ಕೇಳಿದ ಕೂಡ್ಲೆ ಗೊತ್ತಾಯ್ತೇನು, ಇನ್ನೊಬ್ಬರಿಗೆ ಪಾಠ ಹೇಳಿದ ಕೂಡ್ಲೆ ಗೊತ್ತಾಯ್ತೇನು? ಇನ್ನು ಗೊತ್ತಿಲ್ಲದೆ ಅದು ಅದ್ರೊಳಗೆ ಬಹಳ. ಹಂಗ ಇಲ್ಲೇನದ? ಬ್ರಹ್ಮನ ಗೊತ್ತಿಲ್ಲದಂತ ವಿಚಾರ ಪ್ಲಸ್ ಬ್ರಹ್ಮ ಪ್ಲಸ್ ಬ್ರಹ್ಮನ ಪ್ರತಿಬಿಂಬ, ಅದು ಎದರಾಗ? ಅಂತಃಕರಣದಾಗ ಮೂಡೆ. ಅದಕ್ಕೆ ಮಾಯೆಯಲ್ಲಿ ಅಂತಂದ್ರ ಏನ್ ಮಾಡ್ಬೇಕು? ಈ ಮಾಯೆ ಫಸ್ಟ್ ಶಬ್ದ ಏನ್ ಬಳಸಿವಲ್ಲ, ಈ ಮಾಯೆ ಒಳಗೆ ಏನದ ಅಂದ್ರೆ ಅಂತಃಕರಣ, ಅವಿದ್ಯೆ ಏನಾರ ಅನ್ಬೇಕು ನೀವು. ಆ ಅರ್ಥದಲ್ಲಿ ಇದು ಹೇಳ್ಯಾರ. ಇದರೊಳಗೆ ಉಂಟಾದ ಆಭಾಸ ಚೇತನದ ಪ್ರತಿಬಿಂಬ ಮತ್ತು ಅಧಿಷ್ಠಾನ ಚೇತನ ಕೂಟಸ್ಥ ಮತ್ತು ಮಾಯೆ ಏನೇನ್ ಕೂಡ್ತೀಗ? ಏನೇನ್ ಮೂರು ಕೂಡ್ಯಾವ ಈಗ ನಿಮ್ಮ ಅಂತಃಕರಣದಾಗ? ಅಧಿಷ್ಠಾನ ಚೇತನ,
ಆಭಾಸ ಅಂದ್ರೆ ಅದರ ಪ್ರತಿಬಿಂಬ, ಚೇತನದ ಪ್ರತಿಬಿಂಬ. ಅಧಿಷ್ಠಾನದ ಪ್ರತಿಬಿಂಬ ಆಭಾಸ ಮತ್ತು ಮಾಯೆ. ಇವು ಮೂರು ಕೂಡಿದ್ದಕ್ಕೆ ಏನಂತಾರ? ಈಸ ಸರ್ವಜ್ಞ. ಇದಕ್ಕೇನಂತಾರ? ಸರ್ವಜ್ಞ ಅಂತಾರ. ಈಸ ಸರ್ವಜ್ಞ. ಇವು ಮೂರು ಕೂಡಿದ್ರೆ ಇದಕ್ಕೆ ಸರ್ವಜ್ಞ ಅಂತಾರ. ಸರ್ವಜ್ಞ ಅಂದ್ರೆ ಈಶ್ವರ ತತ್ವ. ಈಸ ಅಂತದ ಇಲ್ಲಿ ಶಬ್ದ. ಈಸ ಅಂತದ ಇಲ್ಲ. ಈಸ ಅಂದ್ರೆ ಅದು ಈಶ್ವರ. ಈ ಮೂರು ಕೂಡಿದವ ಈಶ್ವರ. ಈ ಈಶ್ವರ ಏನದನ? ಸರ್ವಜ್ಞ ಅದ. ಈಸ ಸರ್ವಜ್ಞ. ಈಶ್ವರ ಅವನಲ್ಲಿ. ಈಶ್ವರ ನಿಮ್ಮ ಅಂತಃಕರಣದಾಗ ಅದನಿಲ್ರಿ. ಇಡೀ ಜಗತ್ತಿಗಿದ್ದ ಅಜ್ಞಾನ ನಿಮಗೂ ಆದ ಇಲ್ಲ? ಈಶ್ವರನು ನಿಮ್ಮ ಅಂತಃಕರಣದಾಗ ಅದನ್. ಈಸ ಸರ್ವಜ್ಞ. ಜಗಹೇತು ಪಹಚಾನಿಯೇ. ಇವ ಏನದನಪ್ಪ ಅಂತಂದ್ರೆ ಇಡೀ ಜಗತ್ತಿನ ಉತ್ಪತ್ತಿಗೆ ಕಾರಣವನೇ. ಇಡೀ ಜಗತ್ತಿನ ಉತ್ಪತ್ತಿಗೆ ಇವ ಕಾರಣವನ. ಈಶ್ವರ ಇವ ಏನಾಗ್ಯಾನ? ಜಗದ ಉತ್ಪತ್ತಿಗೆ ಕಾರಣ ಆಗ್ಯಾನ. ಈಶ್ವರ ಅಂದ್ರೆ ಈಸ. ಏನ್ ಅರ್ಥ ಆಗಿಲ್ಲ ಈ ದುವಾದೊಳಗ? ಈ ಅದರೊಳಗ ಕವಿತ್ವದಾಗ ನೋಡ್ರಿ, ಮಾಯೆ ಅಂತ ಫಸ್ಟ್ ಶಬ್ದ ಏನ್ ಬಳಸ್ಯಾರ ಅದು ಅಂತಃಕರಣ, ಅವಿದ್ಯೆ. ನಿಮ್ಮ ಅಂತಃಕರಣ ಅನ್ಕೊಳ್ರಿ, ನಿಮ್ಮ ಅವಿದ್ಯೆ ಅನ್ಕೊಳ್ರಿ. ಇಲ್ಲಿ ಅಂತಃಕರಣದಲ್ಲಿ ನೋಡ್ರಿ, ಇಲ್ಲಿ ಅವಿದ್ಯೆಯಲ್ಲಿ ಇದು ಮಲಿನ ಸತ್ವ ಗುಣದಿಂದ ಆಗೈತಪ್ಪ. ಇಲ್ಲಿ ಮಾಯನ ತಗೊಂಡ್ರೆ ಇಲ್ಲಿ ಅಂತಃಕರಣ ಅಕಸ್ಮಾತ್ ಮಾಯ ತಗೊಂಡ್ರೆ, ಈಶ್ವರನ ಮಾಯ ತಗೊಂಡ್ರೆ ಇದಾಗ್ತದಲ್ಲ. ಶುದ್ಧವಾದ ಅಂತಃಕರಣದಲ್ಲಿ ಶುದ್ಧವಾದ ಸತ್ವ ಗುಣ ಇತ್ತು, ಅಲ್ಲಿ ಪ್ರತಿಬಿಂಬ ತೋರ್ತದೆ. ಮಾಯ ಸ್ವರೂಪನ ಆಗತ್ತೆ. ಇಲ್ಲಿ ಈಶ್ವರನ ಮಾಯ ನಿಮ್ ಬಿಟ್ಟದ ಏನು? ಎಲ್ಲಿವರೆಗೆ ನಾವು ಸತ್ವ ಗುಣ ಆಗುದಲ್ಲ. ಈ ಸತ್ವ ಗುಣ ಏನಂದ್ರೆ ಪ್ರಕೃತಿ ನೇಮದ ಸತ್ವ ಗುಣ. ಇವು ತಮೋ ಗುಣ ಇವು ಬಾಡಿಗೊಂಡಾಗನ ಈ ಮಾಯ ಆಭಾಸ ತೋರ್ತದಲ್ಲ. ಅದೇ ಬಾಧೆಗೊಳ್ಳೋದಕ್ಕೆ ನಿಷ್ಕಾಮ ಕರ್ಮ ಮಾಡಬೇಕು. ಬಾಧೆಗೊಳ್ಳೋದಕ್ಕೆ ನಿಷ್ಕಾಮ ಕರ್ಮ ಮಾಡಿ ಸ್ವಚ್ಛ ಆಗ್ಬೇಕು. ಈಗ ಏನ್ ಮಾಡ್ತೀರಿ? ಈಗ ಏನ್ ಮಾಡಮ್? ಈಗ ನಮ್ಮನ್ನು ಬಿಟ್ಟಕ್ಕೆ ಸಪರೇಟ್ ಈಶ್ವರನ ವರ್ಣನೆ ಮಾಡಿಬಿಡಮ್ಮ. ನಿಮ್ಮನ್ನ ಹಿಡ್ಕೊಂಡೇ ಮಾಡ್ಬೇಕು ಈಗ ನೀವು. ಅದಕ್ಕಮ್ಮ ಮಾಯ ಅಂತೇಳಿ ಸಪರೇಟ್ ಕೊಟ್ಟಾನಲ್ಲ. ಮಾಯ ಇದ್ರೊಳಗೆ ಮಿಕ್ಸ್ ಆಗ್ತದೆ. ಈಶ್ವರನ ಮಾಯ ಅನ್ನೋದೇ ಒಂದು ಸಪರೇಟ್ ಬರ್ದಾನಲ್ಲ. 2 ಸಾರಿ ಬರ್ದಾನವ. ಮಾಯ ಆಭಾಸ ಅಧಿಷ್ಠಾನ ಬರೆದು ಮತ್ತೊಂದ್ ಸಾರಿ ಮಾಯ ಬರ್ದಾನಲ್ಲ. ಅದು ಯಾವ ಮಾಯ ಅಂದ್ರೆ ನಿಮ್ಮ ಅಂತಃಕರಣ. ನೀವು ಆ ಈಶ್ವರನ ಅರಿಬೇಕಾದ್ರೆ ನಿಮ್ಮ ಅಂತಃಕರಣದಿಂದ ಅರಿತೀರ ಇಲ್ಲ? ಆದ್ರೆ ಇಲ್ಲಿ ಪೂರ್ತಿ ಶುದ್ಧವಾದ ಸತ್ವ ಗುಣ ಉತ್ಪತ್ತಿ ಆಗಿತ್ತಂದ್ರೆ ಪೂರ್ತಿ ಈಶ್ವರನ ಸ್ವರೂಪ ಅಕ್ಕ. ನಾವು ಇಲ್ಲಿ ಒಂದೀಟ ಏನಾರ ಕಿಂಚಿತ್ ದೋಷ ಇರಬಾರ್ದಲ್ಲ. ಅದಕ್ಕೆ ಮಾಯಾಮೇ ಅಂತಂದ್ರ ನಿಮ್ಮ ಅಂತಃಕರಣದಲ್ಲಿ ಎಂಥದು? ಶುದ್ಧ ನಿರ್ಮಲ ನಿಶ್ಚಲವಾದ ಅಂತಃಕರಣದಲ್ಲಿ. ಅಂತಃಕರಣ ಇರಬೇಕಾದ್ರೆ ಸತ್ವ ಗುಣ ಆದಾಗ ಪೂರ್ತಿ ಶುದ್ಧವಾದ ಯಾವುದು ಸತ್ವ ಗುಣ ಇದ್ದಾಗ ಅದರದ ಮಾಯ ಸ್ವರೂಪ ಕಾಣೈತೆ. ಅದೇ ಮತ್ತೆ ಈಗ ನಿಮಗೆ ತಿಳಿಲಕತ್ತದಿಲ್ಲ ಈಶ್ವರನ ತತ್ವ. ಈಶ್ವರನ ತತ್ವ ತಿಳಿಲಕತ್ತದ ಅಂತಂದ್ಮೇಲೆ ನಿಮ್ಮೊಳಗ ಶುದ್ಧ ಸತ್ವಗುಣನೂ ಅದ, ಮತ್ತೇನದ ಅದರೊಳಗ ಅಧಿಷ್ಠಾನ ಬ್ರಹ್ಮನೂ ಅದನ, ಅಧಿಷ್ಠಾನ ಬ್ರಹ್ಮದ ಆಭಾಸನೂ ಅದ, ಪ್ಲಸ್ ಮಾಯನೂ ಅದ. ಇಡೀ ವಿಶ್ವದ ಒಂದು ಆಡಳಿತ ಅವ್ರ ಈಶ್ವರ ಮತ್ತು ಮಾಯೆ ಏನದಲ್ಲ, ಇಡೀ ವಿಶ್ವದ ಆಡಳಿತ ಅವ್ರ ಕೈಯಾಗದ. ಅದನ್ನ ನೀವು ತಿಳ್ಕೊಳಕತ್ತೀರಿ. ಮಾಯ ಅನ್ನೋದು 2 ಸಾರಿ ಸೇರ್ಸನ. ಒಂದೇ ಸಾರಿ ಸೇರ್ಸಿದ್ನಂತಂದ್ರ ಈಶ್ವರನ ಮಾಯೆ ಅಂತಿದ್ದೆವು. ಇದು ಕೂಟಸ್ಥನ ಮಾಯನೇ ಅದ. ಇಲ್ಲಿ ಕೂಟಸ್ಥನ ಮಾಯನೇ ಇಲ್ಲಿ ಅರಿಯುವ ವಸ್ತು. ಈಶ್ವರನ ಮಾಯೆ ಎಲ್ಲಿ ನಿಂತು ಅರಿತೀರಿ? ನಿಮ್ಮ ಅಂತಃಕರಣ ಇರ್ಲಾರ್ದೆ.
ನಿಮ್ಮ ಅಂತಃಕರಣದಾಗೆ ಅರಿಬೇಕು. ಆ ಈಶ್ವರನ ಮಾಯೆ, ಈಶ್ವರ, ಆ ತತ್ವ ನಿಮ್ಮ ಅಂತಃಕರಣದೊಳಗೆ ಅದ. ಜಗತ್ತಿನ ತುಂಬಾ ಇದ್ದದ್ದು ನಿಮ್ಮ ಅಂತಃಕರಣದೊಳಗನು ಆದ, ಸರ್ವ ವ್ಯಾಪಕವಾದದ್ದು ನಿಮ್ಮೊಳಗನು ಆದ. ಈಶ್ವರನ ಮಾಯೆ ಅಂತ ಹೇಳಕ್ಕೆ ನಿಮ್ಮ ಅಂತಃಕರಣ ಬಿಟ್ಟು ದೂರ ಇಟ್ಟಿದ್ರೆ ಒಂದೇ ಸಾರಿ ಬಳಸಿಬಿಡ್ತಿದ್ದವ ಈಶ್ವರನ ವರ್ಣನೆ ಮಾಡಕ್ಕ. ಇಲ್ಲಿ ನಿಶ್ಚಲದಾಸನ ಸಾಹಿತ್ಯ ಏನದ ಅಂತಂದ್ರ ನಿಮ್ಮ ಅಂತಃಕರಣದ ಮೂಲಕನೇ ಆ ಈಶ್ವರನ ಅರಿತಾ ಇದ್ದೀರಿ. ಇಡೀ ವಿಶ್ವಕ್ಕ ಒಂದೇ ಮಾಯೆ, ಒಬ್ಬನೇ ಈಶ್ವರ. ಆ ಇಡೀ ವಿಶ್ವಕ್ಕ ಬಿಟ್ಟು ನೀವು ವಿಶ್ವ ಬಿಟ್ಟು ಕಡಿಗೆದಿರೇನು ಎಲ್ಲರೇ? ಅದೇ ವಿಶ್ವದಾಗದಿರಿ ಅಂತಂದ್ಮೇಲೆ ನಿಮ್ಮೊಳಗನು ಆದ ಈಶ್ವರನ ತತ್ವ ಮತ್ತು ಮಾಯಾ ತತ್ವ ನಿಮ್ಮೊಳಗಾದ ಇಲ್ಲ? ಇಡೀ ವಿಶ್ವದ ಅಜ್ಞಾನದ ಒಂದು ಭಾಗ ನಿಮ್ಮೊಳಗಾದ ಇಲ್ಲ. ವಿಶ್ವಕ್ಕ ಒಂದೇ ಅಜ್ಞಾನ, ಒಂದೇ ಬ್ರಹ್ಮ, ಅದರದೊಂದು ಭಾಗ ನಿಮ್ಮೊಳಗದಲ್ಲ, ಅದೇ ಮಾಯೆ. ಅದಕ್ಕೆ ಏನೇನಾಯ್ತು? ನಿಮ್ಮ ಅಂತಃಕರಣದೊಳಗ ಆಭಾಸ, ಅಧಿಷ್ಠಾನ, ಮಾಯ. ಇದಕ್ಕೇನಾಯ್ತಪ್ಪ? ಇವನಿಗೆ ಈಶ್ವರ ಅಂತಾರ, ಇವ ಸರ್ವಜ್ಞ ಅವನ. ಈ ರೀತಿಯಾದಂತ ಸರ್ವಜ್ಞನಾದಂತ ಈಶ್ವರನೇ ಏನದನ ಈ ಜಗತ್ತಿಗೆ ಉತ್ಪತ್ತಿಗೆ ಕಾರಣ. ಜಗಹೇತು ಪಹಚಾನಿಯೇ, ಇವನೇ ಜಗತ್ತಿನ ಉತ್ಪತ್ತಿಗೆ ಕಾರಣ ಅಂತ ತಿಳ್ಕೋರಪ್ಪ ಅಂತ. ನಿಶ್ಚಲದಾಸನ ದೋಹ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಮ ಅಂತಃಕರಣ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಂತಃಕರಣ ಹಿಡ್ಕೊಂಡೇ ಈಶ್ವರನನ್ನ ಅರಿಬೇಕು, ನಿಮ್ಮ ಅಂತಃಕರಣ ಹಿಡ್ಕೊಂಡೇ ಆಭಾಸನನ್ನ ಅರಿಬೇಕು, ನಿಮ್ಮ ಅಂತಃಕರಣ ಹಿಡ್ಕೊಂಡೇ ಕೂಟಸ್ಥನನ್ನ ಅರಿಬೇಕು. ಇದೆಲ್ಲ ಈಶ್ವರ, ಆಭಾಸ, ಕೂಟಸ್ಥನ ಅಥವಾ ಬ್ರಹ್ಮನ ಜ್ಞಾನ ಏನದ ಅದು ನಿಮ್ಮ ಅಂತಃಕರಣದಾಗೆ ಆಗ್ಲಕತ್ತದ, ಹೊರಗೆಲ್ಲೇ ಆಗ್ತದ. ಅದು ನಿಮ್ಮ ಅಂತಃಕರಣದಾಗ ಆಗ್ಬೇಕಾದ್ರೆ ಅದು ನಿಮ್ಮ ಅಂತಃಕರಣದೊಳಗೆ ಈ ಜ್ಞಾನ ಯಾವಾಗ ಆಗ್ಲಕತ್ತದ ಅಂದ್ರೆ ಅದು ನಿರ್ಮಲ ನಿಶ್ಚಲ ಇದ್ದಾಗೆ ಆಗ್ತದೆ. ನಿರ್ಮಲ ನಿಶ್ಚಲ ಆದಂತ ಹೇಳಿ ಮತ್ತೇನು ಹೇಳೋದು ಬೇಕಾಗಿಲ್ಲ, ಹಂಗಿದ್ದಾಗೆ ಆಗ್ತದ. ಹಾ, ಮತ್ತ ವಿದ್ಯೆಯಲ್ಲಿ ಅದು ನೀವು ಮಲಿನ ತತ್ವ ಗುಣ ಇರ್ತದೆ ಜೀವಿಗಳಲ್ಲಿ. ಇಲ್ಲಿ ಶುದ್ಧವಾದ ಬ್ರಹ್ಮ ತತ್ವವನ್ನ ಅಂತಃಕರಣದಲ್ಲಿ ಅಳವಡಿಸಿದಾಗ ಶುದ್ಧವಾದ ತತ್ವ ಗುಣ ಇದ್ದಾಗ ಅಲ್ಲಿ ಮಾಯದ ಉಷರ ಇದ್ದಾಗ ನೋಡ್ರಿ, ಅವಿದ್ಯೆ ಇರುವುದಿಲ್ಲ, ಮಾಯದ ಉಷ. ಅವಿದ್ಯೆ ಮಾಯೆ ಅಂತಂದ್ರೆ ನೀವು ಬೇರೆ ತಿಳ್ಕೊಳಕತ್ತೀರಿ, ಅದೇ ನಿಮ್ ಸಮಸ್ಯೆ ಅದ. ಅವಿದ್ಯೆ ಮಾಯೆ ಅಂತಂದ್ರೆ ಏನದ? ಸಮಷ್ಟಿ ಒಳಗಿದ್ದಾಗ ಅದು ಮಾಯೆ ಅನಿಸ್ಕೊತದ. ಎಲ್ಲಾ ವ್ಯಷ್ಟಿಗಳ ಒಳಗಿರಂತ ಮಾಯೆ ಅವಿದ್ಯೆಗಳ ಮೊತ್ತನೇ ಮಾಯೆ. ಅಲ್ಲಿ ಅನ್ನೋದು ಹಂಗ ಅನ್ನೋದು ಒಂದು ಈಗ ಇದಾಕತ್ತಪ್ಪ. ಹೆಂಗಂದ್ರೆ ಜೀವಗಳಲ್ಲಿ ಅಲ್ಲಿ ಮಲಿನ ಸತ್ವ ಗುಣ ಆತಪ್ಪ. ಜೀವಗಳಲ್ಲಿ ಮಲಿನ ಸತ್ವಗಳಂತೆ ಮಾಯೆಯಲ್ಲಿ ಏನದು ಶುದ್ಧವಾದ ಸತ್ವ ಗುಣ ಆತಪ್ಪ. ಇಲ್ಲಿ ಎಲ್ಲಿ ಅಂದ್ರೆ ಬ್ರಹ್ಮ ತತ್ವವನ್ನು ಅರಿತಾವ್ ಏನದಲ್ಲ, ಶುದ್ಧವಾದ ಸತ್ವ ಗುಣ ಅಂತಃಕರಣದಲ್ಲಿ ಮೂಡಿಸದ್ದು. ಅಲ್ಲಿ ಶುದ್ಧವಾದ ಪ್ರತಿಬಿಂಬ ಮಾಯ ಪ್ರತಿಬಿಂಬ ತೋರ್ತದೆ. ಅಲ್ಲಿ ಎಲ್ಲ ಜೀವಗಳಲ್ಲಿ ತೋರಿಸಿಲ್ಲ. ಅಲ್ಲಿ ಅವಿದ್ಯೆ ಅನ್ನೋದು ಮಲಿನ ಸತ್ವ ಗುಣದಿಂದ ಆಗಿದೆಪ್ಪ. ಇಲ್ಲಿ ಮಾಯಗಳಲ್ಲಿ ಸತ್ವ ಗುಣ ಅಂತಲ್ಲಪ್ಪ, ಇಲ್ಲಿ ಈಶ್ವರನ ಸತ್ವ ಗುಣದಿಂದ ಇದ್ದದ್ದನ ಮಾಯ ಅಂತಪ್ಪ. ನಮ್ ನೀವು ಹೇಳುದು ಸಮಷ್ಟಿವಾದ ವಿಚಾರದಲ್ಲಿ ಅವಿದ್ಯದಲ್ಲಿ ಆಗ್ಯಪ್ಪ. ಎಲ್ಲ ಜೀವನಗಳಲ್ಲಿ ಇದು ಮಲಿನ ಇದಲ್ಲ, ಅದರಲ್ಲಿ ಎಲ್ಲ ಜೀವರದು ಬಿಡ್ರಿ, ನಿಮ್ಮದು ಒಂದೇ ಜೀವ ನೋಡ್ಕೊರಿ. ಎಲ್ಲ ಜೀವರುಗಳದು ಬಿಡ್ರಿ, ನಿಮ್ಮ ಜೀವ ಏನದಲ್ಲ, ಈ ನಿಮ್ಮ ಜೀವದೊಳಗ ಒಂದು ಅವಿದ್ಯೆ ಅದಲ್ಲ, ಆ ಅವಿದ್ಯೆ ಏನದ ಮಾಯೆಯ ಒಂದು ಅಂಶನೇ ಅದ. ಯಾವಾಗ ನಮ್ಮ ದೋಷ ಕಿಂಚಿತ್ ದೋಷ ಇಲ್ಲ ಅಂದಾಗ ಅದ ಮಾಯಾ ಸ್ವರೂಪ ಏನಿಲ್ಲ, ಏನದ ಅದು ಒಂದೇ ಒಂದು ಅಖಂಡವಾದಂತ ಮಾಯೆ, ಅಖಂಡವಾದಂತ ಕೂಟಸ್ಥ, ಅಖಂಡವಾದಂತ ಒಂದು ಪ್ರತಿಬಿಂಬ. ಇಲ್ಲೇನಾಗ್ಯದ?
84 ಲಕ್ಷ ಜೀವರಾಶಿಗಳಲ್ಲಿ ತುಂಡು ತುಂಡಾಗ್ಯದ ಅಷ್ಟೇ. ತುಂಡು ತುಂಡಾಗ್ಯದ ಅಷ್ಟೇ. ಅದೇನು ಮಲಿನ ಅಂತಂದ್ರೆ ಏನದ, ನಾನು ನನ್ನದು ನೀನು ನಿನ್ನದು ಅನ್ನೋದೇ ಮಲಿನ. ಅದು ಭೇದ ಭಾವನೆ ಮಲಿನ. ಯಾಕಂದ್ರೆ ತುಂಡು ತುಂಡು ಇದ್ದದಕ್ಕೆ. ಅದಕ್ಕೆ ಈಗ ಮುಂದೆ ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇನ್ನ ನೀವು ದೋಹಾದ ಸ್ಟೇಜ್ ಒಳಗೆ ನೀವು ಇಷ್ಟು ಮಾಡ್ಲಕತ್ತೀರಿ, ಮುಂದೆ ನೋಡ್ಕೋರಿ ಏನಂತ. ಜೀವ ಈಶ್ವರರೆಂಬ ಭೇದರಹಿತವಾಗಿ ಯಾವ ಶುದ್ಧ ಚೇತನವಿರುವುದೋ ಅದರ ಆಶ್ರಯದಲ್ಲಿ ಮಾಯೆ ಇರುತ್ತದೆ. ಇದಂತೂ ಗೊತ್ತದ ನಿಮಗೆ. ಅಖಂಡ ಬ್ರಹ್ಮನೊಳಗೆ ಮಾಯೆ ಇರ್ತದೆ. ಆ ಮಾಯೆಯು ಏನದ, ಅನಾದಿ ಅಂದರೆ ಆದಿರಹಿತವಾಗಿರುತ್ತದೆ. ಉತ್ಪತ್ತಿಗೆ ಆದಿ ಎಂಬ ಹೆಸರು ಇರುತ್ತದೆ, ಉತ್ಪತ್ತಿ ರಹಿತವಾಗಿರುತ್ತದೆ. ಯಾವುದು ಉತ್ಪತ್ತಿ ಆಗಿರ್ತದೆ ಅದಕ್ಕೆ ಆದಿ ಆಗಿರ್ತದೆ, ಅದು ಉತ್ಪತ್ತಿ ರಹಿತವಾಗಿರುತ್ತದೆ. ಒಂದು ವೇಳೆ ಉತ್ಪತ್ತಿಯಾಗಿರುತ್ತದೆ ಎಂದು ಅಂಗೀಕಾರ ಮಾಡಿದ್ದಾದರೆ ಮಾಯೆಯ ಕಾರ್ಯವಾದ ಪ್ರಪಂಚದಿಂದಲೂ ಮಾಯೆಯ ಉತ್ಪತ್ತಿ ಅಸಂಭವ. ಮಾಯೆ ಏನದ ಅಂತಂದ್ರ ಅನಾದಿ ಅದ, ಅದು ಉತ್ಪತ್ತಿ ರಹಿತ ಅದ. ಹೀಗಾಗಿ ಈ ಮಾಯೆ ಪ್ರಪಂಚದಿಂದ ಉತ್ಪತ್ತಿ ಆಗ್ಯದನಂತಂದ್ರ ಪ್ರಪಂಚದಿಂದ ಉತ್ಪತ್ತಿ ಆಗಂಗಿಲ್ಲ. ಈಗ ಮಾಯೆ ಏನದ, ತಾಯಿ ಇದ್ದಂಗ ಅಥವಾ ತಂದೆ ಇದ್ದಂಗ. ಜಗತ್ತೇನದ, ಮಾಯೆಯಿಂದ ಸೃಷ್ಟಿಯಾಗಂತ ಮಗ ಅಥವಾ ಮಗಳು ಇದ್ದಂಗ. ಹೌದಾ ಇಲ್ಲ? ಮಾಯೆ ದೊಡ್ಡದ, ಜಗತ್ತು ದೊಡ್ಡದ. ಈಶ್ವರ ಮಾಯೆಯರು ದೊಡ್ಡವ್ರ, ಜಗತ್ತು ದೊಡ್ಡವ್ರಿ? ಈಶ್ವರ ಮಾಯೆ ದೊಡ್ಡವರು. ಈಗ ಮಕ್ಕಳು ತಂದೆ ತಾಯಿಗೆ ಹಡೆಯಂಗಿಲ್ಲ, ತಂದೆ ತಾಯಿ ಮಕ್ಕಳಿಗೆ ಹಡಿತಾರೆ. ಹೀಗಾಗಿ ಉತ್ಪತ್ತಿ ಆಗ್ಯದಂದ್ರೆ ಅದು ಮಾಯೆ ಎದರಿಂದ ಉತ್ಪತ್ತಿ ಆಗ್ಯದ. ಒಂದ್ ವೇಳೆ ಉತ್ಪತ್ತಿ ಆಗ್ಯದ ಅಂದ್ರೂ ಅದು ಎದರಿಂದ ಉತ್ಪತ್ತಿ ಆಗ್ಯದ ಅಂತಂದ್ರೆ, ಎದರಿಂದ ಆಗ್ಯದ? ತಂದೆ ತಾಯಿಲಿಂತ ಉತ್ಪತ್ತಿ ಆಗ್ಯದ, ಮಕ್ಕಳಿಗಿಂತಂತೂ ಅದು ಉತ್ಪತ್ತಿ ಆಗಿಲ್ಲ, ಅಸಂಭವ. ಎಂದ ಮೇಲೆ ಚೇತನದಿಂದವೇ ಮಾಯೆ ಉತ್ಪತ್ತಿಯನ್ನು ಅಂಗೀಕರಿಸಬೇಕಾಗುತ್ತದೆ. ಈಗ ಬ್ರಹ್ಮನಿಂದ ಮಾಯೆ ಉತ್ಪತ್ತಿ ಆಗ್ಯದ ಅಂತೇಳಿ ಈಗ ಒಂದು ಸ್ಟೆಪ್ ಮೇಲೆ ನಾವು ಮಾಡ್ಬೇಕಾಗ್ತದೆ, ಒಂದು ನಿರ್ಧಾರ ಮಾಡ್ಬೇಕಾಗ್ತದೆ. ಮಾಯೆ ಇದನ್ನ ಯಾರು ಉತ್ಪತ್ತಿ ಮಾಡಿದ್ರಪ್ಪ? ಜಗತ್ತಿಲಿಂತಂತೂ ಉತ್ಪತ್ತಿ ಆಗಿಲ್ಲ, ಅಂದ್ರೆ ಇದು ಬ್ರಹ್ಮನ್ಲಿಂತ ಉತ್ಪತ್ತಿ ಆಗ್ಯದ ಅಂತ ಅಂಗೀಕರಿಸಬೇಕು ಒಂದು ಸ್ಟೇಜ್ ಮೇಲೆ. ಚೇತನದಿಂದವೇ ಮಾಯೆ ಉತ್ಪತ್ತಿಯನ್ನು ಅಂಗೀಕರಿಸಬೇಕಾಗುತ್ತದೆ. ಅಲ್ಲಿ ಜೀವಭಾವ ಮತ್ತು ಈಶ್ವರ ಭಾವವಂತೂ ಮಾಯೆಯ ಕಾರ್ಯಗಳಾಗಿರುತ್ತವೆ. ಇದೇನದ, ತರ್ಕದರಿ. ಈ ತರ್ಕ ಏನ್ ಮಾಡಬೇಕು? ಶುದ್ಧವಾದಂತ ಮೆಂಟಾಲಿಟಿ ಇದ್ದಾಗ ನಾವು ಇದನ್ನ ಅಧ್ಯಯನ ಮಾಡ್ಬೇಕು. ಈಗ ಅದ್ದಲ್ದಾಗ ಮಾಡಿದ್ರೆ ಆಗಂಗಿಲ್ಲ. ಈಗ ಮುಗೀತು, ನಮ್ದು ನಿಮ್ದು ಪೇಷನ್ಸ್ ಖಾಲಿ ಆಯ್ತು. ಈಗ ಇದೇನ್ ಮಾಡಮು? ನಾಳೆ ಚರ್ಚೆ ಮಾಡಮ್. ಇದು ಟೀಕಾ ಯಾವುದು? 267ನೇ ಪುಟ. ನೀವು ಓದ್ಕೋರಿ. ಓದ್ಕೊಂಡು ಏನ್ ಮಾಡ್ರಿ, ನಾಳೆ ಇದಕ್ಕೆ ತಯಾರಾಗಿ ಬರ್ರಿ. ಏನ್ ಹೇಳ್ತಾರ ನೋಡೋಣ. ಇದು ತರ್ಕದ. ಇದು ಮಾಯೆ ಹೆಂಗದ? ಅನಾದಿ ಅದ. ಅದಕ್ಕೆ ಆದಿ ಅನ್ನೋದಿತ್ತು ಅಂತಂದ್ರೆ, ಉತ್ಪತ್ತಿ ಅನ್ನೋದಿತ್ತು ಅಂದ್ರೆ ಅದಕ್ಕೆ ಯಾರ್ಯಾರ ಒಬ್ರು ಉತ್ಪತ್ತಿ ಮಾಡಿದವ್ರು ಇರ್ಬೇಕಾಗ್ತದ. ಇದು ಜಗತ್ತಿನಿಂದ ಉತ್ಪತ್ತಿ ಆಗ್ಯದೇನು ಅಂತಂದ್ರೆ, ಜಗತ್ತು ಮಾಯೆಯ ಕೂಸದು. ಹೀಗಾಗಿ ಕೂಸು ತಾಯಿಯನ್ನ ಹಡೆಯಂಗಿಲ್ಲ. ಮತ್ತಿದು ಯಾರಿಂದ ಹುಟ್ಟಿತಪ್ಪ ಅಂತಂದ್ರ, ಇದು ಚೇತನದೊಳಗೆ ಆಶ್ರಯ ತಗೊಂಡದ ಅಂತಂದ್ರ ಆ ಬ್ರಹ್ಮನೇ ಈ ಮಾಯೆಯನ್ನ ಹುಟ್ಟಿಸ್ಯಾನ ಅಂತ ಒಂದು ಪ್ರಶ್ನೆ ಬರ್ತದೆ. ಈ ರೀತಿ ಬಂದಾಗ ಮುಂದೆ ಇದರ ತರ್ಕ ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ತಾರ ಅನ್ನೋದು ನಾಳೆ ಚರ್ಚೆ ಮಾಡೋಣ. ನಾಳೆ ಚರ್ಚೆ ಮಾಡಿ ಇದ್ರ ಬಗ್ಗೆ ನಿರ್ಣಯ ತಗೊಳ್ಳೋಣ. ಇದು ಮಾಯೆಯ ಚರ್ಚೆ ಇನ್ನ ಮುಗಿದಿಲ್ಲ. ಅನಾದಿ ಆದಿ ಅನ್ನೋದ್ರ ಬಗ್ಗೆ ಚರ್ಚೆ ಕಂಟಿನ್ಯೂ ಮಾಡ್ಯಾರ, ಅದು ನೋಡೋಣ. ಓಕೆ, ಒಳ್ಳೆಯದಾಗ. ಶರಣ ಶರಣಾರ್ಥಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಅಂದ್ರೆ ಟೈಮ್ ಭಾಳ ಆಯ್ತು, ನಾಳೆಗೆ ತಗೊಳ್ಳೋಣ. ಇದು ಫ್ರೆಶ್ ಇದ್ದು